ಕೆಂಪರಾಜ್ ಅವರು ಎಲ್ಲಿದ್ದೀರಾ? ಬರ್ತಾ ಇದ್ದೀನಿ ಪೂಜಾರಪ್ಪ, 2 ನಿಮಿಷ ಬಂದೆ. ಬನ್ನಿ, ಬೇಗ ಬನ್ನಿ, ಕಾಯ್ತಾ ಇದ್ದೀನಿ ಇಲ್ಲ ದೇವಸ್ಥಾನದ ಹತ್ರ. ಬಂದೆ. ಹೇಳಿ ಗುರುಜಿ. ದೇವಸ್ಥಾನದ ಹತ್ರನೇ ಕಾಯ್ತಾ ಇದ್ದೀನಿ ಗುರುಜಿ. ಸರಿ ಗುರುಜಿ, ಎಷ್ಟೊತ್ತಾದರೂ ದೇವಸ್ಥಾನದಲ್ಲಿ ಮಲಗಿರೋರನ್ನ ಕೊಲೆ ಮಾಡಾದರೂ ಕೆಲಸ ಮಾಡೇ ಮಾಡ್ತೀನಿ ಗುರುಜಿ. ಸರಿ ಗುರುಜಿ. ಪೂಜಾರಪ್ಪ. ಪೂಜಾರಪ್ಪ.
ಈ 2 ಬಾಡಿಗಳು ನೋಡಿದ್ರೆ ಕೊಲೆ ಮಾಡಿರೋಂಗೆ ಕಾಣಿಸುತ್ತೆ ಸರ್. ಮಂಜೂರೆಲ್ಲ ಆಯ್ತಾ? ಹೋಗಿ ಜನಗಳ ಹತ್ರ ಸ್ಟೇಟ್ಮೆಂಟ್ ತಗೊಳ್ಳಿ. ಏನಪ್ಪ ಈ ಕೊಲೆ ಬಗ್ಗೆ ನೀನು ಏನು ಹೇಳ್ತೀಯಪ್ಪ? ಸರ್, ಆ ಕಡೆ ಸತ್ತಿರೋನ್ ಕೆಂಪ ಅಂತ ನಮ್ಮೂರನ್ನಿ, ಈ ಕಡೆ ಸತ್ತಿರೋನು ನಮ್ಮೂರನ್ನಿ ಅಲ್ಲ. ಅವನ ಜೊತೆ ನಾನು ನೋಡೇ ಇಲ್ಲ ಸರ್. ನಿನ್ನ ಹೆಸರೇನಪ್ಪ? ಡಾಕ್ಟರ್ ದಳ್ಳಾಳಿ ಅಂತ ಸರ್. ಹುಟ್ಟ ಹೆಸರು ತಮ್ಮೇಗೌಡ ಅಂತ ಸರ್. 2 ಹೆಣ ಬಿದ್ದವೆ, ನೀನು ಕಾಮಿಡಿ ಮಾಡ್ತಾ ಇದೀಯಾ? ತಪ್ಪಾಯ್ತು ಸರ್. ಈ ಬಾಡಿ ಬಗ್ಗೆ ಏನು ಹೇಳ್ತೀಯಾ? 100ಕ್ಕೆ 100 ಸರ್. ದವನೇ ಸಾಯಿಸಿರೋದು ನೀನು ನೋಡಿದ್ಯೇನಪ್ಪ ದೇವನ? ಸರ್. ನಾನು ನೋಡಿಲ್ಲ. ಯಾರ ಜೊತೆಲೂ ಜಗಳಾಡ್ತಿರೋ ಮನ್ಸ ಇದ್ದಕ್ಕಿದ್ದಂಗೆ ಸತ್ತ ಅಂದ್ರೆ ಹೆಂಗ್ ಸರ್ ಮಾಡೋದು? ನಮ್ಮೂರಲ್ಲಿ ದೌದ್ ಕಟನ್ ಸರ್ ಜಾಸ್ತಿ ಆಗಿರೋದು. ಹ್ಞೂ ಸರ್, ನಮ್ಮ ದಲ್ಲಾಳಿ ಅಣ್ಣ ಹೇಳ್ತಾ ಇರೋದು ನಿಜ ಸರ್. ಮೊನ್ನೆ ರಾತ್ರಿ ಒಂದೊತ್ತಲ್ಲಿ ಒಂದ ಮಾಡಕ್ಕೆ ಅಂತ ಈಚೆಗೆ ಬಂದೆ ಸರ್. ತೆಂಗುನ್ ಮರದ ಮೇಲಿಂದ ಗೊದ್ಮಟ್ಟೆ ದಡಾರ ಅಂತ ಬಿದ್ದೋಯ್ತು ಸರ್. ಮುಚ್ಚಾಯ ಬಾಯನ. ಗೊದ್ಮೊಟ್ಟೆ ಎಣ್ಣಾದ್ಮೇಲೆ ಬೆಳೆದೆ ಅಲ್ಲೇ ಉಳ್ಕತ್ತದ. PC ಬಾಡಿನ ಪೋಸ್ಟ್ ಮಾಡಮ್ಮ ಕಳಿಸ್ಬಿಟ್ಟು ಎಲ್ಲರದ್ದು ಸ್ಟೇಟ್ಮೆಂಟ್ ತಗೋಬ. ರಿಪೋರ್ಟ್ ಬಂದಮೇಲೆ ಇವರೆಲ್ಲರನ್ನು ವಿಚಾರಿಸ್ಕೊತೀವಿ. ಕೇಳ್ರಪ್ಪ ಕೇಳಿ, ಕೇಳ್ರವೋ ಕೇಳಿ. ಸಂಜೆ ಮಾಲ್ ಹೊಡಿತು 8 ಗಂಟೆಗೆ ನ್ಯಾಯ ಸೇರ್ಬೇಕಂತ ಕಣ್ರಪ್ಪ. ಏನೋ ಸಾರ್ತಾ ಇದೆಯಾ? ಯಾವ ನ್ಯಾಯ? ಅದೇ ನಂಜಿ ಕಡತ ದೆವ್ವದ ಅಂತಾರಲ್ಲಣ್ಣ, ಆ ನ್ಯಾಯ. ಅಂದ್ರೆ ದವಕರ್ಸ್ ನ್ಯಾಯ ಮಾಡ್ತಾರಾ? ದೆವ್ವ ಕರ್ಸರೋ ದೇವ್ರು ಕರ್ಸರೋ ನನಗೇನಣ್ಣ ಗೊತ್ತು. ಸಾರು ಅಂತ ಹೇಳವ್ರೆ, ಸಾರ್ತಾವನಿ ಅಷ್ಟೇ. ಸಾರು ನಿನ್ಗೇನು? ತಾಮಟೆ ಹೊಡೆದ್ರೆ ಊರವ್ರು ಕೊಡ್ತಾರೆ. ಸಾರಿಗೆ ಜಮೀನು ಬಿಟ್ಟವ್ರೆ. ಸಾರು ಅಣ್ಣ ಒಂದು ಬೀಡಿ ಕೊಡೋಣ. ಹೋಗ ನನ್ನ ಮಗನೇ. ಆದ್ ಬೀದಿಲಿ ಹೋಗೋರಿಗೆಲ್ಲ ಬೀಡಿ ಕೊಟ್ಟೆ. ನಾನು ಬೀಡಿ ಸೇತದ್ನೇ ಬಿಟ್ಬಿಟ್ಟವನೇ. ತೀರ್ಮಾನ ಮಾಡಾರಂತೆ ತೀರ್ಮಾನ. ನಾನು ನೋಡ್ತೀನಿ ಅದೇನು ತೀರ್ಮಾನ ಮಾಡಾರು. ಯಾಕೆ ರಮೇಶಣ್ಣ ಹೊರಗಡೆ ಕೂತಿದ್ಯಾ? ಸೇವಿಂಗ್ ಮಾಡಿಸ್ಬೇಕು ಬಾ. ಮಧ್ಯಾಹ್ನ ಗಂಟೆ ಬುಕ್ಕಿಂಗ್ ಆಗ್ಬಿಡದೆ. ಮಧ್ಯಾಹ್ನ ಬರೋರೆಲ್ಲ ಮಾಡ್ಕೊಡೋಣ. ಬುಕ್ಕಿಂಗ್ ಅಂತ ಬುಕ್ಕಿಂಗು. ಜಲ್ದಿ ಕಟಿಂಗ್ ಮಾಡಿ ಒಳಗೆ ಬಾ. ನಾನು ಯಾಕಲ್ಲ ತಮಾಷೆ ಮಾಡೋಣ. ಗಡ್ಡಪ್ಪ ಸೇವಿಂಗ್ ಕಟಿಂಗ್ ಮಾಡಿಸಿ ಬರ್ತಾನೆ ಅಂದ್ಬಿಟ್ಟು ಅನ್ಮನೆ ಬಂದು ಹೇಳ್ಬಿಟ್ಟು ಹೋಗನಕ್ಕಂದ್ರಲ್ಲ. ಏನೋ ಗಡ್ಡಪ್ಪ ಕಟಿಂಗ್ ಶೇವಿಂಗ್ ಮಾಡಿಸ್ತಾವನ? ಗಡ್ಡಪ್ಪ ಸೇವಿಂಗ್ ಕಟಿಂಗ್ ಮಾಡಿಸ್ತಾನೆ, ಬಾರೋ ಹೋಗೋಣ. ಅದೇನೋ ಗೊತ್ತಿಲ್ಲ ಕಣವ. ಈಗ ರಮೇಶ್ ಅಂಗಡಿ ತಕ ಹೋಗವ್ನಿ ಅಂದ್ಬಿಟ್ಟು ಹೋಯ್ತಾವ್ರಿ ಎಲ್ಲ. ಅದಕ್ಕೆ ನಾನು ನೋಡೋದ ಅಂತ ಹೋಯ್ತಾವ್ನಿ. ಮಕ್ಳ, ಇವತ್ತು ಗಡ್ಡಪ್ಪ ಕಟಿಂಗು ಸೇವಿಂಗು ಮಾಡಿಸ್ಕೊತಾರಂತೆ. ಏನ ರಮೇಶ ನೀ ಹೇಳೋದು ನಿಜವಲ್ಲ? ನಾನೇ ಸುಳ್ಳು ಹೇಳಿ ಮಾವ. ಅನ್ಮನೆ ಬಂದು ಬುಕ್ಕಿಂಗ್ ಮಾಡ್ಬಿಟ್ಟು ಹೋಗನಕ್ಕನ್ಮವ. ಏನ್ಲ ರಮೇಶ ನೀ ಹೇಳ್ತಾ ಇರೋದು ನಿಜವಾ? ಗಡ್ಡಪ್ಪ ಕಟ್ಟಿಂಗು ಸೇವಿಂಗ್ ಮಾಡಿಸ್ಕೊಂಡೇನಂತೆ? ಏನು ಬಂದವರಲ್ಲ ಮಾಡಿಸ್ಕೊತಾನೆ ಅಂತಿರಲ್ಲ. ಮಾಡಿಸ್ಕೊತಾನೆ ನಾವೆಲ್ಲ ನೋಡ್ತಾನೆ ಅಂತಿರೋದು. ರಮೇಶಣ್ಣ, ಅವೆರಡು ಚೇರು ತಗೊಂಬಂದು ಈಚೆಗೆ ಹಾಕು. ನೋಡ್ರಪ್ಪ, ನಮ್ಮೂರಿನ ಒಂದು ಒಳ್ಳೆ ವಿಷಯದ ಬಗ್ಗೆ ನಂಜಪ್ಪ ಅವ್ರವೆ ಗಡ್ಡಪ್ಪ ಅವ್ರವೆ 2 ನಿಮಿಷ ಮಾತಾಡ್ತಾರೆ. ಕಟ್ಟಿಂಗು ಸೇವಿಂಗು ಎಲ್ಲ ಆಮೇಲೆ. ನಂಜೆ ಕಟ್ಟೆತಾವು ದೆವ್ವದೆ ಅಂತ ಹೇಳ್ತಾ ಇದ್ರು. ಆದರೆ ಅದೇ ನಂಜೆ ಕಟ್ಟೆತಾವು 2 ಹೆಣ ಬಿದ್ದವೆ. ಸಸ್ತಿ ನೋಡಿ ಇಬ್ರು. ನಮ್ಮೂರವನು ಕೆಂಪ, ಇನ್ನೊಬ್ಬನು ಅಡ್ರೆಸ್ ಇಲ್ಲ. ಇದ್ರಲ್ಲಿ ಏನೋ ನಡೆದದೆ ಅಂತಿರಲ್ಲ. ಏನ್ ನಡೆದಿರೋದು ಗೌಡ್ರೆ? ಇದು ದವ್ವನೇ ಸಾಯಿಸಿರೋದು. ದವನೇ ಸಾಯಿಸಿರೋದು ಅಂತಿದೆಯಲ್ಲ, ನೀ ಏನಾರು ನೋಡಿದ್ಯಪ್ಪ? ನಾನ್ ನೋಡ್ದಾರೇನೋ ಮರಿಯ, ಇಡೀ ಊರೇ ಮಾತಾಡ್ತಾ ಇಲ್ವಾ? ಊರು ಮಾತಾಡಿದ್ರೆ ಏನು? ನೀ ಏನ್ ನೋಡಿದ್ಯ ಹೇಳು? ಏನ್ ನೀನ್ ಒಬ್ನೇ ಮಾತಾಡ್ಬೇಕಾ? ನಾವೇನ್ ಮಾತಾಡ್ಬೇಡ್ದ? ಮಾತಾಡ ಮರಯ್ಯ, ನೀನಾರು ಹಿಡ್ಕೊಂಡಿರೋ. ಯಾಕ್ರ ಯಜಮಾನ್ರು ಕುಂಡ್ರಿಸ್ಬಿಟ್ಟು ಸತ್ತಿರೋ ನಮ್ಮ ಊರ್ ಕೆಂಪೇಗೌಡ, ಇನ್ನೊಬ್ಬ ಅಡ್ರೆಸ್ ಇಲ್ಲ. ಯಾತ್ಕೋ ಕೂಗಾಡ್ತಾ ಇದ್ದೀರಿ ನೀವು? ಹೋಗ್ಲಿ ಬಿಡು ನಂಜಪ್ಪ, ಹುಡುಗ್ ಬುದ್ಧಿ ಏನೋ ಮಾತಾಡ್ಕೊಳ್ಳಿ. ಗಡ್ಡಪ್ಪ ನಂಜಪ್ಪ ಊರ್ನೇ ಏನಾರಲ್ಲಿ ಫಸ್ಟ್ ನಾನು ಹೆಂಡ್ತಿನ ತೀರ್ಮಾನ ಮಾಡ್ರಿ. ಮುಚ್ಕೊಂಡ್ ನಿಂತ್ಕೊಳ್ಳ. ನಿನ್ ಹೆಂಡತಿ ನನ್ ಗಂಡನ್ ಕರೆದಾಗ ರಾವಣಕ್ ಬಂದ್ ತಪ್ಕತ್ತಿದ್ದ. ನಿಮ್ ಬಾಯಿ ಮಣ್ಣಾಕ ನಿಮ್ ಮಾನವ ಮರ್ಯಾದೆ ನೀವೇ ಕಳ್ಕೊತಿರಲ್ಲ. ಸುಮ್ಗಿರ್ರಿ, ಅದ್ರ ವಿಷಯ ಬೇರೆ ಇದೆ. ಮ್ಯಾಟ್ರ್ ಏನಾರ ಇರ್ಲಿ,
ನಮ್ಮ ಅಣ್ಣ ನನಗೆ ಮಂಡಿ ಜಮೀನು ಕೊಟ್ಬಿಟ್ಟು ಅವ್ನು ಹಳ್ಳಿ ಜಮೀನು ಬಿಡಿಕೊಂಡಾನೆ. ಮೊದಲು ಅದ್ರ ಬಗ್ಗೆ ತೀರ್ಮಾನ ಮಾಡಿ. ಏನ್ಲ ಹೇಳ್ತಾ ಇದ್ದೀವಿ ಪಂಚಾಯತಿಲಿ? ತಿಕಾಮಕ ತೊಳೆದು ಓದಿಸಿದ್ದಕ್ಕೆ ನೀನು ಕೊಡ್ತಾ ಇದ್ದಲ್ಲ ಅಣ್ಣಂಗೆ ಮರ್ಯಾದಿನ? ಅಂತಮ್ರು ಅಂದಕ್ಕೆ ಸಣ್ಣ ಪುಟ್ಟ ಪ್ರಾಬ್ಲಮ್ಮು ಬಂದೇ ಬರ್ತವೆ. ಅವೆಲ್ಲದೂ ಮನೇಲಿ ಕುಂತ್ಕೊಂಡು ಬಗೆಹರಿಸ್ಕೋಬೇಕು. ಇಲ್ಲಿ ಮ್ಯಾಟ್ರು ಬೇರೆ ಇದೆ. ಮನ್ಮೇಲೆ ಕೂತ್ ಸರಿ ಮಾಡ್ಬೇಕಾದ್ರೆ ನ್ಯಾಯ ಹಾಕ್ಬೇಕು, ಪಂಚಾಯತಿ ಹಾಕ್ಬೇಕು. ನೀ ಹೇಳೋದು ಸರಿ ಕಣ. ಲಾಯರ್ ಅವನೇ, ಪೊಲೀಸ್ ಅವನೇ, ಕೋರ್ಟ್ ಅದ, ಕೇಸ್ ಅದ, ಪಂಚಾಯತಿ ಹಾಕ್ಬೇಕು. ಸಣ್ಣ ಪುಟ್ಟದಕ್ಕೆಲ್ಲ ಕೋರ್ಟ್ ಕಚೇರಿ ಅಂತ ಸರಿ ಬುದ್ಧಿ ಕಲಿಲ್ಲ. ಸುಮ್ ಕೂತ್ಯ, ನೀವು ನ್ಯಾಯ ಆಡಿಸೋದು ನಾನು ಕಾಣ. ಏಯ್ ಅಳ್ಳಾಡಿಸೋದು ಪಳ್ಳಾಡಿಸೋದು ಅಂದ್ರೆ ಅಲ್ಲಿ ಮರು ಬರ್ತೇನೆ. ಸರಿಯಾಗಿ ಮಾತಾಡು. ನಾವೇನ್ ಕೈಗೆ ಬಳ ತೊಡ್ಕೊಂಡಿದ್ದೇವೆ. ನನ್ನ ಮಗನೇ ಕಟಿಂಗ್ ಸೇವಿಂಗ್ ಮಾಡ್ತಾ ಯಾಕೆ ಸುಳ್ಳು ಹೇಳ್ದೆ? ನಾನು ಅಂಗಡಿ ಮುಂದೆ ಎಣ ಬೆಳಗ್ಗೆ ಮಾಡಿದಲ್ಲ ಒಂದು ಚಿಕ್ಕ ನನ್ನ ಮಗನೇ. ಅಣ್ಣ ಕೈ ಹೋಗಿದ್ದೀರಿ ಕಣ, ಏನ್ ನಡೀತು ಅಂತ ಹೇಳ್ತೀನಿ ನಾನು ಬುಕ್ಕು ಅಣ್ಣ. ಅಲ್ಲ ಕಣ ಗಡ್ಡಪ್ಪ, ಊರಿಗೆ ಯಜಮಾನ ನೀನು, ಊರಿಗೆ ಗೌಡ ನಾನು. ಈ ಬೋಳಿ ಮಗ ಯಾವನ ಹೇಳ್ಬಿಟ್ಟ ಅಂದ್ಬಿಟ್ಟು ಹೋಗಿ ಸಾರ್ಬಿಟ್ಟವನಲ್ಲೋ. ನ್ಯಾಯ ಅಂದರೆ ಜನ ಸೇರೋದೇನೋ. ಒಂದು ನರ್ಪಿಳನೂ ಸೇರೋದಿಲ್ಲ, ಅದು ಟೈಮ್ ಮುಗ್ದೋಯ್ತು. ಅಪ್ಪವ್ರೆ ನೀವೇನು ಬೇಜಾರು ಮಾತಾಡಿಕ್ಕಿಲ್ಲ ಅಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು ಅಂತ ಐಡಿಯಾ? ಗಡ್ಡಪ್ಪ ಅವರು ಕಟ್ಟಿಂಗು ಸೇವಿಂಗ್ ಮಾಡ್ಸ್ಕೊತಾರೆ, ಇದು ಹೆಂಗೆ? ನಿಮ್ಮ ಅಮ್ಮನ ಕೋಣೆ ಹೆಂಗೆ ಅವ್ರ ಅಪ್ಸತ್ತಾಗ ಮಾಡಿಸ್ಕೊಳ್ಳೋ, ಈಗ ಹೆಂಗೆ ಮಾಡಿಸ್ಕೊಂಡನೋ? ಮಾಡ್ಸೋದು ಬೇಡ, ಸುಮ್ಮನೆ ಹೇಳವ, ನ್ಯಾಯ ಮುಗಿದ್ಮೇಲೆ ನೋಡ್ಕೊಳವ. ಅಣ್ಣ ಊರಿಗೆ ವಿಷಯ ತಿಳಿಸಿ ಊರಿಗೆ ಒಳ್ಳೇದು ಮಾಡವ ಅಂತ ಈ ಪ್ಲಾನ್ ಮಾಡೋದ ಕಾರಣ. ಹಿಂಗೆಲ್ಲ ಆಯ್ತೆ ಅಂತ ನನ್ಗೆ ಗೊತ್ತಾನಿಲ್ಲ ಕಾರಣ. ಹೋಲಿ ಬಿಡ್ಲ ಆಯ್ತು. ಗುರು, ಎದೆ ಟಚ್ ಮಾಡದೆ ಇರ್ತೀರ ಗಂಡ್ಮಗ ಯಾರು ಇಲ್ಲ ಗುರು, ಅದು ನೀನಾಗಬೇಕು. ನನ್ನ ಮಕ್ಕಳ ಯಾಕಲ್ಲ ಆಗ್ತಾ ಇದ್ದೀರಾ? ಇದ್ಯಾಕ ನನ್ನ ಮಗನ ಹಿಂಗಾಡ್ತಿದ್ಯಾ? ಸರಿಯಾಗಿ ಮಾತಾಡ. ಹಲೋ ಹೇಳಗಂಡೆ. ಬರ್ತೀನಿ ಬಿಡು. ಏನಲ್ಲ ಇದು ರಕ್ತ? ಲವ್ ಚೂರೇ, ನನ್ನ ಮಗ ಕೋಳಿ ರಂಗ ಕಲ್ಲೇ ತಕ್ಕಾಗದೆ ಪರದಾಡ್ತಿದ್ದ ಕಳ. ನಾವು ನೋಡಿ ನಕ್ಕಿದ್ಕೆ ನಮ್ಮ ಮೇಲೆ ಕೈ ಮಾಡ್ಬಿಟ್ಟ ಕಳ. ಗುರು, ನಮ್ಮ ಕಡೆಯಿಂದ 2 ಸಲ ಹಠ ಕಟ್ಟಿದ್ವಿ, ಎತ್ತೀವಿ ಅಂತ. ನಮ್ಮ ತಾಕತ್ ಏನು ಅಂತ ತೋರಿಸು ಗುರು ನನ್ನ ಮಕ್ಕಳಿಗೆ. ಲವ್, ಈ ಘಟ ನೋಡಿ ಎತ್ತನೆ ಅಂತ ಕರ್ಸಿದ್ದೀರಾ. ಒಂದು ವಾರದಿಂದ ಉಸಿಡಿಕೊಂಡು ಬಗ್ಗಿದ್ರೆ ಹೇಳೋಕ್ಕಾಗಲ್ಲ, ಹೇಳಿದ್ರೆ ಕುರಕ್ಕಾಗಲ್ಲ. ಚುಚ್ಚಂಗಿದ್ರೆ ಹೇಳಿ ಚುಚ್ಚು ಬಿಡ್ತೀನಿ. ಸಾಕು ಸುಮ್ಮನಿರಪ್ಪ. ಕೊಂತ ಕಿರಣಿಗೆ ಫೋನ್ ಮಾಡ್ಲಾ? ಬರೀ ಲುಕ್ ಕೊಟ್ರಾಗಲ್ಲ, ತಾಕತ್ತಿದ್ರೆ ಕಲ್ಲೇ ತಟ ಉಳಿಸ್ಕೋ. ಕೋಳಿರಂಗ ನಮ್ಮ ಗುರು ಹಠದಿಂದ ಮೇಲೆ ಬಂದನಲ್ಲ, ಮ್ಯಾಲ್ ಬಂದು ಹಠ ಕಟ್ಟರ್ನ ಹುಟ್ಟಾಕ್ತಾನೆ ಉಳಿಸ್ಕೊಳ್ಳೋದು ಹೆಂಗೆ ಚೆನ್ನಾಗಿ ಗೊತ್ತು. ಹಂಗೆ ನೋಡ್ತೀರು ನಿತ್ತಿರ ಜಾಗದಲ್ಲಿ ನಿನ್ನ ಹೆಂಗೆ ತಿಥಿ ಮಾಡ್ತಾನೆ ಅಂತ. ತಿಥಿ ಮಾಡಕ್ ಬಂದ್ರೆ ಅಡ್ರೆಸ್ ಇಲ್ದಂಗೆ ಆಗೋಯ್ತಾನೆ ನಿಮ್ ಗುರು. ಲವ್ ಕೋಳಿರಂಗ, ಹುಟ್ಟಿರೋದು ಹುಲಿಕೆರೆ, ಬೆಳೆದಿರೋದು ಹುಲಿಕೆರೆ. ಇವ್ನು ನಮ್ಮ ಮನೆ ಮಗ ಅಂತ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರು ಹೇಳ್ತಾರೆ. ನೀನು ನನ್ನ ಅಡ್ರೆಸ್ ಮಿಸ್ ಮಾಡ್ಕೊಂಡ್ರೆ ನೀನೇ ಮಿಸ್ ಆಯ್ತೀಯ. ಅವನ ಜೊತೆ ಏನು ಮಾತು, ಕಲ್ಲೆತ್ ನಡಿ ಗುರು. ಏನಿಲ್ಲ, ಇಷ್ಟು ಕಟ್ಟೆ ಇರಕ್ಕಲ್ಲ ಒತ್ಕೊಂಡೆ ನಿಂತವನೆ. ಎದುರುಗಡೆ ಹುಡುಗಿರ್ ಬಂದ್ರೆ ನಮ್ಮ ಕಿರಣನ ಹೆಗ್ಲ ಮೇಲೆ ಇರೋ ಕಲ್ಲು ಹುಲ್ಲುನ್ ಕಂತೆ ತರಕಲ್ಲ. ಬಮ್ಮದ ದುಡ್ಡು ಇಸ್ಕೊಳ್ಳಲ್ಲ. ಕಿರಣ ಇದೇ ದುಡ್ಡು ಪಾರ್ಟಿ ಅಂತ ಹೇಳ್ಬಿಡಪ್ಪ. ಮುಚ್ಕೊಂಡು ನಿಂತ್ಕೊಳ್ಳಪ್ಪ, ಕಲ್ಲೇ ತಗೋದು ಪಾರ್ಟಿ ಬೇಕಂತ. ಸರಿ, ಸಾಯಂಕಾಲ ಪಾರ್ಟಿ ಅರೇಂಜ್ ಮಾಡ್ಕೊರಲ್ಲ.
ವ್ಯಾಪಾರ ಎಷ್ಟು ಹೇಳ್ತಿಲ್ಲ ಅಣ್ಣ ಹೆಂಗ್ಲ ಕೆಬ್ಬೆ ಕೊಪ್ಪಲು ಮರಿಗೌಡ್ರಿಗೆ ಆಗೋಯ್ತು ಕಣ ವಾ ದಳಣ ಸಂದು ನಾವು ಹೇಳೋದು ಬೇಡ ಅವರು ಕೇಳೋದು ಬೇಡ ನೀನೇ ಒಂದು ಮದುವೆ ವಿಷಯ ಹೇಳ್ಬಿಡ್ದಳಣ. ಲೋ ಶ್ರೀಕಂಠ ದನ ನೋಡ್ಲಾ 4 ಆಗಿರೋದು. ಏನ್ ದಳಣ 70,000 ಬಹಳ ಇವು. ಓ 3 ತಿಂಗಳು ಮೇಯಿಸಿದ್ರೆ ಚಿನ್ ಕಟ್ಟಲಿ ಕುಣಿತದ ಹೋಯ್ತಾನೆ 90,000ಕ್ಕೆ. ದಳಣ ಅವ್ರಿಗೂ ನಮಗೂ ಸಮರ ಹಾಕಲ್ಲ ಬಿಟ್ಬಿಟ್ಟು ದಳಣ ಅವ್ರೆಲ್ಲರೂ ತಳ್ಳಿ. ಏನ್ಲ ಚೆನ್ನ ಲೋ ಅಲ್ಲೇ ಇರ್ಲಾ ಬತ್ತವನಿ ಎಲ್ಲ ಇರ್ಲಾ ನಿನ್ಗೇನಾರ ಆದ್ರೆ ಅಲ್ಲಿರ್ ಬಾ. ಇದೆಲ್ಲ ಚೆನ್ನ ನಿಮ್ಮ ಅಪ್ಪನ ಕರ್ಕೊಂಬಂದ್ಬಿಟ್ಟಿದ್ಯಾ? ನೀ ಚೆನ್ನಾಗಿ ಹೇಳ್ತೀಯ ಕಾರಣ ವ್ಯವಹಾರ ಎಲ್ಲ ಮಾಡೋದು ಅವನೇ ಇನ್ನು ನನ್ನ ತನಕ ಬಿಟ್ಟು ಕೊಟ್ಟವನ ವ್ಯವಹಾರನ. ನಿಂತಾವಿದ್ರೆ ಗುಡ್ಸಿ ಗುಡ್ಡಾಂತರ ಮಾಡ್ಕೊಬಿಡುವೆ ಅವನ ತವಿರ ಎತ್ಕೋ ಅಷ್ಟೇ ಇಷ್ಟು ಹೆಂಗೋ ಅದೇ. ನೀನು ನಮ್ಮ ಅಪ್ಪಗಿದ ಹೆಚ್ಚಾಗಿ ಆಡ್ತೀಯ ಕಾರಣ ಅದು ಸರಿ ಅಲ್ಲೊಂದ್ ಜೊತೆ ಎತ್ ನೋಡಿವ್ನಿ ಅವ್ನು ಬೆಡ್ತಾರ ಅವನೇ ಹೊಸಿ ಬಂದು ವ್ಯಾಪಾರ ಮಾಡ್ಕೊಡು. ನಡಿ ಬಣ ನೋಡಮ್ಮ. ನಡಿಯಪ್ಪ. ಇವೇ ದಳ್ಳಣ ಎತ್ಕೊಡು. ಓ ದಳ್ಳಣ ಓ ನಮ್ಮ ರಾಜ್ನವೇ ಅದೇ ನಿಮ್ ಎತ್ಕೊಳ್ ತಗೋಬೇಕು ಅಂತ ಬಂದವ್ರೆ ಅದೇನು ಒಂದು ವ್ಯಾಪಾರ ಹೇಳಪ್ಪ. ಆಗೋದಿಲ್ಲ ಕನ್ಬಿಡು ದಳ್ಳಣ ಅವ್ರ ರೇಟ್ಗೂ ನಮ್ಮ ರೇಟ್ಗೂ ಅಜ್ಗಜಾಂತರ ಅದೇ. ಹಂಗಂದ್ರೆ ಆಗದ ರಾಜ ಉಚೂರು ಹೆಚ್ಚು ಕಡಿಮೆ ಮಾಡ್ಕೊಡು. ಇನ್ನೇನಣ್ಣ ಹೆಚ್ಚು ಕಡಿಮೆ ಮಾಡೋಣ 45ರಿಂದ 42ಕ್ಕೆ ಬಂದೀನಿ ಇನ್ನೂ ಕಮ್ಮಿ ಮಾಡು ಅಂದ್ರೆ ಹೆಂಗಾಯ್ತದೆ? ಬಾಯ್ಲಿ ರಾಜ ಒಂಚೂರು ಹಿಡ್ಕೊಳ್ಳೋಣ. ಏನ್ ದಳಣ? ಏಯ್ ಬಿಳಿ ಹಸಿಗೆ ಪರಕ್ ಸುಳಿಯದೆ ಪರಕ್ ಸುಳಿ ಹಸವ ಮನೇಲಿ ಕಟ್ಟಬಾರ್ದು ಮನೆ ಏಳಿಗೆ ಆಗೋದಿಲ್ಲ ಬಿಟ್ಬಿಟ್ಟು ಕೈ ತೊಳ್ಕೊಬಿಡು. ಪರಕ್ ಸುಳಿ ಅಂತ ಬೇರೆ ಹೇಳ್ತಾ ಇದೀಯಾ ನೀನೇ ಒಂದು ರೇಟ್ ಹೇಳ್ಬಿಟ್ಟು ಮಾರ್ಸ್ಬಿಡತ್ತಾಗೆ. ಕೊನೆದಾಗ ಒಂದು ರೈಟ್ ಹೇಳ 40ಕ್ಕೆ ಮಾರ್ಸ್ಬಿಡು ಹೋಗ್ಲಿ. 40 ಇಲ್ಲ 35ಕ್ಕೆ ಮಾರಿಸ್ತೀನಿ. 35 ಮ್ಯಾಗ ಬಂದದ್ದೆಲ್ಲ ನಂದು. ದಳಣ ಅಷ್ಟೊಂದು ಕಡಿಮೆಗೆ? ಏಯ್ ಸುಳಿರೋ ಹಸವ ಮನೆ ಹೊಡ್ಕೋತೀಯಾ? ಓ ಏನೋ ಮಾರ್ಸಪ್ಪ ಹೋಗ್ಲಿ. ಕೊಡ ಇಲ್ಲಿ ಕಯ್ಯ. ಜಾಸ್ತಿ ಆಯ್ತದಲ್ಲ ಆಡಿನ ಹೆಸರು ಅದು ಬಾಳ್ತಾವ ಕೊಡಯ್ಯ. ಎಷ್ಟಾಗದಳಣ? 42ಕ್ಕೆ ಅಂತ ಕೊರಿ ಹಾಕಂದವನೆ ನಾನು 40ಕ್ಕೆ ತೀರ್ಮಾನ ಮಾಡ್ಬಿಟ್ಟು ಬಂದವನೆ. ಅಪ್ಪ ಭಾಳ ಹಸಗಳು ಕೊಡು ಎಲ್ಲೆಲ್ಲೋ ಹಾಕ್ತೀಯಾ? ತಗಪ್ಪ ಏನ್ಸ್ ಕೊಡಯ್ಯ. ಹಾಂ ತಗಪ್ಪ ಕೊಡು. ತಗಪ್ಪ ಏನ್ಸ್. ರಾಜ ಹಿಡ್ಕೊಳ್ಳ. ಒಳ್ಳೆ ಮಸಾಲೆ ನಂಗೆ ಕೊಡಪ್ಪ. ಹಾಂ ತೊಗೊಳ್ಳಿ ಒಳ್ಳೇದಾಗಲಿ. ನಡೆಯಪ್ಪ ಹೊಯ್ ನಡ್ರಿ ನಡ್ರಿ. ತಗೊಳ್ಳ ರಾಜ. ಓಹೋ ಎಷ್ಟು ಉಳಿತು? ಪರಕ್ ಸೋಳಿ ಹೆಸ ಮಾರ್ಸಿವನಿ ಸುಮ್ ಹೋಗ್ಲಾ ನೀನೇ 1,000 ಕೊಟ್ಬಿಟ್ಟು. ನಿನ್ನ ನಂಬ್ಕೊಬಿಟ್ರೆ ಗೋವಿಂದ ಹೋಗೋ. ದೇವ್ರಿಲ್ಲ ಅಂತಾರೆ ಮುಂಡೆ ಮಕ್ಕಳು. ದೇವ್ರ ದಯದಿಂದ ಮಳೆ ಹೋಗ್ಲಾಗಿ 3 ಊಟ ಮುಂಡಂಗಾಯ್ತು. ನೀನು ಹೇಳೋದು ಸರಿ ನಂಜಪ್ಪ. ಈ ವಯಸ್ಸಿನಲ್ಲಿ ನಮ್ಗೆ ಯಾರು ತಂದಾಕ್ತಿದ್ದಾರೋ? ಪುಣ್ಯಾತ್ಮ 2 ಸೋಟ್ನೆ ಹಾಕ್ಸ್ಬಿಟ್ಟ. ಅಂಥ ಮಟನ್ನ ನಾನು ನನ್ನ ಜೀವನದಲ್ಲೇ ತಿಂದಿರಲಿಲ್ಲ. ನಂಜಪ್ಪ ನೀನು ಹೋಗಿದ್ದ? ಏನು ಮಲ್ಲಿ ಹೋಗಿದ್ದ ಅಂತ ಕೇಳ್ತಾ ಇದ್ದೀರ? ನನಗೇನು ಸತ್ವನಿಲ್ವಾ? ಮಾಂಸ ತಿನ್ನಕ್ಕೆ ಹಲ್ಲಿಲ್ವಲ್ಲ ಅದಕ್ಕೆ ಕೇಳಿದೆ. ಅದೇ ಕಲ್ಲಿಲ್ಲ ಏನಮ್ಮ ಮೂಳಿ ಅಂತ ಸಿಗ್ತೀನಿ. ಆಹಾ ಬಲ್ಲಿದ್ಯಾ ನೀನು? ಹೊಲಿದಿದ್ರೆ ಇನ್ನೆಷ್ಟು ಆಡಿವೋ. ಪುಟ್ಟನ ಕಾಪಿ ಕುಡಿ. ಮಲ್ಲಿ ನಮ್ಮ ನಂಜಪ್ಪನಿಗೆ ಮರಳು ಉರ್ತಾವೆ. ಮುಂದಕ್ಕೆ ಒಳ್ಳೆ ಟೈಮ್ ಬರ್ತದೆ. ಟೇಮು ಅಂತಿದೆ ಗಡ್ಡಪ್ಪ. ಏನು ಟೇಮು? ಆಮೇಲೆ ಸ್ವಲ್ಪ ಚಾಟಿ ತಗವಾ. ಗಡ್ಡಪ್ಪ ನೆಸೆಸ್ತೀನಿ. ನನಗೆ ಬೇಡ ನಂಜಪ್ಪ. ಅಲ್ಲ ಕಣೋ ನನ್ನ ಸಂಯಂತ್ರನಾಗಿ ನೀನು ಚಾಲು ಚಮತ್ಕಾರಿ ಒಂದೂ ಕಲೀನಿವಲ್ಲೋ. ಒಳ್ಳೆತನ ಒಳ್ಳೆದಲ್ಲ ಕಣೋ ಗಡ್ಡಪ್ಪ. ಅಡಿಲಿ ಹೆಂಗಸ್ರು ಮನೆಗೆ ಗೂಡೋದಂಗೆ ಹೋಯ್ತಾನೆ. ಆ ಮ್ಯಾಟ್ರು ನಾವು ಬೇಡ ನಂಜಪ್ಪ. ನೋಡ್ತಾ ಹೆಂಗ ಇರೋದು ನಾವು? ಅದೇನು ಅರ್ಜೆಂಟಪ್ಪ ಅಂತ ಫೋನ್ ಮಾಡಿದ್ಯಲ್ಲ? ಅಲ್ಲ ಆ ಸುಂದ್ರಿ ಬರೋ ವಾರದಿಂದ ಅಂಗಡಿ ಇಡಬೇಡ ಅಂತ ಹೇಳಿದ್ಲಲ್ಲ, ಹೊಸಿ ಹೇಳೋಕ್ಕಾಗಲ್ವ ನಿಂಗೆ? ಆ ಸುಂದರ್ತಾನೆ ಹೇಳ್ತೀನಿ ಬಿಡು. ಸೋಮವಾರ ಸಂತಲ್ಲಿ ಒಳ್ಳೆ ಜಾಗನ ಕೊಡಿಸ್ತೀನಿ. ಅದಕ್ಕೆ ತಲೆ ಕೊಡಿಸ್ಕೊತೀಯಾ? ಅಷ್ಟೋ ಇಷ್ಟೋ ವ್ಯಾಪಾರ ಆಯ್ತದೆ, ಅದಕ್ಕೂ ಮಣ್ಣಾಕ್ಬಿಟ್ಟವಳು. ಹೊಸಿ ಹೇಳು. ಅದ್ಯಾಕೆ ಒಂಥರ ಇದೆಯಲ್ಲ? ಮನೇಲಿ ತಲೆಗೆಟ್ಟ ಹೋಯ್ತದ ಸುಮ್ಗಿರು. ಅದ್ಯಾಕೆ ಹಂಗಾಡವಳು ನಿನ್ನ ಹೆಂಡ್ತಿ? ಅದೆಲ್ಲ ನೀನು ಹೇಳ್ಬಾರ್ದು ಮಲ್ಲಿ. ನಿನ್ನ ಮಕ್ಕ ನೋಡ್ಕೊ ಹೆಂಗ ಜೀವನ ಮಾಡ್ತಾವನೆ. ಮೊದಲು ನೀನು ಸರಿಯಿಲ್ಲ, ಸುಮ್ಕಿರು. ಅವಳು ಕೇಳಿದ್ದೆಲ್ಲ ತಂದಾಗ್ತೀಯಲ್ಲ.
ಅದಕ್ಕೆ ಅವಳು ಹಂಗೆ ಆಡೋದು. ನನ್ನಂಗೆ ಸಂತೆ ತಿರುಗಿದ್ರೆ ಗೊತ್ತಾಗಿರೋದು. ಹೌದು, ತಿಂಡಿ ತಿಂದ? ತಿಂಡಿ ಏನು ಬೇಡ, ಊಟ ಮಾಡಿದ್ರೆ ಆಯ್ತು. ಅಲ್ಲ ಕಣೋ ಗಡ್ಡಪ್ಪ, ಮುಂದೆ ಮಗ ಒಳಗೆ ಸೇರ್ಕೊಂಡು ಈಚೆಗೆ ಬಂದಿರೋ ಒಂದು ಗಂಟೆ ಕಾಲ ಆಯಿತು. ಅವನು ಬೋಂಡ ತಿಂತಾವನೆ, ನೀನೊಚ್ಚಿ ಕೂಲ್ಡಾಗಿರು. ಚೂರಿ ಚಿಕನ್ ಸಾಕದಾಗ ಮಾಡಿದಿಕ್ಕಲ್ಲ. ನೀನೇನಾದ್ರು ಮದುವೆ ಆದರೆ ನೀನು ಹೆಂಡ್ತಿ ಅಡುಗೆ ಬಟ್ರನಾಗ ಮಾಡ್ಕೊಬಿಡ್ತಾಳೆ. ಅವನಿಗೆಲ್ಲದ ಗುರು ಕಂಕಣ ಭಾಗ್ಯ, ಅವ್ರಿವ್ರು ನೋಡ್ಕೊಂಡು ಕಾಲ ಕಳಿತಾವನೆ. ಲೋ ಕೊಂತ ಮುಚ್ಕೊಂಡು ಕುಡಿಲ್ಲ, ಹಾಲು ಕುಡಿದ್ರೆ ತುಟ್ಟಿನೇ ಒಣಗಿಲ್ಲ. ಎಷ್ಟೆಲ್ಲ ಮಾತಾಡ್ತೀಯಾ ಗುರು? ನನಗೆ ಮದುವೆ ಆಗಬೇಕು ಅಂತ ಸಿಕ್ಕಾಪಟ್ಟೆ ಹುಚ್ಚತ್ಬಿಟ್ಟದೆ ಗುರು. ಬಮ್ಮಿದ ತಲೆ ಕೆಡ್ಸ್ಕೊಬೇಡಕ್ಕಲ್ಲ. ಅದೇನಾರ ಆಗಲಿ ಟಗರು ಪುಟ್ಟಿ ನಿಂಗೆ ಮಾಡ್ತೀನಿ ಬಿಡ್ಲ. ಅದೊಂದು ಕೆಲಸ ಮಾಡು ಗುರು, ನಾನು ಸಾಯ ಗಂಟ ನಾನು ನೆನಪಲ್ಲಿ ಇಟ್ಕೊಂಡಿರ್ತೀನಿ ನಿನ್ನ. ತೋಟಕ್ಕೆ ನೀರು ಬಿಡ್ತೀನಿ ಅಂತ ಹೇಳಿದೀನಿ, ನೀವೇನು ಟೈಟ್ ಆಯ್ತಾ ಇದ್ದೀರಿ? ಚೂರಿ ಕುಡಿಯೋ ತಿನ್ನೋ ಟೈಮಲ್ಲಿ ಎಂಥದ್ದ ನೀನು ನೀರು ಬಿಡೋದು? ಇನ್ನೂ ಆ ಪಾಟ್ಲು ಇಲ್ಲೇ ಇದೆ, ನಿಧಾನ ಕುಡಿರಲ್ಲ. ನಿಮ್ಮ ನಂಬ್ಕೊಂಡ್ರೆ ನೀರು ಬಿಡೋದೇ. ಲಕ್ಸುರಿ ಚಿಕನ್ ತಿಂದ್ರೆ ಆಟೋ ತುಸ್ರೆ ಏಟು ಅಂತಿದೆ, ಏನಿಲ್ಲ ಹಿಂಗೆ ತಿಂತಿದೆಯೇ? ಏಯ್ ಹೋಗ್ಲಿ ಬಿಡು, ತಿನ್ಲಿ ನಮ್ಮ ಚೂರು. ಅದೇನು ನೀರು ಬಿಡ್ಬೇಕು ಅಂತಿದ್ದಲ್ಲ, ನಡ್ಲ ಬಿಡ್ಬರ್ಮ. ಗುರು ಯಾರು ಹೆದರ್ಕೋಬೇಡಿ, ಇದು ಪಕ್ಕ ಧೈರ್ಯ. ನಮ್ಮ ಚಿಗಪ್ಪ ಅವನು ಎಲ್ಲ ವಿಚಾರಿಸ್ತಾನೆ. ಮುಚ್ಕ ನಿಂತ್ಕೊಳಪ್ಪ, ಸತ್ತಾಗಿರೋ ನಿಮ್ಮ ಚಿಕ್ಕಪ್ಪನ ಜೊತೆಲ ಅಂತ ನೀನೇ ಅರ್ಧ ಎದುರಿಸ್ಬೇಡ. ಯಾರು ಅದು ತೋಟದೊಳಗ? ಸಾಕಲ್ಲ ಚೂರೇ. ಏನ್ರಲ್ಲ ಅವ್ನು ನಮ್ಮ ಜೊತೆ ಬಂದ ನೋಡ್ರಿ, ತೋಟದೊಳಗೆ ಮಾತಾಡ್ತಾನಲ್ಲ. ಗುರು ಹೆದರ್ಕೋಬೇಡಿ, ಇದು ಪಕ್ಕ ದಯ್ಯನಯ್ಯ. ಮುಚ್ಕ ನಿಂತ್ಕೊಳಪ್ಪ, ಹತ್ತಿರ ನಿಸಾಲ ಹೇಳ್ದೋಗದ ನಿಂದೊಳ್ಳೆ ಗೋಳು. ಕೊಂತ ಯಾಕೆ ಹೆದರ್ಕೊಂಡಿಯೇ? ನಮ್ಮ ಚಿಕ್ಕಪ್ಪ ನಮ್ಮ ಜೊತೆಗೆ ಅವನೇ. ಚಿಕ್ಕ ಮುಚ್ಚಿಗೆ ಇರೋ ಬಡ್ಡಿದೆ, ಜಾರ್ ಸದ್ಯಾಗ ಹೋದನು ಕುಡ್ದ್ಬಿಟ್ಟು ಏನೇನೋ ಮಾತಾಡುವೆ. ಲವ್ ಯಾಕಲ್ಲ ಒಳ್ಳೆ ದಯ್ಯ ನೋಡ್ದಂಗೆ ನೋಡ್ತಾ ಇದ್ದೀರಿ? ಲವ್ ನೀ ಚೂರಿತಾನೆ. ಥೂ ಲೋಪ ನನ್ನ ಮಗನ, ಯಾಕಲ್ಲ ಹಿಂಗೆ ಕೇಳ್ತಾ ಇದ್ದೆ? ಲವ್ ಬರಲ್ಲ, ನೀರು ಬಿಡಕ್ಕೆ ಹೋಗೋರ? ಎಲ್ವೈತೆ ಉಪೇಂದ್ರ, ಎಲ್ವೈತೈತೆ? ಇನ್ನೊಂದ್ಸಲ ಕೇಳಿದ್ರೆ ಸತ್ತ ಹೋಗ್ತಿ ಅನ್ಸುತ್ತೆ. ಆ ಥರ ಕೇಳ್ತಾ ಇದೀಯಾ? ನಾನೆಲ್ಲಾದ್ರೂ ಹೋಗ್ತೀನಿ, ಅದನ್ನ ಕಟ್ಕೊಂಡು ನಿನ್ಗೇನು? ಹಾಂ, ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ, ಹೊಂಟೋಗತ್ತಾನೆ. ಯಾಕಪ್ಪ? ಯಾಕಂದ್ರೆ ನೋಡಿಲ್ಲಿ ನಾವೆಲ್ಲ ಇರೋಷ್ಟು ದಿನ ದುಡ್ದು ಆಲ್ಕೋಹಾಲ್ನ ಕುಡ್ದು 40 ವರ್ಷಕ್ಕೆ ಔಟು. ನೀವೆಲ್ಲ ಇದ್ದೀರಾ ಹಸಿನ ಹಾಲು, ಎಮ್ಮೆ ಹಾಲು, ಕತ್ತೆ ಹಾಲು ಕುಡ್ದು ಇನ್ನು ಕಾಲ ಕಳೀತಾ ಇದ್ದೀರಾ. ಇನ್ನು ಕಾಲ ಕಳೆಯೋದು ಬೇಡ, ಬೇಗ ಹೊಂಟೋದ್ರೆ ನಿಮಗೂ ಚಂದ, ನಿಮ್ಮ ಮನೆಯವ್ರಿಗೂ ಚಂದ. ಓ ಗಾಡ್, ನಾನು ಹೇಳಮ್ಮ ಸರಿಯಾಗಿದ್ರೆ
ಈ ಓಲ್ಡ್ ಮುದ್ಕನ್ನ ಮತ್ತೆ ನನ್ನ ಕಣ್ಣಿದ್ರೆ ತರಬೇಡ. ಓಕೆ ಬಿಡೋ ಸೈಡು, ನಿಮ್ಮ ಅಪ್ಪನ ರೋಡು. ಹೋಗ್ಬಿಟ್ಟವಳು. ಚಿಕ್ಕ ಎಷ್ಟೊತ್ತ ಟೀ ಕೊಡೋದು? ಆಯ್ತಾ ಅದೇ ನಂಜಪ್ಪ, ಕೊಡ್ತೀನಿ ಒಂದು ನಿಮಿಷ ಸುಮ್ಮನಿರು. ಹಲೋ, ಏನೋ ಕಷ್ಟ ಬಂತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಜೀವನದಲ್ಲಿ ಏನೋ ಸಾಧನೆ ಮಾಡೋಕ್ಕಾಗುತ್ತೇನೋ? ಏನು ಸಾಧನೆ ಮಾಡೋಕ್ಕಾಗಲ್ಲ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕಂತಂದ್ರೆ ನೀನು ನನ್ನ ಜೊತೆ ಬಾ. ಬರ್ತೀಯ ತಾನೆ? ಬಾ. ಓ ಕುಪೇಂದ್ರ, ಪಿಕ್ಚರು ಅಂತ ಏನೋ ಪಿಕ್ಚರ್ ಏನು ಮೆಟ್ಕೊಂಡಿದ್ದ ನಿನ್ಗೆ? ನೇಟ್ ಹಿಡಿದು ದುಡಿರೋ ನಿಮ್ಮ ಬಾಯಿನ ನೆಟ್ಸಾಡ್ತಾರ. ಓ ತಲೆ ಮುಖ, ಹೋಗಿ ಊರು ಮುಂಚೆ ಆಚೆ ಕಡೆಗೆ. ಯೋ ಮರೆಯ, ಅಲ್ಲೇನು ನೋಡ್ತಾ ಇದ್ದೀವಿ? ಬಂದು 5 ನಿಮಿಷ ಆಯಿತು. ಏನು ಬೇಕಣ್ಣ? ಒಂದು ಅರ್ಧ ಕೆಜಿ ನುಗ್ಗೆಕಾಯಿ ಕೊಡು. ಇದೇಂದ ಇಡ ಹೊಡ್ಸಿಲ್ಲ? ಇಡ ಹೊಡ್ಸಿದ್ರೆ ನಡ ಹಿಡಿಕೈತಿತ್ಲಾ? ಹೊಡ್ಸ್ಬೇಕಾಯ್ತು ಕಣ, ಹೊಡ್ಸ್ನಿಲ್ಲ. ಸ್ವಲ್ಪ ಹಿಂಸಲ್ ಇದ್ವಲ್ಲ, ಆಗ್ನಿಲ್ಲ. ಅದೇನೋ ಒಂದು ವ್ಯಾಪಾರ ಹೇಳು. ಒಂದು ಆಸರಕ್ಕೂ ಅಣ್ಣ. ಏ ದನಿನ ಹೆಸರು ಇದು, ಆಡ ಹೆಸರಕ್ಕ ಹೇಳ. ಇದೇ ಕಣ ಹಿಂಗಂತೀಯ, ಮೇಸಕ್ಕೆ ಎಷ್ಟು ಕಷ್ಟ ಗೊತ್ತಿಲ್ಲ ನೋಡ ನಿಂಗೆ. ಒಂದು ನೋಡ್ಕೋಣ ಒಂಚೂರು, ನೀನು ಹೆಚ್ಚು ಕಮ್ಮಿಯಾ? ಏ ನನಗೊಂದು ದೇವ್ರ ಕಾರ್ಯ ಇತ್ತು, ತೀರ್ಸ್ಬಿಡ್ಮ ಅಂತ ಮಾಡೇವನ. ಏಕನ ಹೇಳು ಅಣ್ಣ. ನೀನು ದಲ್ಲಾಳಿನಿ, ನೋಡಿ ಅಣ್ಣ ಎಷ್ಟು ಕೊಡ್ಬೋದು? ನೀನು ಒಂದು ವ್ಯಾಪಾರ ಇಲ್ಲ ಅಣ್ಣ. ಏ ಒಂದು 4,000 ಕೊಡ್ತೀನಿ. ಕೊಟ್ರೆ ಕೊಡು. ಇದೆ ತಿರ್ಗೆ ಏನಂತ ಬಂಡಿದ ಇದು? ಏ ಏನು ಇಲ್ಲ ಕಣ. ವಾ ಹಿಡ್ಕೊ ಇಲ್ಲಿ ನೀನು. ತಗೋ ಇರ್ಲಿ, ತಗೋ ಇಲ್ಲಿ, ತಗೋ ಬಿಡಲಿ. ಮಲ್ಲಿ ನೋಡಕ್ ಮೂರ್ಗೇನಿಲ್ಲ, ನೀನು ನನ್ನ ಮಲ್ಲಿ ಅನ್ನಂಗಾಗೋದಾ? ದಳ್ಳಾಳಿ ನೋಡ್ದಾ? ನಿನಗೊಂಥರ ಸುಮಾನ ಅಂತ ಕಾಣ್ತದೆ. ಹೋಗಿ ಬಂದು ಅದೇನೋ ಮಾಡಿದ್ರು ಅಂತಾರಲ್ಲ, ಹಂಗಾಯ್ತು. ದಲ್ಲಾಳಿಯಲ್ಲಿ ಅಂತ ನಾನು ಕೇಳಿದ್ರೆ ನಾನು ಚರಗ ಕಟ್ಕೊಂಡಿದ್ದೀನಿ. ಒಲಿ ಒಂದು 4 ಬಜ್ಜಿ ಕೊಡು. ಮುಚ್ಕೊಂಡು ಹೋಗ್ಲಾ. ನಿಮ್ಮಂಥವ್ರಿಗೆಲ್ಲ ಸಾಲ ಕೊಟ್ಟು ಸಂತೆಗೆ ಬಂದಂಗೆ ಆಯ್ತು. ಓ ದಳಣ್ಣ, ಬಾ ಸುಳ್ಳು ಎಂತಪ್ಪ ಹುಡುಕುದ್ ನಿನ್ನ? ಇಡೀ ಸಂತೆ ಹುಡುಕುದ್ನಲ್ಲಯ್ಯ. ಸಂತೆಯಿಂದ ಈಗ ತಾನೇ ಬಂದಿ. ಟೀ ಕುಡಿ. ಏ ಬೇಡ, ಒಂದು ಆತ ಬೇಕಾಗಿತ್ತು. ಸಂತೆಲೆಲ್ಲ ಬರೀ ಕಂಡಂಬರಿಕನೇ, ಅವು ಚೆನ್ನಾಗಿರೋದಿರಲಿಲ್ಲ. ನೀನು ನೋಡು ಮಾತು ಬಂದೆ, ಯಾವುದೋ ಒಂದು ಚೆನ್ನಾಗಿರೋ ತಂದಿದೆ. ಸುಮಾರಾಗದ ಕಣ. ಅದೇ ಬೂದ್ನೂರು ವೆಂಕಟೇಶ್ ಅವನಲ್ಲ, ತಲೆ ತಿಂದ ಹಾಕ್ಬಿಡನಂದ. ಏನು ಮಾಡಿ 6,000 ಹೇಳ್ಕೊಂಡ. ನಾನು ಹಂಗಿಂಗ್ ಗಾಡಿ ದೇವ್ರ ಕರೆಗೆ ಬೇಕಂತ ಒಂದು 500 ರೂಪಾಯಿ ಬಿಡ್ಸ್ಕೊಂತಾರೆ. ಏ ನಾವು ಪಟ್ಲಮ್ಮಂಗೆ ಮರಿ ಒಪ್ಸೋಕಿತ್ತು, ಒಂದು ಮರಿ ಬೇಕಿತ್ತು. ಅದೇನು ಹೇಳ್ಬಿಟ್ಟು ನನಗೆ ಕೊಡು. ನೀನಾರ ಈ ಸಂತೆ ಆ ಸಂತೆ ಅಂತ ಹುಡುಕ್ತೀನಿ, ನಾನೇನು ಹುಡುಕಿಕ್ಕದ? ಅದೇ ನನಗೆ ಮಾಡ್ಕೊಡೋದು. ಅಲ್ಲಿಂದ ತಂದಿವ್ನಿ, ಹುಲ್ಲು ಹಾಕಿಲ್ಲ, ಸೊಪ್ಪು ಹಾಕಿಲ್ಲ. ಅದೇನು ಕೊಡಬೇಕು? ಕೊಟ್ಬಿಟ್ರು ಗೊತ್ತಾಗಿಟ್ಟು ಕೊಡು. ನಿಂಗಣ ಒಂದು ಟೀ ಕೊಡು. ನಿಂದು ಬಾರಿ ನೀ ಎತ್ತಕೊಂಡ್ಬಿಡು. ಏನಿಲ್ಲ, ಅಲ್ಲಿಂದ ಹಿಡ್ಕೊಬಂದಿಲ್ಲ, ಒಂದು 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ಹಾಂ ಕೇಳೋದ್ನಾ? ಅಷ್ಟು ಕೊಡು ಇಷ್ಟು ಕೊಡು ಅಂತ. ಇರಲಿ, ವ್ಯಾಪಾರ ಅಲ್ವಯ್ಯ, ವ್ಯಾಪಾರ ಧರ್ಮ ಅದು. ತಗೋ, ದೇವ್ರು ಒಳ್ಳೇದು ಮಾಡಲಿ. ನೀನು ಊಟಕ್ಕೆ ಬಂದ್ಬಿಡು ಶುಕ್ರವಾರ ಖುಷಿ ಸರಿ. ಹಾಂ ಏನು ಹೊತ್ನಂತೆ ಬಂದ್ಬಿಟ್ಟಿದ್ಯಾ? ಏ ವ್ಯಾಪಾರ ಡಲ್ಲು ಕಣ. ಯಾಕ ಸುಂದ್ರಿತಾವ ಅಲ್ಕಿರ್ಕೊಂಡು ಮಾತಾಡ್ತಿದ್ದಂತೆ? ಯಾವನ್ ಹೇಳ್ದೆ ನೀಗ? ಯಾವನ್ ಹೇಳ್ತಾನೆ? ನಿನ್ ಜೊತೆಗಿರೋನೇ ಹೇಳಿದ್ದು. ಅವು ಸುತ್ತಮುತ್ತ ಇರೋ ಮಾತೆಲ್ಲ ಕೇಳ್ಕ, ಬಡ್ಡಿ ಮಕ್ಕಳು ಮಾತೆಲ್ಲ ಕೇಳ್ತಾ ಇದ್ದಿಲ್ಲ ನೀನು. ನೀನು ಯಾಕೋ ಬರ್ತಾ ಬದಲಾಯ್ತಾ ಇದೆಯಾ? ಬಾ. ಏ ನಿಮಗೆ ಮಾಡೋ ಅದೇನೋ. ಮಾಡ್ತಾ ಇಲ್ವಾ ಇಲ್ಲಿ? ಏಯ್ ಸರಿ ಮುಚ್ಚು. ನಾನೇನಾದ್ರೂ ಸೆರಗ್ ಮುಚ್ಕೊಂಡ್ರೆ ಮಾಡಿರೋ ಬಜ್ಜಿ ಎಲ್ಲ ಹಂಗೆ ಕುತ್ಕೋತವೆ. ಈ ಕೊಂತ ಯಾವಾಗಲೂ ನಿನ್ನ ಜೊತೆಗೆ ಇರ್ತಾನಲ್ಲ, ಅವನೇ ನಿನ್ನ ಬಾಲ್ವಾ? ನಮ್ಮ ಬಾಮೈದ ಬಾಳ್ ಕೊಡ್ಬೇಕಂತ ಹಿಂಗನ್ಬಿಟ್ಟಲ್ಲ. ಬಾಯ್ ಬಿಟ್ಟು ಮಾತಾಡೋಕ್ಕೆ ಸಾಯ್ತಾನೆ. ಇವನೇನು ಕೊಡ್ತಾನೆ ಬಾಳ? ಇವ್ನು ನಂಬ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ. ಏನು ನಮ್ಮ ಬಾಮೈದ ಇಷ್ಟೊಂದು ಕಿಂಡಲಾಗಿ ಮಾತಾಡ್ತಾ ಇದೆಯಾ? ಕಿಂಡಲಲ್ಲ, ಅವಳು ಹೇಳ್ತಿರೋದು ಕರೆಕ್ಟೇ. ದಿನ ನಿನ್ನ ಜೊತೆ ಬರ್ತಾನೆ ಹೋಯ್ತಾನೆ, ಬಾಯ್ಬಿಟ್ಟು ಮಾತಾಡೋದಲ್ವ ಅದೇನಂತ ಗೊತ್ತಾಗೋದು. ಲೋ ಏನ್ಲ ಇಷ್ಟೊಂದು ಮಾತಾಡ್ತಾವ್ರೆ? ಹೇಳ ಬಾಮೈದ, ನೀನು ಇಷ್ಟಪಡ್ತಿರೋ ವಿಷಯನಾ? ರಂಜು, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ. ನೀನಂದರೆ ನಂಗೆ ಭಾರಿ ಇಷ್ಟ. ಭಾರಿ ಅಂದರೆ ಎಷ್ಟಪ್ಪ? ಅದೆಲ್ಲನೂ ಇಲ್ಲಿ ತೋರ್ಸೋಕ್ಕಾಗೋದಿಲ್ಲ, ಒಬ್ಬಳೆ ಸಿಗು, ತೋರಿಸ್ತೀನಿ. ಸರಿ, ಅಷ್ಟೊಂದು ಇಷ್ಟಪಡೋದಾದ್ರೆ ಒಂದು ಮುತ್ತು ಕೊಡು ನೋಡೋಣ. ಇಲ್ಲಿ
ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ನಮ್ಮ ಗುರು ರವಿಚಂದ್ರನ್ ಹೇಳಿಲ್ವಾ? ಅಷ್ಟು ಇಷ್ಟಪಡೋದಾದ್ರೆ ಒಂದು ಮುತ್ಕೊಡು ನೋಡೋಣ. ಓ ಬಮ್ಮದ ಎಂಥ ಚಾನ್ಸ್ಲಾ? ನನಗೇನಾದ್ರು ಇಂಥ ಚಾನ್ಸ್ ಸಿಕ್ಕಿರೋ ಇಲ್ಲೇ ಲಚ್ಚಿಕ್ಕಂತ ಕೊಟ್ಬಿಡುವೆ. ಸಾಕು ಸುಮ್ಮನಿರಪ್ಪ, ಇಂಥದ್ದು ಎಸ್ಸಲ್ಲ ಆಗೋದು. ಯಾಕೋ ನಮ್ಮ ಬಾಮೈದ ಹೆದರ್ಕತ್ತವನೆ. ಒಂದು ಐಡಿಯಾ ಮಾಡೋಣ. ರಂಜು, ಇಮೇಲೆ ಕೊಡು ಅಂತ ಕೇಳಬೇಡ. ನಮ್ಮ ಬಾಮೈದ ಮೇಲೆ ಸಾಕು 1 ಗಂಟೆ ಕೊಡ್ತಾ ಇರ್ತಾನೆ, ನೀನು ಈಸ್ಕತನೇ ಇರು. ಗಡಪರ ಇದೇನು ಒಬ್ಬರೇ ಕೂತ್ಬಿಟ್ಟಿದ್ದೀರಾ? ಮನಸ್ಸಿಗೆ ನೆಮ್ಮದಿ ಬೇಕು ಅನ್ನಿಸ್ದಾಗ ಇಲ್ಲಿ ಬಂದು ಇವನ್ಗಳು ಕುಂತ್ಕೋತೀನಿ. ಊರ್ನ ಯಜಮಾನ್ರು ನೀವು. ಇತ್ತೀಚೆಗೆ ನೋಡಿದ್ರೆ ಊರಿನ ವಿಷಯಕ್ಕೆ ತಲೆನೇ ಕೆಡ್ಸ್ಕೊತಲ್ವಲ್ಲ ಯಾಕೆ? ಇತ್ತೀಚೆಗೆ ಮನೆಗೊಬ್ಬ ಯಜಮಾನ, ಮನೆಗೊಬ್ಬ ಗೌಡ ಆಗಿ ಕುಂತವ್ರೆ. ಇಂಥದ್ರೊಳಗೆ ನಾವು ತಲೆ ಹಾಕಿದ್ರೆ ಒಂಚೂರು ಬೆಲೆನೇ ಇರೋದಿಲ್ಲ. ಅದಕ್ಕೆ ಆ ಮ್ಯಾಟ್ರಿಗೆ ನಾನು ತಲೆ ಕೆಡ್ಸ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ನೀವೇ ಹಿಂಗಂದ್ರೆ ಹೆಂಗೆ ಗಡಪರೆ? ದೇವಸ್ಥಾನ ಚೀಟಿ ದುಡ್ಡು 5-6 ಲಕ್ಷ ರೂಪಾಯಿ ಬೆಳೆದಿತ್ತು. ಅದನ್ನ ಜನಗಳೆಲ್ಲ ತಿಂದು ತೇಗ್ತಾವ್ರೆ. ಅಲ್ಲಿ ದೇವಸ್ಥಾನ ನೋಡಿದ್ರೆ ಮಳೆ ಗಾಳಿ ಜೋರಾಗಾದರೆ ಕಸ್ಕಂದು ಬೀಳ್ತದೆ. ಏನಾರು ಹೆಚ್ಚು ಕಮ್ಮಿ ಆಗಿ ದೇವ್ರು ಭಿನ್ನ ಆದರೆ ಊರು ಉಳಿತದ? ಅದಕ್ಕೆ ನಾನು ಏನು ಮಾಡಲಿ? ಗ್ರಾಮಸ್ಥರೆಲ್ಲರೂ ಸೇರಿಸಿ ಆ ದುಡ್ಡನ್ನ ವಸೂಲಿ ಮಾಡಿ ನನ್ನ ಕೈಲಿ ಕೊಡಿ. ದೇವಸ್ಥಾನವನ್ನು ನೇರ್ಪು ಮಾಡಿಕೊಂಡು ಪೂಜೆ ಪುರಸ್ಕಾರ ಮಾಡ್ಕೊಂಡು ಹೋಯ್ತೀನಿ. ಒಂದು ಕೆಲಸ ಮಾಡು, ನಂಜಪ್ಪನ ಒಂದು ಮಾತು ಕೇಳಿ ನೋಡು. ಗಡಪರೆ, ಆ ನಂಜಪ್ಪ ನನ್ನ ಮಾತು ಕೇಳ್ತಾರ? ಇದೊಂದು ವಿಷಯ ನೀವೇ ಮಾತಾಡಿ ಬಗೆಹರಿಸ್ಕೊಡಿ. ನಂಜಪ್ಪ ಇಲ್ಲೇ ಬತ್ತಾವನೆ, ಮಾತಾಡಿ ಬಗೆಹರಿಸೋಣ ಬಿಡು. ಗಡಪರೆ, ನಾನು ಬರ್ತೀನಿ, ಪೂಜೆಗೆ ಟೈಮ್ ಆಯ್ತು, ನೀವೇ ಮಾತಾಡಿ. ಏನೋ ನನ್ನ ಮಕ್ಕ ಕಂಡು ಓಡ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಬರೋ ಹೆಣ್ಮಕ್ಳೇ ಮಂತ್ರ ಮಾಡ್ತೀನಿ ಅಂದ್ಬಿಟ್ಟು ತೋಡೆ ನಂಬಿಟ್ಟು ದೇವಸ್ಥಾನಕ್ಕೆ ಬರ್ದಂಗೆ ಮಾಡಾಕ್ಬಿಟ್ಟವ್ರು. ಮುಂದೆ ನನಗೇನೋ ಬಂದಿರೋದು ಮಕ್ಕಳಿದ್ದವ್ರಿಗೆ ಮಕ್ಕಳು ಮಾಡೋಣ ಅಂತ ಏನು ದುರ್ಬುದ್ಧಿ ಕಲ್ತ್ಬಿಟ್ಟ ಮುಂದೆ ಮಗ. ಏನು ಮಾಡೋದು? ಏನು ಮಾಡಿದ್ರು ನೀನು ಹುಡ್ಸೋದಿದ್ರ ಸೆಪ್ನಿಲ್ವಲ್ಲ, ಏನು ಮಾಡೋದು? ಏನು ಗಡ್ಡಪ್ಪ ತೊಡೆ ಪೂಜಾರಪ್ಪ ಮಾತಾಡ್ತೀನಲ್ಲ. ದೇವ್ರ ಚೀಟಿ ದುಡ್ಡು ಈಸ್ಕೊಡು, ಆ ದೇವಸ್ಥಾನ ರಿಪೇರಿ ಮಾಡ್ಸ್ಕೊತೀನಿ ಅಂತ ಹೇಳ್ತಾ ಇದ್ದ. ಆ ಮುಂಡೆ ಮಗನಿಗೆ ಎಷ್ಟು ಕೊಟ್ಟು ತರೀನಿಂಗಿಲ್ಲ, ಆ ದೇವಸ್ಥಾನ ದುಡ್ಡು ಮೇಲೆ ಕಣ್ಣು ಬೀಳ್ತಾವನಿಗೆ. ಅಲ್ಲ ಕಣೋ ಗಡ್ಡಪ್ಪ, ಅವ್ರ ಅಪ್ಪ ನೋಡಿದ್ರೆ ಎಂತೆ ಮನಸ್ಸು. ಈ ಮುಂಡೆ ಮಗನಿಗೆ ದೇವಸ್ಥಾನ ಮೇಲೆ ಹೂವು ಹಾಕಕ್ಕೆ ಆಸೆ ಇಲ್ವಲ್ಲ. ಓಲಿ ಬಾ ನಂಜಪ್ಪ, ಟೈಮ್ ಬಂದಾಗ ಈಗ ಎಲ್ಲ ಆಯ್ತದೆ. ಆದರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಕೂಲ್ಡಾಗಿ ಕುಂತ್ಕೊಬಾ. ಲೇ, ನಿಮ್ಮ ಅಪ್ಪ ಮನೆಯಿಂದ ಬರೋದೇ ಬೇಡ ನೀನು. ಪರ್ಮನೆಂಟಾಗಿ ಅಲ್ಲೇ ಉಳ್ಕೊಬಿಡು. ನಾಳೆ ನಿಂಗೆ ಡೈವರ್ಸ್ ಕೊಡ್ತೀನಿ. ನನ್ನ ಹತ್ರ ಏನು ಆಟ ಆಡ್ತಾ ಇದೆಯಾ ನೀನು? ಮೊದಲೇ ಊರಲ್ಲಿ ನೆಮ್ಮದಿ ಇಲ್ಲ, ಅಂಥದ್ರಲ್ಲಿ ಬೆಳಗ್ಗೆ ನಾಯಿಗಳ ಥರ ಕಿತ್ತಾಡ್ತಾ ಇದ್ದೀರಾ. ಏನು ನಡೀತಿದೆ ಆಮೇಲೆ? ಉಪ್ಪಿ, ಇವಳು 2 ದಿನ ಅಪ್ಪನ ಮನೆಗೆ ಹೋಗಿದ್ಲು, ಅದಕ್ಕೆ ಇವನು ಡೈವರ್ಸ್ ಕೊಡ್ತೀನಿ ಅಂತ ಅವನೇ. ಉಪ್ಪಿ, ಅದಕ್ಕೋಸ್ಕರ ಡೈವರ್ಸ್ ಕೊಡ್ತೀನಿ ಅಂತ ಅವನ? ಏ ಬಾಲೆ, ನೀನು ಮದುವೆ ಆಗಿ ಎಷ್ಟು ವರ್ಷಗಳು ತುಂಬಿದೆ? ವರ್ಷನ ಇನ್ನು 3 ತಿಂಗಳು ಸಹ ತುಂಬಿಲ್ಲ. ಓಹೋ, ವರ್ಷಗಳನ್ನೇ ಪೂರೈಸದ ಡ್ಯಾಮೇಜ್ ಫ್ಯಾಮಿಲಿ. ಇರಲಿ ಓಕೆ. ಇವಳು ತಾಳಿ ಕಟ್ಟಿರೋ ಗಣ್ಣೆ ಕೇಳೋ. ಕೇಳಕ್ಕೇನು ಉಳಿದಿಲ್ಲ. ನಾ ಇನ್ನು ಏನು ಹೇಳಿಲ್ಲ, ಆಲೇ ಮಾತಾಡ್ತಿದ್ದಲ್ಲ ಮಂಗ. ಇವಳನ್ನ ಮದುವೆ ಆಗಿ ಕರೆಕ್ಟ್ ಟೈಮ್ ಇನ್ನು 3 ತಿಂಗಳು ಸಂಸಾರ ಮಾಡಿಲ್ಲ, ಆಗಲೇ ಇವಳನ್ನ ನಿನ್ನ ಕೈಲಿ ಬಿಟ್ಟಿರೋಕೆ ಆಗ್ತಾ ಇಲ್ಲ. ನಿನ್ನಂಗೆ ತಾನೇ ಇವಳು ಮದುವೆ ಹಾಕೋ ಮುಂಚೆ ಇದು ಸೆಟಪ್ಗಳನ್ನ ಸಮಾಧಾನ ಪಡಿಸಿ, ಮಗು ಥರ ತೊಡೆ ಮೇಲೆ ಹಾಡಿಸಿ, ಚಂದ್ರ ಲೋಕದಲ್ಲಿ ಚಂದ್ರನ ತೋರಿಸಿ, ಮುದ್ದಾಡ್ತಾ ನೆನಪುಗಳನ್ನ ನೆನಪಿಸಿ, ಅವ್ರ ಮೈಲಿರೋ ಬೆವ್ರನ್ನ ಇಳಿಸಿ, ಬರೋಷ್ಟೊತ್ತಿಗೆ 1-2-3 ದಿನ ಲೇಟ್ ಆಗಿರ್ಬೇಕು ಅಷ್ಟೇ. ಅದಕ್ಕೋಸ್ಕರ ಡೈವರ್ಸ್ ಕೊಡೋಕೆ ಹೋಯ್ತೀನೋ. ಡೈವರ್ಸ ಇಷ್ಟೆಲ್ಲ ಆದ್ಮೇಲೆ ಡೈವರ್ಸ್ ಅಯ್ಯ? ಏನು ಡೈವರ್ಸು? ಏನೋ ನಿನ್ನ ಬಗ್ಗೆ ಅವಳು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ನನಗೆ ಗೊತ್ತು ಕಣ, ನನಗೆ ಗೊತ್ತು. ಏನು ಗೊತ್ತು ನಿಂಗೆ ನನ್ನ ಬಗ್ಗೆ? ನಿಂಗಿನ ನೀರೊಳಗೆ ಏನು ಮಾಡಿದೆ? ಕಾಮಾಕ್ಷಿನ ಕಾಡಿನೊಳಗೆ ಏನಂತ ಕೇಳಿದೆ? ಮಾದೇವಿನ ಮಾಡಿ ಮೇಲೆ ಏನು ಮಾಡಿದೆ? ಭಾಗ್ಯನ ಬಾವಿ ಹತ್ರ ಏನಂತ ಬೇಡ್ದೆ? ಇದೆಲ್ಲ ನಿನಗೆ ಗೊತ್ತು, ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ಯಾ? ಇವತ್ತು ಜನಕ್ಕೆಲ್ಲ ಗೊತ್ತಾಯ್ತದಕ್ಕೆಲ್ಲ ಕಾರಣ ನೀನೇ. ನೀನು ಮಾಡಿರೋ ಸಾಧನೆನೆಲ್ಲ ನನ್ನ ಮೈಂಡಲ್ಲಿ ಪ್ರಿಂಟ್ಔಟ್ ಮಾಡಿ ಮೆಡಿಕಬಿಟ್ಟಿದ್ದೀನಿ. ಅಪ್ಪಿ ತಪ್ಪಿ ಪ್ರಿಂಟನ್ನು ತೆಗೆದು ನೀನು ಎಂತ ತೋರಿಸ್ಬಿಟ್ರೆ ನೀನು ಯಾಕೆ ಕೊಡ್ತೀಯ ಡೈವರ್ಸು? ನೀಗಿಂತ ಮೊದಲೇ ಕೊಡ್ತಾಳ ಅವಳು ನಿಂಗೆ ಡೈವರ್ಸು. ಹಾಲಂತ ಸಂಸಾರ ಕುಳಿ ಅಣ್ತಂಬ್ರಾಗಿ ಹುಟ್ಟಂದಕ್ಕೆ ಭಾಗ ತಗೋಬೇಕು ಅಂತ ಏನಿಲ್ಲ, ಅಂಥದ್ರಲ್ವೇ ತಗೊಂಡಿದ್ದೀರಿ. ವಯಸ್ಸಾಗಿರೋ ನಿಮ್ಮ ಅಪ್ಪ ನಿಮ್ಮ ಅವನ್ನ ನಾವು ನೋಡ್ಕೊಳ್ಳೋದಿಲ್ಲ ಅಂದ್ರೆ ಹೆಂಗೆ? ನೋಡ್ಕಡಪ್ಪ, ನನಗೆ 2 ಹೆಣ್ಮಕ್ಳವೆ. ನಾನಂತೂ ತುಂಬ ಕಷ್ಟನೇ. ನನ್ನ ಕೆಲಂತೂ ನೋಡ್ಕೊಳಕ್ಕಂತೂ ಆಯ್ಕಿಲ್ಲ. ನಾನು ಇವನ್ಕಿಂತ ಜಾಸ್ತಿ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ. ನನ್ನ ಕೆಲಂತೂ ನೋಡ್ಕೊಳಕ್ ಆಗೋದಿಲ್ಲ. ಏನಪ್ಪ ನಿಂಗೆ ಪ್ರಾಬ್ಲಮು? ಇರೋ 2 ಮಕ್ಳು ಗಂಡೆಯ, ಹಳ್ಳಿ ಜಮೀನು ಬಿಡಿಸ್ಕೊಂಡಿದ್ಯಾ, ಇನ್ನೇ ನಿಂಗೆ ನೋವು? ನಿಂದೇನಪ್ಪ ಪ್ರಾಬ್ಲಮು? 200 ಗ್ರಾಮ್ ಚಿನ್ನ ತಂದು ಮಲ್ ಮಾಡ್ಕೊಂಡಿದ್ಯಾ, ಅದಕ್ಕೆ ಹಿಂಗೆ ಆಡ್ತಾ ಇದೆಯಾ? ಅವ್ರ ಅಪ್ಪನ ಮನೆ ಮಾಡಿಸ್ಕೊಂಬಂದ್ರೆ ಚಿನ್ನ ಕಳ ಅದು.
ಏನು ಗಂಟು ಹೊಡೆದು ಮನೇಲಿ ಮಾಡ್ಸ್ಕೊಂಬಂದಿದ್ದ ನಾನು? ಯಾಕೆ ಬರ್ಕೊತಾ ಇದ್ದೀರಿ? ನಿಮಗೆ ಮಾನ ಮರ್ಯಾದೆ ಏನಾರು ಇದ್ದದ? ಬಂಬಡ ಬರ್ಸ್ಕೊತಿರಲ್ಲ ಯಜಮಾನ್ರು ಕುಂಡ್ರಿಸ್ಬಿಟ್ಟು. ನೋಡ್ರವ್ವ, ಇಬ್ಬರು ಸೊಸೆರು ಇಲ್ಲೇ ಇದ್ದೀರಿ, ನೀವೇನು ಹೇಳ್ತೀರಿ? ಹೇಳೋದೇನದೆ? ಆಯಮ್ಮಂಗೆ ಟಿ ಬಿ ಕಾಯಿಲೆ, ಆಯಪ್ಪಂಗೆ ಕಾಲಾಗಕ್ಕಿಲ್ಲ, ಇವರಿಬ್ರು ನಾವೆಂಗ್ ಸಾಕೊಳ್ಳೋದು? ಮೊದ್ಲೇದು ಅದಕ್ಕೆ ಕಾಯಿಲೆ ಅವಮ್ಮ ಕೆಮ್ಕಾಕಿ ಹಾಕಿಸ್ಕೊಂಡ್ ಕೂತಿದ್ರೆ ಅಕ್ಳು ಅಜ್ಜಿ ತಾತ ತನಕ ಹೋಯ್ತಾರೆ. ಒಂದು ಹೆಚ್ಚು ಕಮ್ಮಿ ಆದ್ರೆ ನಾವೇನ್ ಮಾಡೋದ? ಅಲ್ಲ ಕಣ್ರಲ್ಲ, ನಿಮ್ಮ ಹೆಡ್ತಿರು ಹಿಂಗೆಲ್ಲ ಮಾತಾಡ್ತಾವ್ರೆ, ಕೇಳಿದ್ರಂಗೆ ಸುಮ್ಗೆ ಇದ್ದೀರಿ ಎಲ್ಲ. ಈ ವಯಸ್ಸಿಗೆ ನೀವು ಬಂದಾಗ ಮಕ್ಕಳು ಸೊಸೆರು ನಿಮ್ಮ ಹಿಂಗಂದ್ರೆ ನೀವೇನು ಮಾಡ್ತೀರಾ? ನಿಮಗೆ ಮೈ ಬಿಸಿ ಆದ್ರೆ ಸಾಕು, ಒಂಚೂರು ನೆಗಡಿ ಆದ್ರೆ ಸಾಕು, ನಿಮ್ಮಪ್ಪ 9 ಮೈಲಿ ಒತ್ಕೊಯ್ತಾ ಇದ್ದ. ಇರವೇ 2 ಮಕ್ಕಳು ಅಂತ 2 ಕಣ್ಣು ಕಾಪಾಡ್ದಂಗೆ ನಿಮ್ಮನ್ನು ಕಾಪಾಡ್ದ. ನಿಮ್ಮಪ್ಪ ನಿಮ್ಮ ಅವ್ನಿಗೆ ಒಳ್ಳೆ ಮರ್ಯಾದೆ ಕೊಟ್ರಿ, ನಿಮಗೆ ಕೈ ಎತ್ತು ಮುಗಿಬೇಕು. ಗಡಪ್ಪ, ಯಾಕೆ ಅವ್ರ ಮನಸ್ಸಿಗೆ ಬೇಜಾರು ಮಾಡೋದು? ಅಷ್ಟೆಲ್ಲ ಜಗಲಿ ಅಷ್ಟೆಲ್ಲ ಜಾಗ ಕೊಳ್ಳಿ, ಅವರು ಸುಖವಾಗಿರಲಿ. ನಾನು ಗಡ್ಡ ಸಂಪಾದನೆ ಮಾಡಿರೋದ ಒಂದು ತುಂಡು ಅಲ್ಲ, ಅದೇ ಕೊಳ್ಳಿ. ಗಡಪ್ಪ, ಏನೋ ತಿಳಿದು ಒಂದು ಮಾತು ಆಡ್ಬಿಟ್ಟಿದ್ದೀನಿ. ನಮ್ಮವು ನಾನೇ ನೋಡ್ಕೋತೀನಿ. ಗಡಪ್ಪ, ನಮ್ಮಪ್ಪ ನಮ್ಮ ಜೊತೆನೇ ಇರಲಿ ಬಿಡು. ಮುಕ್ಕೋಳ ಉಡ್ಸಿರೋ ತಾಯಿ ತಂದೆ ಜಮೀನು ಭಾಗ ಮಾಡ್ಕೋತೀರೇನಾ? ನೀವು ಸಾಕ್ತೀರೇನಾ? ತಾಯಿ ಸಾಕು ನಾಯಿ ಸಾಕು ಅಂತ ಅನುಭವಿಸ್ತೀರಿ ಬಿಡಿ. ನಂಜಪ್ಪ, ಯಾಕೆ ಬೈತೀರಿ? ಸುಮ್ಮನಿರಿ. ಮೊದಲು ನಿನ್ಗೊಡಿಬೇಕು. ನೀವು ಸರಿಯಾಗಿದ್ರೆ ಇವೆಲ್ಲ ಯಾಕೆ ಬರೋವು? ಇನ್ಮೇಲೆ ಮಕ್ಕಳು ಅನ್ನೋದು ಆಸೆ ಬಿಟ್ಬಿಟ್ಟು ನೆಮ್ಮದಿಯಾಗಿ ಕಾಲ ಕಳೆಯೋದನ್ನ ಕಲ್ತು. ಏನಾರ ನಿನ್ನ ಮಕ್ಕಳು ಹೆಚ್ಚು ಕಮ್ಮಿ ಮಾತಾಡೋದಾದ್ರೆ ನಾನು ಕೂಡ ತಿಳಿಸು, ಅವ್ರು ನಡಂಬರಿತೀನಿ. ಇಂತಿ ಅನಿಷ್ಟು ಮುಕ್ಕೋಳ ಮಕ್ಕ ನೋಡ್ದ ಹೇಳ್ತಾ ಇದೆ. ನಡಿಗೇಟಪ್ಪ ಹೋಗೋಣ. ನೀನು ಕೂಲ್ಡಾಗಿರು ನಂಜಪ್ಪ, ಅದಕ್ಕೆಲ್ಲ ಟೈಮ್ ಬರ್ತದೆ. ಯಾಕೆ ಇಷ್ಟೊಂದು ಲೇಟು? ನೈಟು ಮಲಗೋದು ಲೇಟ್ ಆಯ್ತು ಕಣ, ಬೆಳಿಗ್ಗೆ ಎಚ್ಚರನೇ ಆಗಲಿಲ್ಲ. ಮೊಬೈಲ್ ಎಷ್ಟವೆ ಪಿಕ್ಚರು? ಎದ್ದೇಳು ಮುಂದಿನ ಒಂದೇ ಇರೋದು. ಸರಿ, ಅದೇನು ಮಾತಾಡಬೇಕು ಅಂದಲ್ಲ? ನಾಳಕ್ಕಿಬ್ರು ಕಾಲೇಜಿಗೆ ಬಂಕ್ ಹಾಕಿ ಪಿಕ್ಚರ್ಗೆ ಹೋಗಮ್ಮ. ಕಾಲೇಜಿಗೆ ಬಂಕ್ ಹಾಕ್ಬಿಟ್ಟು ಪಿಕ್ಚರ್ಗೆ ಹೋಗೋದಾ? ಮನೇಲಿ ಯಾರಿಗಾದ್ರೂ ಗೊತ್ತಾದ್ರೆ? ನಾವು ಹೋಯ್ತಾ ಇರೋದು ಬಸಪಟ್ಟಣಕ್ಕಲ್ಲ, ಕೇರಳಪುರಕ್ಕೆ. ಅಲ್ಲಿ ಯಾರು ಇಲ್ಲ ಕಣ, ಫ್ರೀಯಾಗಿ. ಏನೇ ಮಾಡೋದು ರಂಜು? ಒಂದು ಕೆಲಸ ಮಾಡಿ, ಪಿಕ್ಚರ್ ಏನು ಬೇಡ, ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ. ಇನ್ನೂ ಸೂಪರ್ ಬಿಡು, ಕೊಂತಿ ಬಿಟ್ಕೊಂಡವಣ. ಬೊಮ್ಮೆದ ಕೊಂತಿ ಬಿಡ್ತಲ್ಲ ಏನಾದಂತ ಕರ್ಕೋದಿಲ್ಲ ಅಲ್ಲಿ. ನಂಗೆ ಗೊತ್ತಿರೋ ಜಾಗ ಒಂದು ಸೂಪರ್ ಆಗದೆ, ಸುಮ್ಮನಿರಪ್ಪ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆರಾಮಾಗಿ 4 ಆಳು ಕೂತ್ಕೊಂಡು ಮಾತಾಡ್ಬೋದು ಕಣ, ಯಾರು ಬರೋದಿಲ್ಲ ಕಣ ಅಲ್ಲಿಗೆ. ಕೂತ್ಕೊಂಡು ಮಾತಾಡೋಕ್ಕೆ ಆ ಜಾಗಕ್ಕೆ ಹೋಗ್ಬೇಕಾ? ಯಾಕೆ ಕುಂತಿ ಬಟ್ಟಕ್ಕೆ ಹೋದ್ರಾಗಲ್ವಾ? ಅಲ್ಲೆಲ್ಲ ಕಲ್ಲು ಒತ್ತವೇಗಾನು, ನಿನಗೆ ಗೊತ್ತಾಗೋದಿಲ್ಲ. ನೀವೇನಾದರೂ ಮಾಡಿ ಕರೆಕ್ಟಾಗಿ ಕಾಲೇಜ್ ಬಿಡೋ ಟೈಮ್ ಕರ್ಕೊಬಂದು ನಮ್ಮನ್ನ ಬಿಟ್ಬಿಡಿ ಅಷ್ಟೇ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅರ್ಧ ಗಂಟೆ ಮುಂಚಿತವಾಗಿ ಕರ್ಕೊಂಡ್ಬಿಡ್ತೀನಿ. ಸರಿ, ಲೇಟ್ ಆಯಿತು, ಬಾ ರಂಜು, ನಾವು ಹೋಗೋಣ. ನಮ್ಗೇನಿಲ್ವಾ? ಓ ಕಾಳ, ಬಾರ ಇಲ್ಲಿ. ಏನಪ್ಪ? ಬಾಯೆಲ್ಲ ಕೆಟ್ಟೋಗದೆ. ಒಂದು 4 kg ಮಾಂಸ ತಂದು ನೀನು ಎಡ್ತೇಳೋ ಹುರ್ಕೊಡ್ಲಿ. ನಿನಗೆ ಸುಮಾನ, ನಮ್ಗೆ ಔಷಧಿ ಹೊಡೆಯಕ್ಕೆ 100 ರೂಪಾಯಿ ಇಲ್ಲ. ಬಾಡು ಅಂತೀಯಲ್ಲ, ನಮ್ಮ ಕಷ್ಟ ನಮ್ಗೆ ಆಗದ. ಕುದ್ಕೊಂಡು ನಿನ್ಗೆ ಇದೆ ಸುಮಾನ. ನಾನೇ ಕೊಟ್ಟು 100 ರೂಪಾಯಿ. ಅಯ್ಯೋ ಬಡ್ಡಿ ಮಕ್ಕಳ, ನಿಮ್ಮೆಲ್ಲ ಉಡಿಸಿ ಸಾಕಕ್ಕೆ ಏನು ಸುಖ ಬಂದಿಲ್ಲ. ಓದಿ 4 kg ಮಾಂಸ ತಂದು ಕೊಡೋಕ್ಕೆ ಹೇಳ್ತಿಲ್ಲ. ಮುಂದೆ ಬಾ. ಏನಮ್ಮ, ನೀನು ಬಟ್ಟೆ ಸಗದಿ ಇನ್ನೂ ಮುಗ್ದಿಲ್ವಾ? ಏನು ನೀನೇ ಮಾಡಿ ಅವ್ರಿಗೆ ನಿಮ್ಮ ಅತ್ತೆ ಕೆಲ ಮಾಡಿಸಿ ಹೋಗ್ರಮ್ಮ, ಅಡುಗೆ ಮಾಡೋಗ್ರಮ್ಮ. ವನ್ನ ಗಡ್ಡಪ್ಪ, ಏನು ಗಡ್ಡಪ್ಪ? ಬರಲ್ಲ ಇದೆ. 20 ರೂಪಾಯಿಗೆ ಎಣ್ಣೆ ಕೊಡು. ಆದರೆ ಓದ್ಸತಿ ಕೊಟ್ಟಿದೆಯಲ್ಲ ಅದನ್ನು ಕೊಡಬೇಡ, ಕೆಂಪು ಜಾಸ್ತಿ ಆಯ್ತೆ. ಮೊದಲ ಬಾರಿ ಕೊಟ್ಟಿದೆಯಲ್ಲ ಅದು ಕೊಡು. ಅದಕ್ಕೆ 35 ಅಂತ ತಗೋ. ಆಯಿತು, ಕೊಡ್ಲಾ? ನಾನೇನು ಕೊಡೋದು ಅದನ್ನ? ಕೊಡು ಕೊಡು ಕೊಡು. ನೀ ಕೇಳ್ದಲ್ಲ ಅದಕ್ಕಂತ ತಗೋ. ಗಡ್ಡಪ್ಪ, ಎಷ್ಟೊತ್ತ ಬರೋದು ನೀನು? ಅಯ್ಯೋ, ಆ ಮುಂಡೆ ಮನೆಗೇನೋ ಹುಗ್ದ ನಂಜಪ್ಪ. ಮೊದಲನೇ ಬಾರಿ ತಂದಿದ್ನಲ್ಲ, ಅದು 30 ರೂಪಾಯಿಂದು. 2ನೇ ಬಾರಿದು ಬರೀ 20 ರೂಪಾಯಿಂದು. ಏನು ಸುಖಿಲ್ಲ ಕಣ ಗಡ್ಡಪ್ಪ, ಇದೇ ಸೂಪರು. ಒಳ್ಳೆ ಕೆಲಸನ ಮಾಡಿದ್ದಿ ಕಣ.
10 ರೂಪಾಯಿಗೆ ಶರೀರನ ಹಾಳು ಮಾಡ್ಕೋಕಾಗ್ತದ? ಅದಕ್ಕೆ 30 ಕೊಟ್ಟು ತಂದೆ. 10 ರೂಪಾಯಿ ಎಲ್ಲೋದು ಎಲ್ಲಿ ಬಂದದ? ಒಳ್ಳೆ ಸೂಪರ್ ಬಿಡು ಬಟ್ಲಿಗೆ. ಅದು ನಿಜವೇಯ. ಓ ಗಡ್ಡಪ್ಪ, ನನ್ನ ಕಷ್ಟ ಸುಖ ನೋಡ್ತಾರೋ ನೀನೇ ಕರೋ. ಮುಂದೆ ಮಗನಾಗ ಹುಡ್ಬೇಕಾಯ್ತು. ಅದಕ್ಕೆಲ್ಲ ಟೈಮ್ ಬರ್ತದೆ, ನೀ ಕುಡಿಯೋ. ಟೈಮ್ ಬರ್ತದೆ ಟೈಮು. ನಿಮ್ಮ ಅಮ್ಮನ ಕೋಣೆಯ ಯಾರು? ಹಂಗಂದ್ರೆ ಏನು ನಂಜಪ್ಪ? ಈಗ ಮುಚ್ಕೊ ಕುಡಿಯೋ. ಮುಂದೆ ಮಗ ಸೂಪರ್ ಆಗಿರೋದು ಕೊಟ್ಟು. ಅದು ಕುರಿ ದೊಡ್ಡೆಲ್ಲ ಅಳ್ಳಾಡ್ತದೆ. ಮುಂದೆ ಮಗ ತದ್ಲಿ ಕಟ್ಟಿಲ್ಲ, ಎಲ್ಲಿ ತಿರ್ಕೊಂಡು ಕೋಲು ಮುಂದೆ ಜೋಯ್ತಾ ಕಾಣಲ್ಲ. ಎಲ್ಲಿಗೋದ್ ಇವನು? ಒಳ್ಳೆ ಕೆಲಸ ಮಾಡ್ದಲ್ಲ, ಕುರೆಲ್ಲ ಹೊಂಟದು. ಓ ಯೋ ಹುಡುಗ ಬರಲಿ, ಚಿಕ್ಕ ತಿರ್ಕೋತೀರ ಮುಂಡೆದ. ಹೋಗು. ಏನಮ್ಮ ಊಟ? ಬಾತ್ ಮಾಡಿದ್ಯಾ? ಓ ನಮ್ಮನ್ನು ಮಾಡ್ತಾ ಮುಂಡೆ ಬರ್ಯಾ. ಗುಡ್ಗಾರ ಹಾಕೊಂಡು ಮುದ್ದೆ ಮಾಡ್ಕೊಂಡು ಹೋಗು. ಲೇ ದೀಪಿಕಂಗು ಎಷ್ಟೋ ಸಲ ಆಗೈತಂತೆ ಕಣೆ. ಕೆಲ ಮಾತ್ರೆ ಐತಂತೆ, 240 ರೂಪಾಯೋ ಏನೋ ಅಂತೆ. ಮಾತ್ರೆ ತಗೊಂಡ್ರೆ ಏನಾಗಲ್ವಂತೆ ಕಣೆ, ಹಂಗಂತ ಹೇಳ್ತಿದ್ಲು. ಲೇ ಅವೆಲ್ಲ ತಗೋಬಾರ್ದು ಕಣೆ. ಇವಾಗ ಪ್ರಾಬ್ಲಮ್ ಆಗಲಿಲ್ಲ ಅಂದ್ರೂ ಮುಂದೆ ಪ್ರಾಬ್ಲಮ್ ಆಗುತ್ತಂತೆ. ಸರಿಯಾದ ಟೈಮ್ಗೆ ಡೇಟ್ ಆಗಲ್ವಂತೆ ಗೊತ್ತಾ? ಲೇ 1 ಸಲ 2 ಸಲ ತಗೊಂಡ್ರೆ ಏನಾಗಲ್ವಂತೆ ಕಣೆ. ಅಯ್ಯಪ್ಪ, ನಾನಂತೂ ಅದಕ್ಕೆಲ್ಲ ಪರ್ಮಿಷನ್ ಕೊಡಲ್ಲಪ್ಪ. ಕಿಸ್ಸಾದರೆ ಓಕೆ. ಸರಿ ಬಿಡು, ಹಂಗಾದ್ರೆ ಅವ್ರನ್ನ ಅಷ್ಟರಲ್ಲೇ ಮುಗಿಸ್ ಕಳ್ಸೋಣ. ಅದೆಲ್ಲ ಏನೂ ಬೇಡ. ಸರಿ, ನಾಳೆ ಯಾವ ಡ್ರೆಸ್ ಹಾಕೋಬತ್ತೀಯಾ? ನಂದು ಯೆಲ್ಲೋ ಕಲರ್ ಮಿಡಿನೂ ಬ್ಲೌಸು ಐತಲ್ಲ, ಅದು ಹಾಕೋಬತ್ತೀನಿ. ಮಿಡ್ಡಿ ಬ್ಲೌಸ್ ಹಾಕೋ ಬರ್ಬೇಡ ಕಣೆ, ಸುಮ್ಮನೆ ಟಾರ್ಚರ್ ಕೊಡ್ತಾರೆ. ಚೂಡಿದಾರ್ ಹಾಕೊಂಬ. ಲೇ ನಾವೇ ಬಿಟ್ಟಿಲ್ಲ ಅಂದರೆ ಅವ್ರು ಹೆಂಗೆ ಟಾರ್ಚರ್ ಕೊಡ್ತಾರೆ? ಲೇ ಇವು ಹುಡುಗರು ಕಿರಾತಕರು ಕಣೆ. ಅದು ಅಲ್ಲದೆ ಯಾರೂ ಇಲ್ದಿರೋ ಜಾಗಕ್ಕೆ ಬೇರೆ ಕರ್ಕೊಂಡು ಹೋಗ್ತೀನಿ ಅಂತವ್ರೆ. ಸುಮ್ಮನೆ ಬಿಟ್ಟಾರಾ? ಗಾನು, ಲೇ ಅಮ್ಮ ಕರೀತಿದ್ದಾರೆ, ನಾನು ನಿಂಗೆ ನಾಳೆ ಸಿಗ್ತೀನಿ. ಪೊಲೀಸಪ್ಪ, ಏನಾರ ಕಾಡ್ರಿ ಹಿಡ್ದೇನೋ? ಮಖ ನೋಡೋನು, ಮಖ ಹೆಂಗಿದ್ದ? ಗೌರ್ಮೆಂಟ್ ದುಡ್ಡು ತಿಂದು ಇಮ್ಮೆಡ್ತಿದ್ರೆ ಒಳ್ಳೊಳ್ಳೆ ಸೀರೆ ಹಿಡ್ತಿ. ಹೋಗೋ ಮುಕ್ಕೊಳ್ಳೋ, ನಿಮಗೆ ಕೆಲಸ ಕೊಟ್ಟೋರು ಯಾರು? ಓಹೋ ಏನಪ್ಪ ಏನೆಯಾ? ನೀನು ಹೇಳ್ತೀಯ ಆಸ್ಪತ್ರೆ ಕರ್ಕೊಂಡು ಏನಾಯ್ತು? ಗಂಡು ಮಗ ಆಯ್ತು ಕಣಯ್ಯ. ಆಪರೇಷನ್ ಮಾಡಿಸ್ತಂತಲ್ಲ, ಯಾಕೋ? ಒಂದೇ ಸಾಕು, ಸುಮ್ಮನಿರೇ. ಯೋ ಹೋಗ, ಹುಡುಗರಿಲ್ಲ ಅಂತ ಇಷ್ಟೊಂದು ಮನೆ ಕದಾಕ್ತೀನಿ ಅಂತಾರೆ ಮೆಟ್ಲು. ನಿಮಗೇನು 3-4 ಕುಡ್ಸೋಕ್ಕೆ ಒಂದೊಂದೇ ಸಾಕಂತೆ. ನಾನು 10 ಮಕ್ಕಳು ಉಡಿಸ್ದಂಗೆ ಕಾಣಿಲ್ಲಪ್ಪ. ಓಹೋ ಏನೋ ಇವನೇನು 3 ವರ್ಷ ಆಯ್ತು ಮದುವಾಗಿ, ಮಕ್ಕಳು ಕಣೆ ಮರಿನ ಕಣೆ. ಹೋಗೋ ಮುಖ ಕಂಡ್ರ ಮಕ್ಕಳು ತಂದೀನಿ ನಿನಗಾಕೆ. ಸರ್ ನಿಮ್ಮನೆಗೂ ಈ ಕೊಲೆಗಳು ಹೆಂಗಾಯ್ತು ಅಂತ ಗೊತ್ತಿಲ್ಲ ಸರ್ ನನಗೆ. ಇವರು ಶೂಟ್ ಮಾಡ್ತೀನಿ ಅಂತ ಎದುರಿಸ್ಬಿಟ್ರು ಸರ್. ಅದಕ್ಕೆ ನಿಮ್ಮ ಹತ್ರ ಎಲ್ಲನೂ ಹೇಳ್ತೀನಿ ಅಂದ್ಬಿಟ್ಟು ಸುಳ್ಳು ಹೇಳಿ ಕರ್ಕೊಬಂದ್ಬಿಟ್ಟೆ ಸರ್. ಸರ್ ಏನು ಮಾಡಿ ಸರ್, ಊರಲ್ಲಿ ಯಾರನ್ನು ಕೇಳಿದ್ರು ದೇವ ಅಂತಿದ್ರು. ಅದಕ್ಕೆ ಸ್ವಲ್ಪ ಎದುರಿಸ್ತೆ ಸರ್. ದೇವ್ರಾಣಿಗೂ ಇದು ದೇವದ ಕೆಲಸನೇ ಸರ್. ಏಯ್ ಕಳಿಸ್ರಿ ಆಚೆಗೆ. ಬಂದ್ರಿ. ತಗಪ್ಪ 18:15 ಐತೆ. ಎಲ್ಲ ಒಟ್ಟು 120 ಅದೇ ತಗೋ. ಇದು 4,500 ಬೇರೆ ಮಡ್ಗು. ಇದಕ್ಕೆ ಎಷ್ಟು ಬರ್ತದೆ ಚಿನ್ನ ಅಷ್ಟು ಮಾಡ್ಸೋಣ. ಕುಮಾರ ಮುಂದೆ ತಿಂಗಳು ಬಡ್ಡಿ ಸೇರಿಸಿ ಕೊಡ್ತೀನಿ ಅಂತ ಹೇಳವನೆ. ಅದಕ್ಕೊಂದು 50 ಗ್ರಾಮ್ ಬರ್ತದೆ ಮಾಡ್ಸೋಣ. ಸಂತೆಯಲ್ಲಿ ಬೀರಪ್ ಸಿಕ್ಕಿದ್ದ, ಒಂದು ಒಳ್ಳೆ ಹುಡುಗ ಇದ್ದಾನಂತೆ. ಬೆಂಗಳೂರಲ್ಲಿ ಫ್ಯಾಕ್ಟ್ರಿಲಿ ಕೆಲಸದಲ್ಲಿದ್ದಾನಂತೆ. 14-15 ಸಾವಿರ ಸಂಬಳ ತಗೊಂಡನಂತೆ. ನೀವು ಅಂದರೆ ಮನೆ ಮಠ ನೋಡೋಣ, ಒಪ್ಪಿಗೆ ಆದರೆ ಹುಡುಗಿ ಕೊಡೋಣ ಅಂದ. ಸುಮ್ ಕೂತ್ಕೊಳ್ಳಿ. ಇರೋದು ಒಬ್ಬ ಮಗಳನ್ನ ಬೆಂಗಳೂರು ಗಂಟ ಕೊಟ್ಬಿಟ್ಟು ಹೋಗ್ದಂಗೆ ಬರ್ದಂಗೆ ಮನೇಲಿ ಕೂತ್ಕೊಳಕಾಯ್ತದ? ಸುಮ್ಗೆ ಕೂತ್ಕೋ. ಬೆಂಗಳೂರಿನ 5 ಗಂಟೆ ಇರ್ತದ, ಬೆಳಿಗ್ಗೆ ಬಸ್ ಹತ್ತಿದ್ರೆ ಸಾಯಂಕಾಲ ಹೋಗಿ ತಲುಪೋದಪ್ಪ. ಏನು ಬೇಡ, ಸುಮ್ಮನೆ ಇರಿ. ಅವಳು ಪರೀಕ್ಷೆ ಮುಗಿದ್ಮೇಲೆ ಇಲ್ಲೇ ಎಲ್ಲಾದ್ರೂ ಹತ್ರ ಕೊಟ್ಕೊಳವ. ಹತ್ರಕ್ಕೆ ಅಂತ ಎಲ್ಲಿಗೆ? ಏನ ಕಿರಣ್ಗೆ ಏನು ಕೊಡ್ಬೇಕಂತ ಮಾಡ್ಕೊಂತ ಹೆಂಗೆ?
ಅವನು ಕೊಟ್ರೆ ತಾನೆ ಏನು? ಎದ್ ನಡೆ ಅಂತ ಪರದೇಶ ನನ್ನ ಮಗನ ಅಳಿಮೇನ್ ಮಾಡಕಂದ್ರೆ ಮನೋದದ ಮನಗ ಜಾಗದಾಗ ಮಾಡಕ್ ಕೊಡ್ತಾನೆ. ಯೋ ಗಡ್ಡಪ್ಪ ನಿಂತ್ಕೊಳ್ಳೇನೆ ನೀನು ನಿಮ್ಮ ಮನಸ್ನೇನ ನೀನು ಯಾಕೆ ಅನಂಜಪ್ಪ? ನಿಂಗೆ ನೆನ್ನೆಲ್ಲ ಊರು ಬಂದಂತಲ್ಲ ನನ್ಗೆ ಯಾಕೋ ಹೇಳಿಲ್ಲ. ಆ ಮ್ಯಾಟ್ರು ನೆನ್ನೆಲ್ಲ ಗೊತ್ತಾಗಿತ್ತು. ಮೊಮ್ಮಕ್ಕಳ ಮಾತಾಡ್ಕೋಗಿ ಬಂದಿದ್ದಳಂತೆ. ನಾನು ನಿನಗೆ ಹೇಳಲಿಲ್ಲ ಅಷ್ಟೇ. ನಾನೇ ಹೋಗಿ ನೋಡ್ಕೊಬರ್ತೀನಿ. ನೀನು ಹೋಗಿ ನೋಡು, ಆದರೆ ಅವಳು ನಿನ್ನ ನೋಡೋದಿಲ್ಲ. ಯಾಕೋ ಗಡ್ಡಪ್ಪ? ಅವಳು ಕಣ್ಣೇ ಕಾಣಲ್ಲ. ಓ ನಾನು ನಾನೇ ಬರುವ ಇಷ್ಟ, ನನ್ನ ಗಾಚಾರ ಚೆನ್ನಾಗಿಲ್ಲ. ನರೆ ಕೂದಲು ಬಂದಿರುವ ನೆನಪಲ್ಲೇ ಅವನೇ ಬಡಿ ಮಗ. ನಂಜಪ್ಪ ಕೂಲ್ಡಾಗಿರು, ಕೆಲ ಟೈಮ್ ಬರ್ತದೆ, ಟೆನ್ಷನ್ ತಗೋಬೇಡ. ಕವಿತಾ ಕವಿತಾ ಇನ್ನೂ ರೆಡಿ ಆಗಿಲ್ವಾ ನೀನು? ಬಾ ಬೇಗ. ಏನ್ ದೊಡ್ಡ ಆಫೀಸರ್ಗಳು ಬೆಳಗ್ಗೆ ಎದ್ದ ತಕ್ಷಣ ಹಸಗಳನ್ನ ಈಚೆ ಕಟ್ಟಾಕಿ ತೊಪ್ಪೆ ತಗೊಂಡೋಗಿ ತಿಪ್ಪಕ್ಕೆ ಸುರಿದು ಕಷ್ಟಪಟ್ಟು ಬೆಳಗಿಂದ ಸಂಜೆ ಗಂಟೆ ಹೊಲ ಓದ್ತಿರೋ ಗಂಡನ್ಗೆ ಕಾಫಿ ಕಾಸು ಕೊಡೋದ್ಬಿಟ್ಟು ಜಿಗ್ ಜಾಕ್ ಅಂತ ಸೀರೆಗಳನ್ನ ಹಾಕೊಂಡು ಕಿತ್ತೋಗಿರೋ ಕರಿ ಬಾಗ್ನ ಕಂಕ್ಳಿಗೆ ನೇತಾಕೊಂಡು ಬಿದ್ದೋಗಿರೋ ಸಂಘ ಸಂಸ್ಥೆಗಳನ್ನ ಎತ್ ನಿಲ್ಲಿಸ್ತೀನಿ ಅಂತ ಹೋಗ್ತಾ ಇದೀರಾ. ಹಿಂಗೆಲ್ಲ ಆದ್ರೆ ಎಲ್ಲಾಗುತ್ತೆ ಊರು ಉದ್ದಾರ? ನಿಮ್ ಗಂಡಂದ್ರು ಸರಿಯಾಗಿ ಕಟ್ಟಿದಾರ, ನಿಮ್ಗೆ ಮೂಗ್ದಾರ? ಸಿಗರೇಟ್ ಸೇದಿ ಹೋಗ್ಬಿಟ್ಟು ಬಿಡ್ತಾವ್ರ ಹೆಂಗಸರುಗಳ ಗಂಡಸರ್ನ. ಈ ಪ್ರಪಂಚದಲ್ಲಿ ಮೇಲ್ಗಳಿಗೆ ಬೆಲೆನೇ ಇಲ್ದಂಗ ಆಗ್ಬಿಟ್ಟಿದೆ. ಲಾಡಿ ಕಂಟ್ರೀಸ್ ಅಂಡ್ ಗಾಡಿ ಲಾಡೀಸ್. ಊರೋಡ್ ಸುತ್ತ ನೀನು ನಮ್ಗೆ ಬುದ್ಧಿ ಹೇಳ್ತೀಯಾ? ಅಯ್ಯೋ ಮೀಸೆ ಒತ್ತಿರ ಗಂಡಸ್ರೆ ಸ್ಟ್ರಾಂಗ್ ಅಂತಿದ್ರು, ಆದ್ರೆ ಇವತ್ತು ಬಳ ತೊಟ್ರೆ ಎಕ್ಸು ಸ್ಟ್ರಾಂಗ್ ಅಂತ ಪ್ರೂವ್ ಆಗೋಯ್ತು. ತಾತ ತಾತ ನಿಂತ್ಕೋ ತಾತ, ತಾತ ತಾತ ನಿಂತ್ಕೋ ತಾತ, ತಾತ ನಿಂತ್ಕೋ ತಾತ, ನಿಂತ್ಕೋ ತಾತ. ಏನ್ಲ ನಿನ್ ಪ್ರಾಬ್ಲಮ್ಮು? ಮೊಮ್ಮಗ ಎದುರುಗಡೆ ಹೋಗ್ತಾ ಇದ್ರು, ಮಾತಾಡ್ತಾ ಹೋಗ್ತಾ ಇದೀಯಾ? ಏನ್ ನಿನ್ ಮನ್ಸಿಂದ ನನ್ನ ಕಿತ್ ಬಿಸಾಕಿದ್ಯಾ? ಯಾವುದೋ ಗಿಡ ಆಗಿದ್ರೆ ಕಿತ್ತು ಬಿಸಾಕ್ಬೋದಾಯ್ತು, ಮರ ಆಗಿದ್ರೆ ಕಡಿದು ಬಿಸಾಕ್ಬೋದಾಯ್ತು. ಆದರೆ ಏನು ಮಾಡೋದು? ಯಾಕೆ ತಾತ ಹಿಂಗೆ ಮಾತಾಡ್ತಾ ಇದೀಯಾ? ನಾನು ಏನು ಮಾಡ್ದೆ ಅಂತ ಹಿಂಗೆ ಮಾತಾಡ್ತಾ ಇದೀಯಾ? ನೋಡು, ಮನಸ್ನಾಗ ಹುಟ್ಟಿದ್ಮೇಲೆ ಮರ್ಯಾದೆ ಸಂಪಾದನೆ ಮಾಡಿದ್ರು ಪರವಾಗಿಲ್ಲ. ಇರೋ ಮರ್ಯಾದೆ ಕಳ್ಕೊಂಡು ಬದುಕಬಾರ್ದು. ಬೆಳೆದಿರೋನ್ಗೆ ಒಂದು ಸಲ ಹೇಳ್ಬೋದು, 2 ಸಲ ಹೇಳ್ಬೋದು. ಪದೇ ಪದೇ ಹೇಳ್ತಾ ಇದ್ರೆ ಹೇಳೋರ್ಗೂ ಬೆಲೆ ಇರೋದಿಲ್ಲ. ಇದನ್ನು ತಿಳ್ಕೊಂಡು ಪಾಠ ಮಾಡು. ಕಾಲ ಎಲ್ರಿಗೂ ಪಾಠ ಕಲಿಸ್ತದೆ. ಸರ್ ನಮಸ್ತೆ ಸರ್. ಕೂತ್ಕೊಳ್ಳಿ ಸರ್. ನಮ್ಮ ತಲೆ ವಿಲೇಜ್ ಸರ್, ನಮ್ದು ಯಾವ ಕ್ಯಾಟಗರಿ ಸೇರುತ್ತೆ? ತರಲೆ ವಿಲೇಜ್ ಜನರಲ್ ಅನ್ಸುತ್ತೆ. ರಾಮನವ್ರು ಹೇಳಿ ನೋಡ್ರಿ ಸರಿಯಾಗಿ. ಸರ್ ಜನರಲ್ ಜನರಲ್ ಇವರೇ. ಸರ್ ನನ್ನ ಹೆಸರು ಶಿವಣ್ಣ ಅಂತ, ಎಲೆಕ್ಷನ್ ನಿಂತ್ಕೊತಾ ಇದ್ದೀನಿ. ಡಾಕ್ಯುಮೆಂಟ್ ಏನು ಕೊಡ್ಬೇಕು ಸರ್? ಇನ್ನೊಂದು ಆಧಾರ್ ಕಾರ್ಡ್ ಜೆರಾಕ್ಸು, ವೋಟರ್ ಐ ಡಿ ಜೆರಾಕ್ಸು, ಮತ್ತು ರೇಷನ್ ಕಾರ್ಡ್ ಜೆರಾಕ್ಸು, ವಾಸಸ್ಥಳ ದೃಢೀಕರಣ ಪತ್ರ, ಮುಖ್ಯವಾಗಿ ಕಂದಾಯ ರಸೀತಿ, ಒಂದು ಫೋಟೋ, ಇನ್ನೊಂದು ಸೂಚಕರ ಪತ್ರ ಅಂತ ಕೊಡ್ತೀವಿ. ನಿಮ್ಮೂರರ ಒಬ್ಬರನ್ನ ಈ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ನೀವು ನಾಮಪತ್ರ ಯಾವಾಗ ಸಲ್ಲಿಸ್ತೀರೋ ಆವಾಗ ಕರ್ಕೊಬನ್ನಿ. ನಿಮ್ಮದು ಶೌಚಾಲಯ ಇದೆಯಾ? ಇದೆ ಸರ್. ಇಲ್ಲ ಅಂದರೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಕೇಳಿದೆ. ಈಗ ಶಿವಣ್ಣವರೇ, ಈ ಫಾರಮ್ ಇವತ್ತೇ ತೊಗೊಂಡೋಯ್ತೀರಾ? ತಗೋಯ್ತೀನಿ ಸರ್. ರೀ ರಾಮನರಳ್ಳಿ, ಒಂದು ಸೈನ್ ತೊಗೊಂಡು ಫಾರಮ್ ಕೊಡ್ರಿ ಇವ್ರಿಗೆ. ಸರ್ ನನ್ನ ಹೆಸರು ಸೂರ್ಯ ಅಂತ, ವೋಟರ್ ಲಿಸ್ಟ್ ಬಂದಿದೆ, ಚೆಕ್ ಮಾಡ್ಬೇಕಾಯ್ತು ಸರ್. ಈಗ ಅವೆಲ್ಲ ನೋಡೋ ಹೇಳೋಕ್ಕಾಗಲ್ಲ, ಇನ್ನು 3 ದಿನ ಬಿಟ್ಕೊ ಬನ್ನಿ, ಒಂದು ಸೈಡ್ ಜೆರಾಕ್ಸೇ ಕೊಡ್ತೀನಿ. ನೋಡಿ ಶಿವಣ್ಣ ಅವ್ರು, ಒಳ್ಳೇದಾಗಲಿ ಸರ್. ಬದಿ ಸರ್. ಸರಿ ಆಯ್ತು, ಬನ್ನಿ. ಚೂರಿ ಓಟ್ರಿಂದ ಇಷ್ಟ ಇಲ್ವಲ್ಲ ಮರಿಯಾ? ಇಲ್ಲದೆ ಎಷ್ಟು ಕೂಳೆ ಇದ್ದಿದ್ರೆ ನೀನು ಎಷ್ಟು ಕೂಳೆ ಮಾಡ್ತಿದ್ದೋ ಗೊತ್ತಿಲ್ಲ ಕಣಪ್ಪ. ಹೊಸ್ದಾಗಿ ಬರ್ತದೆ, ಅಡ್ಜಸ್ಟ್ಗೆ ಗೊತ್ತಾನ ಓಟ.
ಏನು ಮುಂದೆ ಹೋಗಿ ಬಂದಿರೋದು ಉಪ್ಪಿಲ್ಲ ಖಾರಿಲ್ಲ ಇದಕ್ಕೇನು ಬಂದಿರೋದು ಹಚ್ಚ ಮಾಡೋಕ್ಕೆ ನಿನಗೆ ಬೇರೆ ಮಾಡಿದವ ನೀವು ತಿನ್ನೋದು ನಾವು ಅಲ್ವಾ ತಿನ್ನೋದು ಉಂಡೆ ಏನೋ ಮಾಡ್ಲಾಟ ಅಂತಿದೆಯಾ ಏನೋ ತಂದು ಇಕ್ಕಿಯ ನೀನು ಮನೇಲಿರೋದು ಮಾಡಿ ಇಕ್ಕಕ್ಕೆ ತಬ್ಬನ ಮಗ ಅಂತ ಮಾಡಿದ್ದು ನನ್ನ ತಪ್ಪು ಹಾಂ ಈ ಕಲ್ಬಡ್ಡಿ ಮಗ ಸರಿಯಾಗಿದ್ರೆ ಯಾಕೆ ಇಷ್ಟು ಮುಂದಕ್ಕೆ ಬರೋಳು ಅವನೇ ಸರಿ ಇಲ್ಲ ಆದ್ರೆ ತಿನ್ನು ಆಗದೆ ಇದ್ರೆ ಎಷ್ಟು ಮಾತಾಡಿ ನೋಡಿಲ್ಲ ಲೋಟ ಲೋಟ ಅಂದ್ರೆ ನೋಡು ಜೋನ್ ಹೆಂಗಿದ್ದದ ಹೆಚ್ಚಿಗೆ ಮಾತಾಡಿದ್ರೆ ನಡ ಮುರಿದು ಹಾಕ್ಬಿಡ್ತೀನಿ ನಂಜಪ್ಪ ಮನೆ ಎಲ್ಲೂ ಕಾಣ್ತಾಳ ನಿನ್ನ ಮಗಳು ಅಷ್ಟೊಂದು ಪ್ರೀತಿಯಿಂದ ನೋಡ್ತಾಳೆ ನೀನೇನು ಮಾವ ಅದು ಒಳ್ಳೆ ದುಶ್ಮನ್ ನೋಡ್ದಂಗೆ ನೋಡ್ತಿದ್ದೆ ಇನ್ನೊಂದು ಸಾರಿ ನನ್ನ ಮಾವಾಗಿವಾನು ಮೆಟ್ಟ ಕೊಡ್ಬಿಡ್ತೀನಿ. ನಿಮ್ಮ ಮೆಟ್ಟನ ಕೊಡ್ರೆ ಮನೆ ಮರಿ ನಿಮ್ಮಳಿ ಮೇಯಿಂದಿ ನಾನು ತಲೆ ಕೆಡ್ಸ್ಕೊಂಡಿಲ್ಲ ಇನ್ನೂ ಒಂದೇ ಟೋಡಿ ನಾನು ಗಾಂಧಿ ಫ್ಯಾನು 2 ಕೆನೆನೂ ಕೊಡ್ತೀನಿ. 3 ಪುಟ್ಟರು ಊರಿಗೆ ದೊಡ್ಡವರು ಅಂತ ಬೆಳಗ್ಗೆ ನನ್ಗೆ ಗುರಿಸ್ತಾ ಇದೆಯಕ್ಕಲ್ಲ ನೀನು ನೋಡ್ಕೊತೀಕಲ್ಲ. ನೀನೇನು ನೋಡ್ಕೊಬೇಡ ನಾನೇ ನೋಡ್ಕೊತೀನಿ ಬಿಡು. ನಮ್ದು ಕಸ್ತೂರಿ ನಿವಾಸ ಸಂಸ ನಾವು ಯಾವತ್ತು ಹಿಂಗೆ ಬದುಕ್ತಾರಲ್ಲ ಹಿಂಗೆ ಬದುಕ್ತಾರೋ ಅಂತ ಉಗಿಸ್ಕೊಬೇಡ. ಅಲ್ಲ ಕಳ ಲವ್ ನಾವು ಬಡ್ದಾಡಿದವ ಸುಮ್ಮನೆ ಮಾತು ಬಿಡೋದಕ್ಕೆ ಅಣ್ತಂಕ ಬಿಡೋದಲ್ಲ. ಏನಿಲ್ಲ ನಿಂದು ಈಗ ನೀನು 2 ಕೇಸ್ ಇದ್ದನಿಗೆ ಎಲೆಕ್ಷನ್ ನಿಂತ್ಕೊಂತ ಹೇಳಿದ್ದಕ್ಕೆ ನಿಂತ್ಕೋ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂತೆ. ನಿಂತ್ಕೋತೀನಿ ಅಂತ ನಿಂತ್ಕೋ ಅಂತಂದೆ. ಯಾಕೆ ನಾನು ನಿಂತ್ಕೊಂಡು ಗೊತ್ತಿಲ್ವಾ? ಅದೇ ನಂಗೆ ಕನ್ಸು ಬಿದ್ದಿತ್ತಾ? ನಂಗೆ ಗೊತ್ತು. ಈಗ ಆಯ್ತು ಬಿಡಪ್ಪ, ಈ ಸಲ ಎಲೆಕ್ಷನ್ ನಿಂತ್ಕೊತಾ ಇದ್ದೀನಿ. ಯಾರೇ ಬಂದು ಕೇಳಿದ್ರು ನಾನು ತಮ್ಮ ನಿಂತ್ಕೊತಾವನೆ ನಮ್ಮ ತಗ ಯಾರು ಬರ್ಬಿಡ್ಕೊಂಡ್ರಪ್ಪ ಅಂತ ಹೇಳಿ ಕಳಿಸು. ಸರಿ ಎಲೆಕ್ಷನ್ ಖರ್ಚಿಗೆ ಮಾಡಿ ಹೋಲಿ ಬಿಡ್ಲ ಅಪ್ ಮಾಡೋದೇನಿಲ್ವಾ? ಹತ್ಕೊಂಡೆ ಮಾರ್ದಾಯ್ತು ಬಿಡು. ಜಮೀನು ಮಾರಿ ಎಲೆಕ್ಷನ್ ನಿಂತ್ಕೊಳ್ಳೋ ದರ್ದೇನಿಲ್ಲ ನಿನಗೆ? ಓ ಅದೆಲ್ಲ ಬೇಕಾಗಿಲ್ಲ ಕಣಪ್ಪ ನಿನಗೆ, ಹೇಳ್ದಷ್ಟು ಕೇಳು. ಆಯ್ತು ಬಿಡು ಮಾಡೋಣಂತೆ. ಕೋಸಿ ನೀನು ಗೊತ್ತಿರೋ ಐಕ್ಳಿಗೆ ಹೇಳ್ಕೊ, ಅದೇನು ಖರ್ಚು ಕಾಸು ಕೊಟ್ಟನು. ಆಯ್ತು ಬಿಡು ಬತ್ರಿ ಕಳ. ಹಾಂ ಹೋಗು ಹೊಸಿ ಜೋಪಾನ ಅತಿ ಖರ್ಚಿತ್ ಮಾಡ್ಕೊಂಡು ಹೊರೆ ಮಾಡ್ಕೊಬಿಟ್ಟಿಯಾ? ಹಾಂ ಆಯ್ತು ಬಿಡು. ಏನೇ ಮಾಡ್ತಿದ್ಯಾ ರಂಜು? ನೋಟ್ಸ್ ಬರೀತಿದ್ದೀನಿ ಕಂತೆ ಕೂತ್ಕೋ. ಅಯ್ಯೋ ನಂಗೆ ಯಾಕೋ ನೋಟ್ಸ್ ಬರೆಯೋಕ್ಕೆ ಮೂಡಿಲ್ಲ ಕಣೆ, ಬೇಜಾರು. ಯಾಕೆ ನೆನ್ನೆಯಿಂದ ಡಲ್ ಆಗಿದೆಯಲ್ಲ? ನೀನು ನಿಮ್ಮ ಹುಡುಗ ಸೇರ್ಕೊಂಡು ಏನಾದರೂ ಮಾಡಿದ್ರಾ? ನೀವೇನು ಮಾಡಿದ್ರು ಅದನ್ನೇ ನಾವು ಮಾಡ್ದೋ. ಲೇ ಗಾನು ನಾವೇನು ಮಾಡಿಲ್ಲ ಕಣೆ. ಓಹೋ ಹಂಗಾದ್ರೆ ಪೊದೆ ಮರೆಯಲ್ಲಿ ಕೂತ್ಕೊಂಡೇನು ಜಪ ಮಾಡ್ತಿದ್ರಾ? ಲೇ ದೇವ್ರನೇ ಏನು ಮಾಡಿಲ್ಲ ಕಣೆ. ಅವನೇ ಒಂದೇ ಒಂದ್ಸಲ ಅಂತ ಗೋಗರ್ದ. ನಾನಂತೂ ಬೇಡ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅಂದೆ. ಕಿಸ್ಸು ಅದೆಲ್ಲ ಮಾಮೂಲಿ ಆಯ್ತು ಅಷ್ಟೆ. ನಿಜನಾ? ಹ್ಞೂ ಕಣೆ, ಪ್ರಾಮಿಸ್. ಲೇ ನಮ್ದೆಲ್ಲ ಆಗೋಯ್ತು ಕಣೆ. ನಿಜನಾ? ಹ್ಞೂ ಕಣೆ ರಂಜು. ಸರಿಯಾಗಿ ಮಾಡ್ಕೊಂಡಿದ್ಯಾ ಬಿಡು. ಏನಾಗಲ್ಲ ಬಿಡೆ. ಸರಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿರ್ತೀನಿ, ನಿಂದು ಬರ್ದಾದ್ಮೇಲೆ ಎದೊಳ್ಸು, ನಾನು ಸ್ವಲ್ಪ ಬರ್ಕೋಬೇಕು. ಸರಿ ಕಣೆ ಆಯಿತು, ಮಲ್ಕೋ. ಅಲ್ಲ ಹೇಳು ರಂಜು. ಕಿರಣಂಗೆ ಏನಾದರೂ ನಾವು ವಿಷಯ ಹೇಳ್ದ? ದೇವ್ರನಾಗ್ಲೂ ಇಲ್ಲ ಕಣಪ್ಪ. ಯಾಕೆ? ಅವನೇನಾದ್ರೂ ಕೇಳಿದ್ನಾ? ಏನಾರ ನಡೀತ್ಲ ಬಾಮೈದ ಅಂತ ಕೇಳ್ದ. ಅದಕ್ಕೆ ನಮ್ಮ ಹುಡುಗಿ ಒಪ್ನಿಲ್ಲ ಗುರು ಅಂತ ಹೇಳಿದ್ದೀನಿ ಬಿಡು. ಅವ್ರದ್ದು ಎಲ್ಲ ಆಗೋಗೈತೆಕಂತೆ. ನಮ್ಮ ವಿಷಯನ ಕಿರಣಂಗೆ ಹೇಳ್ಬೇಡ. ಅವ್ನಿಗೆ ಹೇಳಿದ್ರೆ ಅವ್ನು ಗಾನುಗೆ ಹೇಳ್ತಾನೆ. ಗಾನುಗೆ ನಮ್ದು ಏನಾಗಿಲ್ಲ ಅಂತ ಹೇಳಿದ್ದೀನಿ. ಅಷ್ಟೇ ಸರಿ ಬಿಡು ಹೇಳಿಕ್ಕಿಲ್ಲ. ಪುನಃ ಯಾವಾಗ ಸಿಕ್ಕಿರಿ? ಎಕ್ಸಾಮ್ ಬೇರೆ ಹತ್ರ ಬರ್ತೈತೆ, ಓದ್ಕೋಬೇಕು. ಸರಿ ಬಿಡು, ಇನ್ನೊಂದ್ಸಲ ಸಿಗ್ತೀವಿ. ಸರಿ ಆಯಿತು. ಏನು ಬೊಮ್ಮಿದ ನಿಮ್ಮ ಹುಡುಗಿ ಕುಯ್ತವಳೆ? ಅದೇ ಗುರು ಫಾರೆಸ್ಟ್ನಲ್ಲಿ ನಡೀತಲ್ಲ ವಿಷಯ, ಅದನ್ನ ಹೇಳ್ಬೇಡ ಅನ್ಕ ಫೋನ್ ಮಾಡಿದ್ಲು. ನಮ್ಮ ನಿಮ್ಮ ಹುಡುಗಿ ಜೊತೆ ಹೇಳಿದಳಂತೆ ನಮ್ದೇನು ನಡೆದೇ ಇಲ್ವಾ ಅಂತ. ಬೊಮ್ಮಿದ ಆದರೂ ನಿಮ್ಮ ಹುಡುಗಿ ಭಾರಿ ಖತರ್ನಾಕ್ಕಲ್ಲ. ಗುರು ಗಾನವಿ ಜೊತೆ ಹೇಳ್ಗಿಳ್ಬಿಟ್ಟಿಯಾ, ಇನ್ನೊಂದ್ಮೆ ಸಿಗ್ತೀನಿ ಅಂತ ಹೇಳೋರೆ. ಲಂಗ ಹಾಕೋರ್ಗೆ ಇಷ್ಟು ಇರ್ಬೇಕಾರೆ ಇನ್ನು ಲುಂಗಿ ಬಿಡೋರು, ನಮ್ಗೆ ಇನ್ನೆಷ್ಟು ಇರಬೇಡಲ್ಲ. ಬಾ ಯಾಕೆ ಸುಮ್ಮನೆ ಕೂತಿದೆಯಲ್ಲ? ಇದಾಗದಕ್ಕೆ ನೋವು ಎಲ್ಲ ಹಿಡ್ಕೊಂಡಂಗೆ ಆಗ್ಬಿಟ್ಟಿದೆ. ಸ್ವಲ್ಪ ಎಣ್ಣೆ ತಗೋಬಾ ತಿಕ್ವೆ. ಈಗಲೇ ಹಿಂಗೆ ಆಡಿದ್ರೆ ಮುಂದಕ್ಕೆ ಇನ್ನೇನು ಗತಿ? ಅದು ತೇವ್ರಿ ದಾಟ್ಬೇಕಾದ್ರೆ ಇಟ್ಕೊಳ್ಳಿರಂತು. ಒಂಚೂರು ನೀವು ಎಣ್ಣೆ ತಗೋಬಾ. ಸರಿ. ಎಲ್ಲಿ ನೋಯ್ತೈತೆ? ಇಲ್ಲಿ ನೋಯ್ತದಕ್ಕ ನಾವು. ಪಂಚೆ ಮೇಲೆ ಕೆತ್ತು ಇಲ್ಲ ಏನು ಇದಾನ? ಆಯ್ತಾಯ್ತು. ಇದಾನ ತಿಕ್ಕು. ಅಬ್ಬಬ್ಬ. ಈ ಪಾರ್ಟಿ ಮಾಡ್ಕೊಂಬತ್ತಾರೋ? ಏನು ಮಾಡಿಯೇ
ಅವಸರದಲ್ಲಿ ತೆವರಿ ನೆಗದ್ನಲ್ಲ. ಒಳ್ಳೆ ಅದೃಷ್ಟ ಮಾಡಿದ್ಯಾ ನನ್ನ ಕೈಲಿ ಸೇವೆ ಮಾಡಿಸ್ಕೊಳಕ್ಕೆ. ಓ ಇನ್ಯಾರು ಮಾಡೋದು ನೀನು ಮಾಡ್ತೇನೆ. ಅದಕ್ಕೆ ಕಮ್ಮಿ ಇಲ್ಲ ನೀನು. ಏನು ಹಿಂಗೆ ಎಮ್ಗುದ್ದು ಮುತ್ತಿದ್ಯಲ್ಲ, ನಿಧಾನ ಕೂತು. ನೀನೇನು ಮನುಷ್ಯನಾ? ಎಮ್ಮೆನೇ ನೀನು. ತಂದು ಕೊಟ್ಟರೆ ಎಮ್ಮೆ ಇಲ್ಲ, ತಂದು ಕೊಡ್ತಾಯಿದ್ರೆ ಎಮ್ಮೆ. ಇಂಥವಳಿದ್ದಾಳೆ. ಅದೇನು ಹರಿದೋಗಿರೋ ಅಂಡರ್ವೇರ್ ಹಾಕೊಂಡಿದ್ಯಾ? ಹೊಸ ತಗೊಂಡು ಹಾಕೊಳಕ್ಕಾಗಲ್ವಾ? ನನ್ನ ಕಷ್ಟ ನನಗೆ, ನಿನಗೆ ಅಂಡ್ರ ಬೇರೆ ಚಿಂತೆ ಆಗ್ಬಿಟ್ಟದೆ. ಇಲ್ಲಿ ತಿಕ್ಕು. ಇಲ್ಲ ಸಾಕಾ? ತಿಕ್ಕು ಹುಸಿ ಎಣ್ಣೆ ಕುಡಿಲಿ. ಕೆಂಪಣ್ಣ ದೇವಸ್ಥಾನ ತೊಡೆ ಪೂಜೆ ಸತ್ತಂತಲ್ಲ, ಇದಕ್ಕೆ ಎತ್ತ ಹೋಯ್ತಿದಿಲ್ಲ. ಇದ ತೊಡೆ ಪೂಜೆ ಸತ್ತೋಗ್ಬಿಟ್ಟ. ತೊಡೆ ಪೂಜೆ ಸತ್ತೋದಂತ ನಿಜಲ್ಲ. ಗೌರಮ್ಮ ನೋಡ್ದಕನಪ್ಪ ಬಿಟ್ಕೊಂಡು ಬಿಟ್ಟಂಗೆ ಮನ್ಗವ್ನಿ. ಶಕುಂತ ಯಾಕೆ ಹಿಂಗೆಲ್ಲ ಓಡೋಯ್ತವ್ರಲ್ಲ? ಆಂಟಿ ಅಲ್ಲಿ ದೇವಸ್ಥಾನ ಹತ್ರ ತೊಡೆ ಪೂಜಾರಿ ಸತ್ತೋಗಿದ್ದಾರಂತೆ. ಕೃಪಯ ನೋಡು, ಈ ಕಾಲು ಅಸ್ತ ಮೇಲಕ್ಕಾಗಿದೆ, ನೆಟ್ಗಿದೆ. ಹಾಕೋ ಮರ್ಕೋ. ಅಸ್ತ ಇದೆ ನೋಡಿ, ತಲೆಯ ಕಣನೆ ಬಿದ್ದಿದೆ. ಬರ್ಕೋ. ಕೈಲಿ 3 ಥರ ದಾರ ಇದೆ, ಒಂದು ತಾತಿ ಇದ್ದಂಗಿದೆ, ಅದನ್ನ ಬರ್ಕೋ. ಬಲ್ಗಾಲು ಬೆಂಡಾಗದೆ, ಬರ್ಕೋ. ಸರ್, ಹಿಂದೆ 2 ಕೊಲೆ ಆಗಿತ್ತಲ್ಲ ಸರ್, ಆ ಕೊಲೆಗೂ ಈ ಕೊಲೆಗೂ ಯಾರೋ ಒಬ್ಬರದೇ ಕೈವಾಡ ಇದೆ ಅಂತ ಕಾಣಿಸ್ತದೆ ಸರ್. ಹಾಗೆ ಪಬ್ಲಿಕ್ ಒಂದು ರಿಪೋರ್ಟ್ ತಗೊಳ್ಳಿ ಸರ್. ಇವ್ರ ಹತ್ರ ಏನು ರಿಪೋರ್ಟ್ ತಗೋತೀರಾ? ಮಾತೆತ್ತರ ದೆವ್ವ ಸಾಯಿಸ್ತು ಅಂತ ಹೇಳ್ತಾರೆ. ಫಸ್ಟು ಬಾಡಿನ ಪೋಸ್ಟ್ ಮಾಡಮ್ಮ ಕಳಿಸಿ. ರಿಪೋರ್ಟ್ ಬಂದಮೇಲೆ ಇವರೆಲ್ಲರೂ ಕಾದದೆ. ಗಡ್ಡಪ್ಪ ವಿಷಯ ಗೊತ್ತಾಯ್ತಾ? ಗೊತ್ತಾಯ್ತು ಕಣ, ಕುಂತ್ಕೊ ನಂಜಪ್ಪ. ಅಲ್ಲ ಕಣ, ಈ ಮುಂಡೆ ಮಗ ತೊಡೆ ಪೂಜಾರಿ ಆಡಬಾರ್ದು ಆಟ ಆಡ್ದ, ಜೀವ ಕಳ್ಕೊಂಡಲ್ಲೋ. ನಂಜಪ್ಪ, ಹಿಂದೆ ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ ಅಂತಿದ್ರು. ಈಗ ಕಾಲ ಬದಲಾಗದೆ, ನಾವು ಮಾಡಿದ್ದ ನಾವೇ ಅನುಭವಿಸ್ಬೇಕು. ಜನಗಳು ಕೊಲೆ ಅಂತ ಮಾತಾಡ್ತಾರಲ್ಲ. ಮಾತಾಡೋರ್ಗೆ ಏನು ನಂಜಪ್ಪ, ಇಲಿ ಹೋಯ್ತು ಅಂದರೆ ಹುಲಿಯೇ ಹೋಯ್ತು ಅಂತಾರೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಟೈಮ್ ಬಂದಾಗ ಅದೇ ಗೊತ್ತಾಯ್ತದೆ. ನೀ ಕೂಲ್ಡಾಗಿರು. ಆಯ್ತು ಬಿಡು. ಏ ಉಪ್ಪಿ ಉಪ್ಪಿ, ಏನು ಯಾರದಿಂದ ಹೋಗಿದ್ದೋ? ಏಳೂರಿಂದ ಯಜಮಾನ್ರುಗಳು ಬರ್ತಾರೆ, ಹೋಬಳಿಯಿಂದ ಹೋಂಡಾ ಸ್ಕೂಟ್ರಲ್ಲಿ ಬರ್ತಾರೆ, ತಾಲೂಕುಗಳಿಂದ MLAಗಳು ಬರ್ತಾರೆ.
ಅಂಥದ್ರಲ್ಲಿ ನೀನು ಒಂದ್ಸರಿನೂ ನಮ್ಮನೆ ಕಡೆ ಬರ್ಲಿಲ್ವಲ್ಲ, ಯಾಕೆ ಉಪ್ಪಿ? ಮುಂದೇನು ಬರೋದಿಲ್ಲ ಜೋಕೆ. ಉಪ್ಪಿ, ನೋಡ್ತಾ ಇದ್ರೆ ನಿನ್ಗೇನು ಅನ್ಸೋದಿಲ್ವಾ? ಅನ್ಸುತ್ತೆ ಅಂತ ಕಾಲಲ್ಲಿರೋ ಚಪ್ಲಿನ ಕಳ್ಚಿಟ್ಟು, ಮೈಯಲ್ಲಿರೋ ಬಟ್ಟೆನ ಬಿಚ್ಚಿಟ್ಟು, ಮಾನ ಮರ್ಯಾದೆನ ಮೂಲೆಲಿಟ್ಟು, ಈ ನಿನ್ನ ಲೋಕಲ್ ಅಂದ ಚಂದಕ್ಕೆ ಲಂಚ ಕೊಟ್ಟು ಮಠ ಮಧ್ಯಾಹ್ನದಲ್ಲಿ ಮಂಚ ಏರಿ ಮನ್ಮತಂತರ ಮೈ ತೋರಿ ಆಗ್ಲೇ ಹಾಳ್ ಬಾವಿಗಾರಿ ಕತ್ತಲ್ಲಿ ಕಾಲ್ದಾರಿ ಸೇರೋ ಕಾಮುಕ ನಾನಲ್ಲ. ಒಂದೇ ಒಂದ್ಸರಿ ಈ ನನ್ನ ಸೌಂದರ್ಯನ ಸೌದ್ ನೋಡು. ನೀನ್ ಸಾಯೋವರೆಗೂ ನಾನೇ ಬೇಕು ಅಂತ ಆಸೆ ಪಡ್ತೀಯ. ಈ ನಿನ್ ಕಿತ್ತೋಗಿರೋ ಡೈಲಾಗ್ಗೆ ಡೀಲಾಗಿ ಎಷ್ಟೋ ಜನ ಲಾಗ ಹೊಡಿತಾರೆ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಹಳ್ಳಿ ಕಟ್ಟೆ ಮೇಲೆ ಕುಂತು ತೊಡೆ ತಟ್ಟಿ ನೆಲ ಕುಟ್ಟಿ ನ್ಯಾಯ ಹೇಳ್ತಿ ಯಜಮಾನರುಗಳೆಲ್ಲ, ಇವತ್ತು ಅವ್ರ ಮನೆಯವ್ರಿಗೆ ನ್ಯಾಯ ಹೇಳಕ್ ಆಗ್ತಾ ಇಲ್ಲ. ಒಂದಲ್ಲ ಒಂದಿನ ನೀನ್ ನನ್ನ ಹತ್ರ ಬರ್ತೀಯಾ, ಈ ನನ್ನ ಸೌಂದರ್ಯನ ಅನುಭವಿಸ್ತೀಯ. ನಾನವನಲ್ಲ, ನಾನು. ಏಯ್ ಎತ್ತಕಾಲ ಎಲ್ಲ ತೊಪ್ಪೆಲ್ಲ ಬಳ್ಕ ನಿಂತವಲ್ಲಪ್ಪ. ಪದ್ಮ, ಗಾನವೇ ಕಾಲೇಜ್ಗೆ ಫೀಸ್ ಕಟ್ಟಕ್ಕೆ 500 ರೂಪಾಯಿ ಕೇಳಿದ್ದ, ಆ ಸ್ಟ್ಯಾಂಡ್ ಮೇಲೆ 500 ರೂಪಾಯಿ ಮಡಗಿವ್ನೆ, ಅವ್ಳು ಕೊಟ್ಟು ಕಳಿಸು. ಬಾಯ್ಲೆ ಅಟ್ಟಿ ಕದ ಹಾಕೋ. ಏಯ್ ಏಯ್ ನೋಡು, ಎತ್ತಾಗ ಹೋಯ್ತದೆ ತಲೆ ಇಲ್ದೇನೆ, ಇತ್ತಾಗ ಹೊಡೆದ್ರೆ ಅತ್ತಾಗ ಹೋಯ್ತದೆ. ಏಯ್ ಬಾ ಬಾ, ಏನು ದಾರಿ ಕಾಣ್ದಂಗೆ ಆಡ್ತವೆ. ಯಾರಲ್ಲವನು? ನಾನು ಕಣ ನರಸಮ್ಮ. ಮಾತಾಡೋದಲ್ವಾ? ಯಾಕೆ ಎದುರುಬಿಟ್ಟ? ನಾನಾಗಿರೋ ಸರಿ ಆಯ್ತು, ಬೇರೆಯವರಾಗಿದ್ರೆ ಎದುರ್ಕತ್ತೀನಿಲ್ವಾ? 2 ಮಳ್ಕೊಂಡು ತಗೋಬೇಕು, ಸಂತೆಗೆ ಬರ್ತೀನಿ, ಅಲ್ಲೇ ಸ್ವಲ್ಪ ಸಿಕ್ಕು. ದನಿನ ಸರ್ತೆ ಇರ್ತೀನಿ. ಬಾ, ಬಬ್ಬದ ಗಲಾಟೆ, ಸ್ವಲ್ಪ ದುಡ್ಡು ಹೆಚ್ಚಾಗಿ ತಗೋಬಾ. ಹೇಯ್ ಕುಳ್ಳಾಟೆ ಡೈಲಿ ನೋಡಿದ್ಯೇನೋ? ಈಗ ಹೋದ್ರಲ್ಲ ಹೊಡಿಕೆ ಹಿಂಗೆ. ಬರೋಣ, ಕಮ್ಮಿ ಆಯ್ತು, ಸುಮ್ಕಿರಪ್ಪ ನೀನು. ಕೊಟ್ರೆ ಕೈ ಜಾಸ್ತಿ ಆಯ್ತದಲ್ಲ ಅಣ್ಣ. ಅವ್ನು ಉದ್ದಾರ ಮಾಡ್ಬಿಟ್ಟು ನೀನು ಹಾಳು ಮಾಡೋದಿಲ್ಲ. ಸುಮ್ಗಿರ ಏನ್ ಜಾಸ್ತಿ ಆಯ್ತು? ಇಲ್ಲ ಜಾಸ್ತಿ ಆಯ್ತದ ಇದು. ಏನು ಇಲ್ಲ ಕೊಡಲಿ. ಇಲ್ಲ ಜಾಸ್ತಿ ಆಯ್ತದ ಅಣ್ಣ, ಜಾಸ್ತಿ ಆಯ್ತು. ಏನಾದ್ರಲ್ಲಿ? ಓ ಬೀರಪ್ಪ, ಯಾಕೆ ಬೀರಪ್ಪ? ಒಂದು ಫೋನ್ ಮಾಡಿ ಸಿಕ್ಕಿದ್ನಲ್ಲ, ಏನು ವಿಷಯ? ಅದೇ ಅಪ್ಪ, ಬೆಂಗಳೂರು ವಿಚಾರ ಏನು ಮಾಡ್ದೆ? ಅವ್ರಪ್ಪ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾನೆ. ಮನೆಯೊಳತ್ತೆ ಮಾತಾಡ್ದೆ ಬೀರಪ್ಪ, ಇರೋದೊಂದು 2 ಗಂಟೆ ಕೊಡ್ತೀಯ ಅಂತಂದವಳೆ. ಇನ್ನೊಂದು ಸಾರಿ ಮಾತಾಡ್ತೀನಿ ಸುಮ್ರೆ ಬೀರಪ್ಪ. ಇನ್ನೂ ಮಾತಾಡ್ತಾನೆ ಕುಂತ್ಕೋ. 14-15 ಸಾವಿರ ಸಂಬಳ ತಗೋ ಹುಡುಗ ಸಿಗ್ತಾನ? ನಿಮ್ಮ ಹೆಣ್ಣು ಬೇರೆ ಓದ್ಕೊಂಡದೆ, ರೈತರು ಕೊಟ್ಟರು ಭಂಗ ಮಾಡ್ತದೇನೋ. ಇವನ್ ಕೆಲಸ ಮಾಡು ಬೀರಪ್ಪ, ಬರೋ ಭಾನುವಾರ ಬರೋಳು. ಅವರು ಹುಡುಗಿ ನೋಡಲಿ, ಹುಡುಗಿ ಅವ್ರು ಒಪ್ಪಿಗೆ ಆಯ್ತು ಅಂದರೆ ನಾವೊಂದು ಸಾರಿ ಹೋಗಿ ನೋಡ್ಕೊ ಬರುವ. ನಮಗೂ ಮನ್ಸು ಒಪ್ಕೊಂಡ್ಮೇಲೆ ಮದುವೆ ಮಾಡ್ಬಿಡು. ಸರಿ, ಭಾನುವಾರ ಬರೋ ಹೇಳ್ತೀನಿ. ನೀನೇನಾದ್ರು ಬೆಟ್ರು ಸಂತೆಗೆ ಹೊರಟ್ಬಿಟ್ಟೆ? ನೆಂಟ್ರು ಬರೋಳ್ಬಿಟ್ಟು ಯಾರು ಸಂತ್ಕೋದಾರ? ನೀನು ದಾಟ್ನಾ ಬರೋಳು ಬೀರಪ್ಪ. ನೋಡೋಣ, ನಾವು ಸಣ್ಣ ಮಕ್ಕಳಿದ್ದಾಗಿಂದ ಎಲೆಕ್ಷನ್ ನಿಲ್ತೀನಿ ಅಂತ ಇದೆಯಾ. ಈ ಸರಿ ಎಲೆಕ್ಷನ್ ನಿಲ್ಲಲೇಬೇಕು, ಗೆಲ್ಲಬೇಕು. ಇದಕ್ಕೆ ಯಾ ನನ್ನ ಮಗನಾದ್ರು ಅಡ್ಡ ಬಂದರೆ ಚುಚ್ಚಿಬಿಡ್ತೀನಿ ಅಣ್ಣ. ಅಧ್ಯಕ್ಷ ಆಗ್ಬೇಕು ಕನ್ಸ್ಕೊಂಡಿದ್ದೀನಿ ಕಳ, ಹಂಗೇನಾರು ಮಾಡ್ಬಿಟ್ಯಾ? ಆಯಿತು ಬೋಣ, ತಪ್ಪಾಯ್ತು. ನೀನು ಹೆಂಗೆ ಹೇಳ್ತೀನಿ ಕೇಳ್ಕೊಂಡು ನೀನು ಬಾಡಿಗಾರ್ ಥರ ಇದ್ಬಿಡ್ತೀನಿ. ಅಣ್ಣ ನಿಂದೆಲ್ಲ ಸರಿ, ಆದರೆ ನಿಮ್ಮ ಅಣ್ಣ ಮಗ ಕಾರ್ತಿನೇ ದೂರ ಮಾಡಿದಿಲ್ಲ ಅಣ್ಣ. ಲೋ ಕೊಂತ, ನಿನಗೇನಿಲ್ಲ ಗೊತ್ತು? ಆ ನನ್ನ ಮಗನಿಗೆ ನಾನು ಚಿಕ್ಕಪ್ಪ, ಮರ್ಯಾದೆ ಕೊಡಿದ್ರೆ ಊರು ಸುತ್ತ ಬೆಳೆದ. ಆ ನನ್ನ ಮಗನ ಹತ್ತು ಬಿಡ್ಕೋಬೇಕಾ? ಅಣ್ಣ ಹಿಂಗೆ ಅರ್ಥ ಆಗೋದಿಲ್ಲ, ಸುಮ್ಮನಿರು. ಎಲೆಕ್ಷನಲ್ಲಿ ಫೇಸ್ ಮಾಡ್ಬೇಕಂದ್ರೆ ಹುಡುಗರು ಇರ್ಬೇಕಣ್ಣ. ಅದು ನಿಮ್ಮ ಅಣ್ಣನ ಮಗ, ಅವನ ಮೇಲೆ ಎಂತ ದೇಶವಣ್ಣ. ಒಂದು ಫೋನ್ ಮಾಡಿ ಕರೆಯೋಣ. ಲೋ ಕಿರಣ, ನಿಮ್ಮ ಚಿಕ್ಕ ಬರಳ್ತಾರಂತ ನೀನೇ ಒಂದು ಫೋನ್ ಮಾಡಿ ಕರಿಲ್ಲ. ಲೋ ಕಾರ್ತಿ, ಎಲ್ಲಿದ್ದೀರಾ? ಅರ್ಜೆಂಟ್ ಮಾವು ತಪ್ಪು ತಕ್ಕ ಬಾ. ಸರಿ ಆಯಿತು. ಲೋ ಕಾರ್ತಿ, ಒಂದು ಮಾತು ಬತ್ತೆ ಒಯ್ತೆ, ಅದೆಲ್ಲ ಮನ್ಸಿಗೆ ಹಾಕಬೇಡ. ಎಲೆಕ್ಷನ್ ಮುಗಿಗಂಟ ಹುಷಾರಾಗಿ ಮೇಂಟೈನ್ ಮಾಡು. ಏನಿಲ್ಲ ಬಿಡು ಕನ್ಸಿಗಪ್ಪ, ಈ ಸಲ ಎಲೆಕ್ಷನಾಗ ನೀನಾಗ ಗೆಲ್ಲೋದಕ್ಕಂತೆ ಆ ಕೋಳಿರಂಗ ಅವನಲ್ಲ, ಅವ್ನ ಜೊತೆಗಿರ್ತಾನಲ್ಲ ಮಂಜ, ಅವನು ಬೇಕಾದ್ರೆ ನಾನು ಲಾಕ್ ಮಾಡ್ತೀನಿ. ನಾವು ಕೊಂತ ಕೊಳಂಬಿಯರ ಕುಡಿಲ ಕಾರ್ತಿ. ನೋಡೋಣ, ಇವತ್ತು ಹೆಂಗೆ ಪಾರ್ಟಿ ಮಾಡಿದೆ, 3 ದಿನಕ್ಕೆ ಒಂದು ಪಾರ್ಟಿ ಅರೇಂಜ್ ಮಾಡು. ಆ ಎಲೆಡ್ಕೆ ಸಿದ್ದಂಗೆ ಒಂದು ಹೋಟು ಬೀಳ್ಬಾರ್ದು. ನನ್ನ ಮಗ ಠೇವಣಿ ಕಳ್ಕೋಬೇಕು. ಅಧ್ಯಕ್ಷರೇ, ನೀವು ಹ್ಞೂ ಅನ್ನಿ, ಚುಚ್ಚಿಬಿಡ್ತೀನಿ. ಚಿಕ್ಕಂದಿರಪ್ಪ, ನಾನು ಏನು ಬಿಡ್ಬೇಕು ಅಂತಿದ್ದೀಯಲ್ಲ? ಓ ಸುಲಿಂಗಣ್ಣ, ಬನ್ನಿ ಬನ್ನಿ. ಹೊಲ್ತಕ್ಕೆ ಹೋಗಿದ್ದೆ.
ಹೇಳಿದ್ರಕ್ಕ ನಮ್ಮ ಮನೆಯವ್ರು ಹೇಳಿದ್ರು. ಈ ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ಯಾರೂ ನಂಬಕ್ಕಾಗಲ್ಲ ಕಾರಣ, ಸ್ವಂತ ರಕ್ತ ಸಂಬಂಧ ನಂಬಕ್ಕಾಗ್ತಾ ಇಲ್ಲ. ಆ ಕಡೆಯವ್ರು ಈ ಕಡೆ ಹೋಗ್ತಾರೆ, ಈ ಕಡೆಯವರು ಆ ಕಡೆ ಹೋಗ್ತಾರೆ. ಯಾರು ನಂಬೋದು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಇಷ್ಟಕ್ಕೆಲ್ಲ ಗಾಬರಿ ಆದರೆ ಹೆಂಗೆ? ಆ ಶಿವಣ್ಣ ಜೊತೆ ಯಾವ 4-5 ಏಕ್ಳು ಸುತ್ತಾಡ್ತಾವೆ ಅಂದರೆ ಶಿವಣ್ಣ ಚುನಾವಣೆ ಗೆದ್ದುಬಿಟ್ಟಾನ. ಹೋದ್ ಸಾರಿ ಚುನಾವಣೆ ಹೆಂಗಿತ್ತಪ್ಪ, ಕೆಂಪೇಗೌಡ ಗೆದ್ದೇ ಬಿಡ ಅಂತ ಊರೆಲ್ಲ ಅವ್ನು ಹಿಂದ್ಗಾಡು ಸುತ್ತಿದ್ದು, ಗೆದ್ದೇ ಬಿಟ್ಟ ಅನ್ನೋ ವಾತಾವರಣನೂ ಸೃಷ್ಟಿಯಾಗೋಯ್ತು. ಗೆದ್ನ ರಿಸಲ್ಟ್ ಬಂದಾಗ ಏನಾಯ್ತು, 120 ಟೋಟಲ್ ಸೋತ. ರೀ ನಮ್ದೇನು ಚುನಾವಣೆ ವಸ್ತಾ? ಇವತ್ತು ಚುನಾವಣೆ ಮಾಡ್ತಿದ್ದೀವ? ಅಯ್ಯೋ, ಮನಸ್ಸು ಮಾಡಿದ್ರೆ ರಾತ್ರಿ ಇಡೀ ಓಟ್ನೇ ಬದಲಾವಣೆ ಮಾಡ್ಬಿಡ್ತೀವಿ. ನೀವ್ಯಾಕೆ ಇಷ್ಟು ಗಾಬರಿ ಆಯ್ತಿದ್ದೀರಿ? ಅಲ್ಲ ಸಿದ್ದಪ್ಪ, ನೀನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ನಿಂತ್ಕೊಳ್ಳುವಂಥ ಕ್ಯಾಂಡಿಡೇಟು. ಈ ಪಂಚಾಯತಿ ಚುನಾವಣೆಗೆ ಗಾಬರಿ ಪಡ್ತಾ ಇದೆಯಲ್ಲ, ನಾವೆಲ್ಲ ಇಲ್ವಾ? ಧೈರ್ಯವಾಗಿರು. ನಟರಾಜಣ್ಣ, ಫಸ್ಟು ಗ್ರಾಮ ಪಂಚಾಯತಿಲಿ ಗೆದ್ದರೆ ನಾನು ಅಲ್ಲಿ ಟಿಕೆಟ್ ಕೇಳಕ್ಕೆ ಸಾಧ್ಯ. ಏನು ಮಾಡ್ತೀರ ನನಗೆ ಗೊತ್ತಿಲ್ಲ. ಸಂಪೂರ್ಣ ಭಾರ ನಿಮ್ಮ ಮೇಲೆ ಹಾಕಿದ್ದೀನಿ, ನನ್ನ ಗೆಲ್ಲಿಸಿ ಅಷ್ಟೇ. ಏನು ಮಾತು ಅಂತ ಅಡ್ಚೇಸಿದಪ್ಪ. ಎಲೆಕ್ಷನ್ ನಿಲ್ಲಿದ ದಿವಸ ಹೆಂಗಸರಿಗೆಲ್ಲ 500 ರೂಪಾಯಿ ಕೊಟ್ಟು, ಈ ಮುದುಕರಿಗೆಲ್ಲ ಎಲೆ ಅಡಿಕೆ ಬೀಡಿ ಕೊಟ್ಬಿಟ್ಟು, ಈ ಪಡ್ಡೆ ಇಕ್ಳಿದಾರಲ್ಲ ಅವ್ರಿಗೆಲ್ಲ ಒಂದೊಂದು ಕ್ವಾರ್ಟರ್ ಕೊಟ್ಬಿಟ್ರೆ ನಮ್ಮ ಕೆಲಸ ಆಯಿತು ಅಂತ ತಿಳ್ಕೊ. ಅಷ್ಟೆಲ್ಲ ಕೊಟ್ಟು ಓಟ್ ತಗತೀವಿ ಅನ್ನೋದೆಲ್ಲ ಸುಳ್ಳು ಸೇಸಪ್ಪ. ಈಗ ನಾನು ಏನು ಮಾಡ್ಬೇಕು ನಾನೇ? ನೋಡ್ಸಿದಪ್ಪ, ಹೆಂಗಿರು ಚುಂಚಗಿರಿ ದೇವಸ್ಥಾನಕ್ಕೆ 2 ಮರಿ ಕಡಿಬೇಕು ಅಂತಿದೆ. ಆ ಮರಿ ಜೊತೆ 2 ಮರಿ ತಂದ್ಬಿಟ್ಟು ನಿಮ್ಮ ತೋಟದ ಮನೇಲಿ ಕೂದ್ಬಿಟ್ಟು ಊರು ಜನಕ್ಕೆಲ್ಲ ಬಾಡೂಟ ಹಾಕ್ಸ್ಬಿಟ್ರೆ ಆಗ ನೋಡು ನಿನ್ನ ಓಟಕ್ಕೆ ಮತ್ತೆ ಹೆಂಗಿರ್ತದೆ ಅಂತ ಅಂದ್ಬಿಟ್ಟು. ಈ ನಾನೇ ಹೇಳ್ತಾ ಇರೋದು ವರ್ಕೌಟ್ ಆಯ್ತದೆ ಅಂತ ನನಗೂ ಅನ್ನಿಸ್ತದೆ. ಸರಿಯಪ್ಪ, ನೀವೇನು ತೀರ್ಮಾನ ಕೊಡ್ತೀರ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಗಡಪ್ಪ ಏನು ಒಬ್ಬರೇ ಕೂತ್ಕೊಬಿಟ್ರೆ? ಕುಂತ್ಕೊಂಡೆ ಬಾ. ನಂಜಪ್ಪ ಕಾಣ್ತಾ ಇಲ್ಲ? ನಾನು ಹೊತ್ತಾರಿಂದ ನೋಡ್ತಾ ಇದ್ದೀನಿ, ಕಾಣ್ತಾ ಇಲ್ಲ. ಏನೋ ಬಿಸಿಲು ಅವನೇ ಅಂತ ಕಾಣುತ್ತೆ. ಗಡಪ್ಪ, ನೀವೆಲ್ಲ ಹಿರಿಯರಿದ್ದೀರಿ, ಜನಗಳ ಸೇವೆ ಮಾಡೋಕ್ಕೆ ನಮಗೋಸ್ಕರ ಅವಕಾಶ ಮಾಡಿಕೊಡಿ. ನಾವು ಎಲೆಕ್ಷನ್ ನಿಂತೀವಿ. ನಾನೇ ನಿಲ್ಬೇಡ ಅನ್ನ, ನಿಂತ್ಕೋ. ಆ 2 ಕೆಸಿದ ಬೇರೆ ನಿಂತ್ಕೊತೀನಿ ಅಂತ ಹೇಳ್ತಾವನೆ. ಟೈಮ್ ಬಂದಾಗ ಎಲ್ಲ ನಿಲ್ತಾರೆ, ನಿಲ್ಬೇಕು ಅಂತ ಹೊರಟಿದೆಯೇ, ನಿಂತ್ಕೋ ನೀನು. ಓ, ನಂಜಪ್ಪ ಇಲ್ಲ ಬತ್ತವ್ರೆ. ಏನ್ ನಂಜಪ್ಪ ಒತ್ತರಿಂದ ಕಾಣ್ತಾ ಇಲ್ವಂತಲ್ಲ? ಅಲ್ಲ ಕಣೋ, ನನ್ನಿಂದ ನಿನ್ನೆ ಹುಡುಕ್ತಾ ಇದ್ದಾನಲ್ಲ. ಯಾಕೆ ನಂಜಪ್ಪ ಹೇಳ್ ಕಳಿಸಿ, ನಾನೇ ಬತ್ತಿರ್ಲಿಲ್ವಾ? ಅಲ್ಲ ಕಣೋ, ಅದ್ರ ಬೆಳಗ್ಗೆ ಒಂದೇನೆ ನಿಮ್ಮಪ್ಪ ಸಂಪಾದನೆ ಮಾಡಿ ಜಮೀನು ತೆಗೆದ್ರೆ ನಿನ್ಗೆ ಗೊತ್ತೇನೋ? 1 ಕುಂಟೆ ತಗೊಳಕ್ಕೆ ಹೇಗತ್ತೆ ಇಲ್ಲ, 10 ಕುಂಟೆ ಮೇಲೆ ಎಲೆಕ್ಷನ್ ಮಾಡಿ ಅಂತೆ. ನೀನು ಮಾನ ಮರ್ಯಾದೆ ಏನಾರು ಇರ್ತದ? ಯಾಕೋ ನಿಮ್ಮ ಅಪ್ಪನ ಹೆಸರು ಮಸಿ ಬೆಳೀತಾ ಇದ್ದಿ? ನಂಜಪ್ಪ, ಇವೆಲ್ಲ ನಿಂಗೆ ಅರ್ಥ ಆಗಕ್ಕಿಲ್ಲ. ನೀನು ಓಟ್ ಹಾಕ್ರಷ್ಟು ಬಿಟ್ರಷ್ಟು ಸರಿಯಾಗಿ ಮಾತಾಡೋದಾಕಲ್ಲಿ. ನೋಡೋ ಗಡ್ಡಪ್ಪ, ಏನು ಅನ್ಕೊಯ್ತೇನೆ? ವಯಸ್ಸು ಹುಡುಗ, ಓಡ್ಲಿ ಚಿಮ್ಮಿರು, ಸುಸ್ತಾದಾಗ ಅವನೇ ಸುಮ್ಗಾಯ್ತಾನೆ. ನಿಧಾನಕ್ಕೆ ಇಳಿರಿ, ಕುತ್ಕೊಳ್ಳಿ. ಮತ್ತೆ ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊತಿರ್ತಾನೆ. ನಾವು ಓದ್ಕೊಳಕ್ ನೀನು ಬಿಟ್ರೆ ತಾನೇ 3 ದಿನಕ್ಕೂ ಕಾಡಿಗೆ ಹೇಳ್ಕೊಂಡು ಓಡ್ ಬರ್ತೀರಾ? ನಾವೇನಾದ್ರೂ ಎಕ್ಸಾಮಲ್ಲಿ ಫೇಲ್ ಆದ್ರೆ ಅದಕ್ಕೆ ನೀವಿಬ್ಬರೇ ಕಾರಣ. ಹಂಗೇನಾರು ಮಾಡ್ಬಿಟ್ರಿ. ಇವತ್ತೇ ಲಾಸ್ಟು, ಇನ್ಮೇಲೆ ನಿಮ್ಮ ಮಾತಾಡ್ಸ್ರೆ ಕೇಳಿ. ಎಷ್ಟೇ ಓದಿದ್ರು ಇಂಗ್ಲೀಷ್ ತಲೆಗೆ ಹೋಗಲ್ಲ ಕಣೋ. ಅದೊಂದು ಸಬ್ಜೆಕ್ಟ್ ಈಸಿ ಇದ್ಬಿಟ್ರೆ ಮಾತ್ರ ಪಾಸ್ ಆದಂಗೆ. ಇಲ್ಲ ಅಂದರೆ ನಾವಿಬ್ರು ಡುಮ್ಕಿನೇ. ಪಾಸ್ ಆದರೆ ಕಾಲೇಜು, ಫೇಲ್ ಆದರೆ ಮ್ಯಾರೇಜು. ನಾನು ನಮ್ಮ ಬಾಮೈದ ಇರ್ವಿಲ್ಲಿ ತಲೆ ಯಾಕೆ ಇಡ್ಸ್ಕೊತೀರಿ? ಬಿಟ್ರೆ ನೀವು 6 ತಿಂಗಳಿಗೆ ನಮ್ಮನ್ನ ಅಮ್ಮನ್ ಮಾಡ್ಬಿಡ್ತೀರಾ. ಇಲ್ಲ ಅಪ್ಪ, ಕ್ಯಾರು ರೆಡಿ ಇಲ್ಲ, ಆಸೆ ಪಡ, ಬ್ಯಾಗ್ ಕೊಡಿಲಿ. ಅಯ್ಯೋ, ನನಗೂ ನೀರು ಕುಡಿಬೇಕು ಅನಿಸ್ತಾ ಇದೆ ಕಣ. ಕುಡಿಸ್ತೀವಿ ರೀ. ಆಗ್ಲಾ ಬಾಮೈದಲ್ಲ? ಏನು ತಂದಿದ್ದೀರಿ? ಹಣ್ಣಿನ ರಸ ಕುಡಿತೀರಾ? ಲೇ ರಂಜು, ಎಣ್ಣೆ ಹೊಡಿತಿದ್ದಾರೆ ಕಣೆ ಇವರು. ನಮ್ಮ ಜೊತೆನೆ ಜ್ಯೂಸು ಅಂತ ಸುಳ್ಳು ಹೇಳ್ತಿದ್ದಾರೆ. ಇದು ಎಣ್ಣೆ, ಇದು ಬೇಕಾದ್ರೆ ಮೂಸು ನೋಡು, ಮೂಸು. ಟೈರ್ ಬಿಡಿ, ನೀ ಮೂಸಿಯಾ? ಏನೇ ಇದು, ಸ್ಮೆಲ್ಲೇ ಇಲ್ಲ. ಈಗ ಸ್ಮೆಲ್ ಇಲ್ದೇ ಇರೋದು ಎಣ್ಣೆ ಬಂದೈತೆ ಕಣೆ, ಅದೇ ಅವ್ರು ಕುಡಿತಾ ಇರೋದು. ಬಮ್ಮೈದ ಬಿಸಾಕ್ರೆ ಫಾರೆಸ್ಟರ್ ಬೈಕ್ ಇಲ್ಲ, ಎದ್ಕ ಕವರ್ ಒಳಗಾಗಲ್ಲ. ನೀವು ಬತ್ತಿರೋ ಹಿಂಗೆ ಕೂತಿದ್ರು, ಕರ್ಕೋಲ್ಲ ಬಮ್ಮೈದ. ಯಾರೆಲ್ಲ ಮಾಡ್ತಾ ಇದ್ದೀರಾ? ಮಾತಾಡ್ತಾ ಕೂತೀವಿ ಕಣ. ಯಾವ ಅದೇ ಕಾಲ ಮಾತಾಡ್ತೀವಿ, ಎದ್ದಾಗ ಕಟ್ಟದೆ ಕುಂತ್ಗಳ.
ಹೇಳಪ್ಪ ಮೇದ. ದೊಡ್ಡ ಅಡ್ಗು ಗುರು, ನನ್ನ ಕೈಲಿ ಅಲ್ಲಾಡ್ಸಕ್ಕೆ ಐತಲ್ಲ. ಬಾ ಹೋಗುವತ್ತೆಗೆ. ಸರಿ ತಡಪ್ಪ, ಇನ್ನೊಂದು ಅರ್ಧ ಗಂಟೆ ನಾನೇ ಫೋನ್ ಮಾಡ್ತೀನಿ ನಿಂಗೆ. ನೀನು ಬಿಡಪ್ಪ ದೊಡ್ಡ ಬುಲಾಟೆ. ನೋಡು ಈ ಸೀರೆಯ, ಈ ಸೀರೆಗೆ 5,000 ರೂಪಾಯಿ. ಬೇಡ ಬೇಡ ಅಂದರೂ ಇದೇ ಸೀರೆ ಬೇಕು ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡ್ಲು. ಒಟ್ಟು 23 ಸೀರೆ ತಗೊಂಡಂಗಾಯ್ತು. ಅವೆಣ್ಣಿಗೆ ಮದುವೆ ಮಾಡ್ಬೇಕು ಅಂತ ಮಾಡಿದ್ಯೋ? ಮದುವೆ ದಿನ ಸೀರೆ ಉಡಿಸಿ ಸೀರೆ ಕಳಿಸಿ ಸೀರೆ ಉಡಿಸಿ ಸೀರೆ ಕಳಿಸಿ ಮಾಡ್ಬೇಕು ಅಂತ ಮಾಡಿದ್ಯೋ? ನಿನ್ಗೇನು ಗೊತ್ತದೆ, ಸುಮ್ಮನೆ ಕೂತ್ಕೋ. ಹಸೆಗೆ ದಾರೆಗೆ ಶಾಸ್ತ್ರಕ್ಕೆ ಅಂತ ಎಷ್ಟು ಸೀರೆ ಬೇಕು ಗೊತ್ತಾ? ಮುಂದೆ ನಿನ್ನ ಮಗಳು ಮದುವೆ ಮಾಡ್ತೀಯಲ್ಲ ಆವಾಗ ಗೊತ್ತಾಯ್ತದೆ. ಆಯ್ತಾಯ್ತು, ಮಾಡು. ಅವು ಕೂಡ ಮಗಳ ಬಡ್ಡಿ ಹೆಂಗೆ? ಅವನ ಮಗಳು ಸರಿಯಾಗಿದ್ದಾರೆ ಕಣ. ಆಮೇಲೆ ನಾನು ಹೇಳಿದ್ದೇನು ಮಾಡಿದೆ? ಕೊಟ್ಟಿಲ್ವ 25,000? ಇನ್ನೇನು ಕೊಡಲಿ? ಇದೊಂದು ಸಲ ಮಾಡು, ಆಮೇಲೆ ಮುಂದಕ್ಕೆ ಹೆಂಗೋ ನೋಡೋಕ್ಕಾಯ್ತದೆ. ದಡ್ಡಿ ಥರ ಮಾತಾಡ್ತೀನಿ. ಆಯ್ತು ಬಿಡು, ನಿಂತಾವ ಯಾಕೆ ನನ್ನ ಮಾತು. ಇದ್ಯಾಕೆ ಸುಮ್ಮನೆ ಕೂತ್ಕೊಂಡೆ? ಎದ್ನಡಿ ರೂಮ್ಗೆ, ಅರ್ಜೆಂಟೆಲ್ಲ ಹೋಗ್ಬೇಕು. ನನಗಾಗಲ್ ಕಣ್ ಹೋಗು, ನನಗೆ ಮೈ ನೋವು. ಅಮ್ಮ, ಇನ್ವಿಟೇಷನ್ ಕೊಟ್ಟಾಯ್ತವ? ಇನ್ನೂ ಇಲ್ಲ ಅಂಕಲ್, 4-5 ಜನ ಫ್ರೆಂಡ್ಸಿಗೆ ಕೊಡಬೇಕು. ಮದುವೆ ಹತ್ರ ಬತ್ತು, ಹೊರಗಡೆ ಎಲ್ಲಿ ತಿರ್ಗಾಡಕ್ಕೆ ಹೋಗ್ಬಿಡಕನವ. ಸರಿ ಅಂಕಲ್, ಕುತ್ಕೊಳ್ಳಿ. ಯಾಕೆ ನಿಂತಿದ್ದೀರಾ? ಕಾಫಿ ಮಾಡ್ಕೊಂಬರ್ತೀನಿ. ಬರ್ತೀನಿ. 3 ಬಾಡಿಗಳದ್ದು ಕೊಲೆ ಅಂತ ರಿಪೋರ್ಟ್ ಬಂದಿದೆ. ಕೊಲೆ ಮಾಡ್ರವನು ಎಲ್ಲೂ ಇಲ್ಲ, ನಿಮ್ಮೊಳಗೆ ಅವನೇ. ಮುಂದೆ ಬಂದು ಸತ್ಯ ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಯ್ತದೆ, ಇಲ್ಲ ಅಂದರೆ ಸಾಯ ತನಕ ಜೈಲಲ್ಲಿ ಕೊಳಿಬೇಕಾಯ್ತದೆ. ಸರ್, ನೀವು ಹೇಳೋ ಮಾತು 100% ಸತ್ಯ ಸರ್. ನಂಗೂ ಅದೇ ಡೌಟು. ಪೂಜಾ ನಿಂತ್ಕೊಳ್ಳ, ಎಂತ ಡೌಟ ನಿಂಗೆ? ನಿನ್ನ ತನ್ನ ಮಕ್ಳು ಇರುತ್ತೆ, ಊರೆಲ್ಲ ಹಾಳಾಗಿರೋದು. ಉಪೇಂದ್ರ, ಇದೆಲ್ಲ ಯಾಕೆ ನಿಂಗೆ? ರೀ ಗಣೇಶ್, ಸೈನ್ ತಗೊಳ್ರಿ ಒಂದು. ಸರಿ ಸರ್. ಒಂದು ಸೆಕೆಂಡ್ ತರ. ಯಾಕೆ? ಅಲ್ಲ, ನೋಡಿರೋ ನನಗೆ ಮಾತಾಡ್ತಾ ಇದ್ದಿಲ್ಲ, ಅದಕ್ಕೆ ನಾಲ್ಕು ಅತ್ತೆ ಮಗಳು ಕೋಪ ಕೊತ್ತಿಮೇಲೆ ತೋರ್ದಂಗೆ ಆಯ್ತು. ನನ್ನ ಮೇಲೆ ಯಾಕೆ ತೋರ್ತಾ ಇದ್ದೀರಿ? ರೀ ಗಣೇಶ್, ಡೌಟ್ ಬಂದವ್ರದ್ದೆಲ್ಲ ಸಿಗ್ನೇಚರ್ ತಗೊಳ್ರಿ. ಇವ್ರಿಗೆ ಹೆಂಗೆ ಬಾಯ್ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಂಜಪ್ಪ, ಏನೋ ಹೇಳ್ಬೇಕು ಅಂತ ಅಂದ್ಯಲ್ಲ, ಅದೇನು ಹೇಳು. ಏನೋ ಬೋಧಿನಿಂದ ಒಂದು ಆಸೆ ಇದೆ ಗಡ್ಡಪ್ಪ. ಮನಸ್ಸಿನಾಗ ಹುಟ್ಟಿದ್ಮೇಲೆ ಪ್ರತಿಯೊಬ್ಬರಿಗೂ ಆಸೆ ಇದೆ, ಹೇಳು ಅದೇನು. ಗಡ್ಡಪ್ಪ, ಮಂಡ್ಯ ಪಂಚಾಯತ್ಗೆ ಅಧ್ಯಕ್ಷರು ಮಾಡಬೇಕು ಅಂತ ಆಸೆ ಇದೆ, ಇನ್ನು ಆಗ್ನೇ ಇಲ್ವಲ್ಲೋ? ನಿನ್ನ ಆಸೆಗೆ ಟೈಮ್ ಬರೋದಿಲ್ಲ. ಈ ವಯಸ್ಸಲ್ಲಿ ಆ ಸಾಹಸಕ್ಕೆ ಕೈ ಹಾಕೋದು ಬೇಡ ನಂಜಪ್ಪ. ಸಾಧನೆ ಮಾಡಕ್ಕೆ ವಯಸ್ಸು ಕಟ್ಕೊಂಡೇನೋ, ಮನ್ಸಿರ್ಬೇಕೇನೋ. ಮುಂದೆ ಬರೋದ ನೋಡ್ಕೊಳ್ಳೋಣ, ಒಂದು ಅರ್ಜಿ ಬಿಸಾಕೋ. ನೋಡು ನಂಜಪ್ಪ, 1000 ಆಸೆಗಳು ಉಡ್ತವೆ, ಎಲ್ಲ ಈಡೇರುವುದಿಲ್ಲ. ಕೆಲವು ಆಯ್ತವೆ, ಕೆಲವು ಉಳಿತವೆ. ಉಳಿದವು ನಮ್ಮ ಜೊತೆಲಿ ಇರ್ತವೆ. ಮುಂದಿನ ಜನ್ಮ ಅಂತ ಇದ್ದರೆ ಅವು ನೆರವೇರ್ತವೆ. ಆಗ್ನಿಲ್ಲ ಅಂತ ಯೋಚನೆ ಮಾಡಬೇಡ. ಈ ವಿಚಾರನ ನೀನು ಇಲ್ಲಿಗೆ ಬಿಟ್ಬಿಡು, ನೆಮ್ಮದಿಯಾಗಿರೋದು ಕಲ್ತ್ಕೋ. ಮನ್ಸಿನ ಜನ್ಮ ಭಾರಿ ದೊಡ್ಡದು ಕಣೋ. ಲೇ, ಆ ರೆಡ್ ಜೊತೆ ಗ್ರೀನು ಬ್ಲ್ಯಾಕ್ ಇದೆಯಲ್ಲ, ಅದಂತೂ ಸೂಪರ್ ಆಗಿದೆ ಕಣೆ. ಲೇ ಬಾರೆ ಕೇಳೋಣ. ಏ, ದುಡ್ಡಿಲ್ಲ ಏನಿಲ್ಲ, ಸುಮ್ಮನಿರ. ಲೇ, ಕೇಳಕ್ಕೇನು ದುಡ್ಡು ಕೊಡ್ಬೇಕಾ? ಬಾರೆ ಸರ್, ಅಲ್ಲಿ ಆಚೆ ಕಡೆ ರೆಡ್ ಮತ್ತು ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ ಇದೆಯಲ್ಲ, ಅದೆಷ್ಟು? ಅಲ್ಲಿರೋದೆಲ್ಲ ಒಂದೇ ರೇಟು ಕಣಮ್ಮ. ಒಂದು ಪೀಸ್ಗೆ 1,200 ರೂಪಾಯಿ ಆಯ್ತದೆ. ಸರ್, ಎರಡೂ ಸೇರಿಸಿ 2,000 ರೂಪಾಯಿ ಕೊಡಿ, ಅದ್ರ ಮೇಲೆ ಕೇಳಬೇಡಿ. ಎರಡೂ ತಗೋತೀವಿ ಅಂತ ಹೇಳ್ತಾ ಇದ್ದೀರಿ, ಒಂದು 100 ರೂಪಾಯಿ ಸೇರಿಸ್ಕೊಡಮ್ಮ ಹೋಗಲಿ. 2 ಡ್ರೆಸ್ಸು ಎತ್ ಮಾಡ್ಗಿರಿ, ನಾಳೆ ಬಂದು ಇಸ್ಕೊತೀವಿ. ಆಯಿತು ಕಣಮ್ಮ. ಲೇ, ಹೆಂಗೆ ತಗೊಳ್ಳೋದು? ಅಷ್ಟೊಂದು ದುಡ್ಡು ಎಲ್ಲೇ ತರೋದು? ಲೇ, ನಿಂಗೆ ಯಾಕೆ? ನಾನೇನೋ ಮಾಡ್ತೀನಿ ನಡಿ. ಹಲೋ. ಹಲೋ. ಯಾಕೆ ಡಲ್ಲಾಗಿ ಮಾತಾಡ್ತಾ ಇದೆಯಲ್ಲ? ಏನೋ ಒಂದು ಪ್ರಾಬ್ಲಮ್ ಆಗಿದೆ ಕಣೋ. ಪ್ರಾಬ್ಲಮ್ಮಾ? ಏನು? ನೀನು ಹೆಲ್ಪ್ ಮಾಡ್ತೀನಿ ಅಂದರೆ ಹೇಳ್ತೀನಿ. ಮಾಡೋಣ, ಹೇಳು. ನಿಂಗೆ ನನ್ನ ಫ್ರೆಂಡ್ ಸಂಧ್ಯಾ ಗೊತ್ತಾ? ಸಂಧ್ಯಾನಾ? ಯಾರು? ಅವಳಿಗೆ ನೀನು ಗೊತ್ತು, ಆದರೆ ನಿಂಗೆ ಅವಳು ಗೊತ್ತಿಲ್ಲಕ್ಕಂತ ಬಿಡು. ಹ್ಞೂ ಸರಿ, ಹೇಳು. ಅವ್ರ ಊರಿಗೆ ಒಂದು ಹುಡುಗ ಟ್ರ್ಯಾಕ್ಟ್ ಓಡ್ಸೋಕೆ ಬರ್ತಿದ್ದ. ಇಬ್ಬರು ಲವ್ ಮಾಡ್ತಾಯಿದ್ರು. ಬೈ ಮಿಸ್ಟೇಕ್ ಹೆಚ್ಚು ಕಮ್ಮಿ ಮಾಡಿಕೊಂಡು ಈಗ ಅವಳಿಗೆ 2 ತಿಂಗಳು ಬೇರೆ ಆಗಿಬಿಟ್ಟೈತೆ. 2,000 ಬೇಕಂತೆ. ಅವಳು ಬೇರೆ ಸಾಯ್ತೀನಿ ಅಂತ ಗೊಳೋ ಅಂತ ಅಳ್ತಾವಳೆ ಕಣೋ.
ನಾನು ರಂಜು ಬೇರೆ ಕೊಡ್ತೀವಿ ಅಂತ ಒಪ್ಕೊಬಿಟ್ಟಿದ್ದೀವಿ. ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಡ್ತೀಯಾ? 2000 ಯಾಕೆ? ಅದೆಲ್ಲ ನಿಂಗೆ ಹೇಳೋಕ್ಕಾಗಲ್ಲ. ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಡ್ತೀಯಾ? ಸರಿ ಬಿಡು, ಆಯ್ತು ಮಾಡೋಣ. ಏನಂದ? ಕೊಡ್ತೀನಿ ಅಂದ ಕಣೆ. ಪಾಪ ಅವನ ಹತ್ರನೂ ಇದೆಯೋ ಇಲ್ವೋ. ಲೇ ಬಿಡೆ, ಅವ್ರು ಹೆಂಗೋ ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ಡ್ರೆಸ್ ಅಂತೂ ಸೂಪರ್ ಆಗದೆ, ತಗೊಳ್ಳೋಣ. ಪೈರ್ ತಕವಲೆ ಪೈರ ನಾಟಿ ಹಾಕ್ಬೇಕು. ಎಲ್ಗೋದಿಯ ನನ್ನ ಮಗನ ತಿರ್ಗಕ? ಹಿಂಗೆ ತಿರಿಕ ನಿಂತ್ಕೊಂಡೆಲ್ಲ ನನ್ನ ಮಗನ ನಮ್ಮ ಹೊಟ್ಟವ್ರು ಇಸ್ಕೊಂಡು ಎಲ್ಲಿ ಗಂಟ ಹೊಟ್ಟವ್ರು ಸರಿಯೋ ನಿಮ್ಮ ಎಡ್ತೀರು ಮುಂಡರಾಗ ಪೈರ್ ತಕೋಗಿ ಹಾಕೋದ್ರೆ ಯಾಕೋ ನನ್ನ ಮಗನ ಎಲ್ಲಿ ಹೋಯ್ತಾ ಇದೀಯ? ಒಂದೇ ಸಲ 2000 ಅಂದರೆ ಎಲ್ಲ ಅಡ್ಜಸ್ಟ್ ಮಾಡೋದು ಗುರು. ಬೊಮ್ಮೆದ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿನ್ಕಲ್ಲ, ಕೊಡಲೇಬೇಕು. ಕೊಡ್ಲಿಲ್ಲ ಅಂದರೆ ನಮ್ಮ ಡಮ್ಮಿ ಮಾಡಕ್ಕೆ ಬಿಡ್ತಾರೆ. ಗುರು ಒಂದು ಐಡಿಯಾ. ಬೆಟ್ಟದ ಮೇಲಿರೋ ದೇವಸ್ಥಾನ ಗೋಲ್ಕ ಹೆಂಗಾದ್ರೂ ಹೊರಗೆ ಇರುತ್ತೆ, ಅದನ್ನೇ ಎತ್ಬಿಟ್ರೆ ಹೆಂಗೆ? ದೇವಸ್ಥಾನದ ಗೋಲ್ಕ ಕದ್ದು ಏನಾರು ಹೆಚ್ಚಿಗೆ ಮಾಡ್ಬಿಟ್ರೆ ಏನಾಗೋದಿಲ್ಲ ಬಾ ಗುರು. ದೇವಸ್ಥಾನಕ್ಕೆ ನುಗ್ಗಿ ಪೂಜೆ ಮಾಡೋ ವಿಗ್ರಹನ ಕದೀತಾರೆ. ನೀನು ಗೋಲ್ಕ ಕದ್ರೆ ಏನದ್ದು? ತಲೆ ಕೆಡ್ಸ್ಕೊಬೇಡ, ನಾನೇ ಎತ್ಕೋತೀನಿ. ಸರಿ ಬಾ, ಸಂಜೆ ಹೋಗೋಣ. ಪೈರ್ ಕೊಡ್ಬಾ ಅಂತ ಬೋಯ್ತವ್ರೆ, ಸಿಗ್ತೀನಿ ಹೋಗು. ಎಲ್ಲೆಲ್ದಲ್ಲ ಅಣ್ಣ ನೀನು ತಡ್ಕೋದು? ಓ ಚಿಕ್ಕ ಬಾ ಕೂತ್ಕೋ. ಹಾಲ್ ಕೊಡ್ತೆ ಅಂದ್ಬಿಟ್ಟು ಹೊಸ ತಗೊಟ್ಟಿಯಲ್ಲ, ಪರನೇ ಕೊಡ್ತಾರ ಕಣ. ನಾನು ಇಡ್ತಿ ಬಾಯಿ ಬಂದಂಗೆ ಬೈತಾಡ. ಫಸ್ಟ್ ಮಾಸ್ ಬಿಡೋಣ. ಏನು ಹೇಳ್ತಿದ್ದಿಲ್ಲ? ಒಂದು ತೊಟ್ಟನು ಕೊಡ್ತಾ ಇಲ್ವಾ? ಪರನೇ ಬಿಡ್ತಾ ಇಲ್ಲ ಅಂತ ನಾನಂದ್ರೆ ಒಂದು ತೊಟ್ಕೋತ ನೀನು. ಓ ಅದೇ ನೀನ್ ಬೇಕಾಯ್ತಕ್ಕಲ್ಲ. ಎಲ್ಲಾನು ಮಾಡ್ದೆ ಕಣ. ಆಯ್ತು, ಕಾಪಿ ಕುಡಿ, ತಲೆ ಕೆಡ್ಸ್ಕೊಬೇಡ, ಮಾರ್ಸ್ಕೊಮ್ಮ. ಓ ಸರಿ ಗೊಬ್ಬದಾಡು ಅಂತ ಕೊಡ್ಸ್ತೆ, ಒಟ್ಟು ಬಿದ್ದಾಯ್ತು. ಇದೇ ರಾಮಣಿ ಆಯ್ತಪ್ಪ ನಿಂದು. ಏಯ್ ತಿಗ ಮುಚ್ಚ ಕೂತ್ಕಲ್ಲ. ಈ ಕೊಟ್ಟಿರೋದು ಎಷ್ಟಲ್ಲ? 2000 ರೂಪಾಯಿ. 2 ಮರಿ ಹಾಕಿದ್ರೆ ನಿನಗೆ ಅನುಕೂಲ ಆಯ್ತಿರಲಿಲ್ಲ. ತಲೆ ಎಲ್ಲ ಮಾತಾಡ್ತಿದೀಯಲ್ಲ. ವಾಪ ಇಲ್ಲಿ ನಿನ್ನ ಕೈಲಿ ಬಯಸ್ಕೊಳ್ಳೋದಲ್ಲ, ನಮ್ಮ ಹೆಂಡ್ತಿ ಬೇರೆ ಬೈತಾಳ ಅಲ್ಗ. ಇದೋಡ ಹಣ ಬರಾಯ್ತು, ನಾನು ಬಯಸ್ಕೊಳ್ಳೋದು ಹಣ ಬರಾಯ್ತು. ನೋಣ ಅವ್ನು ನಮ್ಗೆ ಮಾಡಿರೋ ಮೋಸಕ್ಕೆ 10 ಕುಂಟೆ ಅಲ್ಲ 1 ಎಕರೆ ಮಾಡಿ ಎಲೆಕ್ಷನ್ ಮಾಡಲಿ, ತಲೆ ಕೆಡ್ಸ್ಕೊಬೇಡ. ಓಟು ನಿನಗೆಯ, ಗೆಲ್ಲೋದು ನೀನೆಯ. ಆಮೇಲೆ ಅಣ್ಣ ಒಂದು ವಿಷಯ, ಆ ಚೂರಿ ಅದನ ಅಣ್ಣ ಒಂದು ಭಾರಿ ಆಗದೆ. ಆ ಶಿವಣ್ಣ ತಾವು ಹೇಳ್ತಾನೆ, ನೀವು ಅಣ್ಣ ಚುಚ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತಾನೆ. ಅವನ ಮೇಲೆ ಒಂದು ಕಣ್ಣಿಟ್ಟಿರೋಣ. ಲವ್ ನನ್ನ ಮಗನಿಗೆ ಏನು ಮಾಡ್ಬೇಕು ಅಂತ ಗೊತ್ತು ಬಿಡ್ಲಕರ್ತಿ. ಅವ್ನು ಲಾಕ್ ನನ್ನ ಹತ್ರ ಅದೇ. ಗೊತ್ತಬೋಣ, ನನ್ನ ಮಕ್ಕಳು ಚಾಪಾಕಿ ಕಡೆ ನುಗ್ಗಿದ್ರೆ ನೀನು ರಂಗೋಲಿ ಕಡೆ ನುಗ್ತೀಯ ಅಂತ. ಆಮೇಲೆ ಇನ್ನೊಂದು ವಿಷಯ ಅಣ್ಣ, ಆ ಮಂಜುನ ಕರ್ಕೊಬತ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಕಣ. ಕರ್ಕೊಂಡೋಗ್ಲ ಅದಕ್ಕೇನಂತೆ. ಆದರೆ ನಿಮ್ಮಿಬ್ರು ವೀಕ್ನೆಸ್ ಅವ್ರಿಗೆ ಗೊತ್ತಾಗ್ಬಾರ್ದು ಕಣಪ್ಪ. ನೀನು ಅದ್ರ ಬಗ್ಗೆ ತಲೆ ಕೆಡ್ಸಬೇಡ ಕಣ, ನಾನು ಅದ್ರ ನೋಡ್ಕೊತೀನಿ. ನಿನ್ನ ವಿಷಯ ನಿನಗೆ ಬಿಟ್ಟು ನಿನ್ನ ಜೊತೆಗಿರೋರ್ಗೆ ಗೊತ್ತಾದರೂ ಹೋಯ್ತು ಕಣ. ನಾನು ಯಾತ ಕೇಳಲಿ, ನನಗೆ ಬಾಗಾದಲ್ಲಿ ಕೆಲಸ ಅದೇ. ಅಲ್ಲ ಮಂಜ, ಏನಣ್ಣ? ಇದಾದ್ಮೇಲೆ ಬಾಳೆ ತೋಟಕ್ಕೆ ತಿರ್ಬಿಟ್ಬಿಡು. ಹಾಂ ಸರಿ ಅಣ್ಣ. ಅದೇನು ಮಾತಾಡ್ಕೊಂಡು ಕರ್ಕೊಂಡು ಹೋಗಪ್ಪ. ಸರಿ ಅಣ್ಣ, ಆಯ್ತು. ಬೊಮ್ಮೈದ ನೀವು ಹೋಗಿ ತಗೊಂಬಿಡು. ನಾನು ಇಲ್ಲಿ ಯಾರು ಬಂದರೆ ನೋಡಿ ಸಿಗ್ನಲ್ ಕೊಡ್ತೀನಿ. ಬೇಗ ಬಾಲಲ್ಲ. ಕೇಳಿ ದೇವಸ್ಥಾನದಾಗ ಹೋಗ್ಕೊಂಡಪ್ಪ ಕತ್ಬಿಡ್ತಾರೆ. ನೀವು ಸಂಜೆಲಿ ಮಾರಿ ಹೊಡಿತಾರೆ ನ್ಯಾಯವಾದ ಕಣ್ರಪ್ಪ. ಕೇಳಿ ದೇವಸ್ಥಾನದಾಗ ಹೋಗ್ಕೊಂಡಪ್ಪ ಕತ್ಬಿಡ್ತಾರೆ. ನೀವು ಸಂಜೆಲಿ ಮಾರಿ ಹೊಡಿತಾರೆ ನ್ಯಾಯವಾದ ಕಣ್ರಪ್ಪ. ದೇವಸ್ಥಾನಕ್ಕೆ ಹೋಗ್ಕೊಂಡಪ್ಪ ಕತ್ಬಿಟ್ರೆ ಕಣಪ್ಪ, ಅದಕ್ಕೆ ಸಾರ್ತಾವ್ನೆ. ಏನೋ ಕುಡಿಯಕ್ಕೆ ಕಾಸು ನಮ್ಮ ಮುಂದೆ ಕದ್ದವ ಇದೇನು ಕದ್ಬಿಟ್ಟವ. ಹಂಗೆ ಒಂದು ನಸೆ ಕೊಡಪ್ಪ. ಅಲ್ಲ ಕಲ್ಲ, ಪುಕ್ಸಟ್ಟೆ ನೆಸೆ ಕೇಳ್ತಿದ್ದಿ, ಪುಕ್ಸಟ್ಟೆ ಬೀಡಿ ಕೇಳ್ತಿದ್ದಿ. ಇದೇ ಯಾಚೆ ಬಂದ್ಬಿಟ್ರಲ್ಲ ನೀವು. ಅಲ್ಲ ಕಣಪ್ಪ, ನೀ ಎಲ್ರಿಗೂ ಬಾಯಿಗೆ ಬಂದಂಗೆ ಬೈತಿಯಲ್ಲಪ್ಪ, ತಪ್ಪಲ್ವಪ್ಪ. ಏನೋ ನನಗೆ ಬುದ್ಧಿ ಹೇಳಕ್ಕೆ ಬಂದಿರೋ ನೀನು? ನಾನು ಯಾರೋ? ನಾನು ಚುಂಚಗಿರಿ ಗೌಡ, ದೇಶಕ್ಕೆ ಗೊತ್ತು.
ಏನೇ ಹೆಚ್ಚಾಗಿ ಮಾತಾಡಿದ್ರೆ ತಿಥಿ ಮಾಡಾಕ್ಬಿಡ್ತೀನಿ ನಿನ್ನ. ತಪ್ಪಾಯ್ತು ಬಿಡಪ್ಪ ಬೈಬೇಡ. ಸಾಕು ಸೇರ್ಸ್ಕೊಂಡೋಗು ಕಟ್ಟಿ ಮಗನೇ. ಬರ್ರಪ್ಪ. ಆಯ್ತು ನೋಡಿ. ಅಂಜಪ್ಪರೇ ದೇವ್ರು ಬಂತು, ಅದೇನು ಕೇಳಿ ಈಗ? ಏನಮ್ಮ ಕಣ್ ಮುಚ್ಕೊಂಡಿದ್ಯಾ? ಕಣ್ ಬಿಟ್ಕೊಂಡಿದ್ಯಾ? ಪರಮಾತ್ಮ ಊರಲ್ಲಿ 3 ಕೊಲೆಯಾಗವೆ. ಗೋಲ್ಕ ಕದ್ದಂಗಾಯ್ತು. ನೀ ದೇವ್ರೇ ಆದ್ರೆ ಯಾರು ತಗೊಂಡ್ರ ಸರಿಯಾಗಿ ಹೇಳು. ಇದರ ಒಪ್ಪೋದಿಲ್ಲ ನಾನು. ಬಾಲಕ, ನಮ್ಮ ದೇವಸ್ಥಾನದ ಗೋಲ್ಕವ ಕದ್ದಿರೋನು ಒಬ್ಬ ಇಲ್ಲೇ ಇದ್ದಾನೆ. ಇನ್ನು 2 ದಿನದಲ್ಲಿ ಆ ಗೋಲ್ಕವ ತಂದು ವಾಪಸ್ ಮಡಗೋ ಹಾಗೆ ನಾನು ಮಾಡ್ತೀನಿ. ಇಲ್ಲ ಅಂದ್ರೆ ಅವನು ರಕ್ತ ಕಾರಿ ಸಾಯೋ ಹಾಗೆ ನಾನು ಮಾಡ್ತೀನಿ. ಅದನ್ನೆಲ್ಲ ನೀವು ನೋಡ್ತಾ ಇರ್ತೀರಿ. ಇಲ್ಲ ಅಂದ್ರೆ ನನಗೆ ಗಂಧ ಧೂಪ ಏನು ಹಚ್ಚಬೇಡಿ. ಈಗ ನನ್ನ ಬಾಲಕ ಸುಸ್ತಾಗಿದ್ದಾನೆ. ನಾನಿನ್ನು ಬರ್ತೀನಿ. ಒಂದು ನಿಮಿಷ, ಯಾರೂ ಮಾತಾಡಬೇಡಿ. ಈಗ ಊರಲ್ಲಾಗಿರೋ ಅನಾಹುತನೇ ಸಾಕು. ಇನ್ನು ಮುಂದೆ ಆ ರೀತಿ ಆಗಬಾರ್ದು. ಯಾರಾದರೂ ತಗೊಂಡಿದ್ರೆ ತಪ್ಪು ಕಾಣಿಕೆ ಕಟ್ಕೊಂಡು ತಂದು ಮಡಗಿ. ಅವನು ತಕ್ಕಂದವನೇ ಇವನು ತಕ್ಕಂದವನೇ ಅಂತ ಜಗಳಕ್ಕೆ ಕಾರಣ ಮಾಡ್ಕೋಬೇಡಿ. ಇವೆಲ್ಲ ಹೊರಡಿ. ಲೋ ಕಿರಣ ಕೊಂತ, ನಿಮ್ಗೊಂದು ಸತ್ಯ ಹೇಳ್ತೀನಿ ಕಣ್ರಲ್ಲ, ಆದರೆ ಆ ವಿಷಯನ ಯಾರಿಗೂ ಹೇಳಬಾರ್ದು. ಲೋ ಪೂಜಾರಿ, ನಮ್ಮ ಮೇಲೆ ನಂಬಿಕೆ ನಿಂಗೆ ದೇವ್ರಾಣು ಯಾರಿಗೂ ಹೇಳಿಲ್ಲಕ್ಕಂತೆ, ಅದೇನು ಹೇಳು. ದೇವ್ರಣಿಗೂ ನನಗೆ ಯಾವ ದೇವ್ರೂ ಬರ್ದಿಲ್ಲ ಕಣ್ರಲ್ಲ. ಆ ಊರವರು ನನಗೆ ದೇವ್ರು ಬರ್ತದೆ ಅಂತ ಯಾಕೆ ನಮ್ಮವರು ನನಗೂ ಗೊತ್ತಿಲ್ಲ. ಇನ್ನು 2 ದಿನದಲ್ಲಿ ಬೇರೆ ಗೋಲ್ಕವ ತಂದಿಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿವ್ನಿ. ಆ ತಗೊಂಡೋಗಿರೋ ಕಳ್ಳನ ಮಕ್ಕಳು ಆ ಗೋಲ್ಕವ ಎಲ್ಲಿ ತಂದಿಟ್ಟಾರೋ ಅದನ್ನು ನಾನೇ ತಂದಿಟ್ಟು ನನ್ನ ಮಾನ ಮರ್ಯಾದೆ ಉಳಿಸ್ಕೋಬೇಕು ಕಣ್ರಲ್ಲ. ಲೋ ಹೋಗ್ಲಿ, ನಾನೇ 200 ರೂಪಾಯಿ ಕೊಟ್ಬಿಡ್ತೀನಿ ಕಣ್ರಲ್ಲ. ಅದೇ ಥರದ್ದು ಒಂದು ಗೋಲ್ಕವ ತಂದು ಇಟ್ಬಿಡ್ರಲ್ಲ. ಲೋ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಕಣ್ರಲ್ಲ. ಯಾಕೆ ಅಳ್ತೀಯ ಬುಳ್ಳ ಪೂಜಾರಿ? ಹಳದಲ್ಲೆಲ್ಲ ಬಿದ್ದೆ ತಂದ್ಕೊಡ್ತೀನಿ. ಏನೋ ಹಳ್ಳನಾ? ಲೋ ಪೂಜಾರಿ, ಅವ್ನು ಹೇಳ್ತಾ ಇರೋದು ಹಳ್ದಲ್ಲ ಕಣ, ಅಂಗಡಿಲಿ ಕಣ. ನೀವು ಒಳ್ಳೆ ಹೆಡ್ ಬಡಿದ್ರಂಗೆ ಆಡಬೇಡ. ಅಂಗಡಿಲಿಕ್ಕಂತೆ 200 ರೂಪಾಯಿ ದುಡ್ಡು ಕೊಡು, ಅದೇ ಥರ ಗೋಲ್ಕ ತಂದ್ಕೊಡ್ತೀವಿ. ಹಲೋ ಹೇಳು. ಏನು ಮನೆ ಕಡೆ ಬರೋಕ್ಕಿಲ್ವಾ? ಯಾಕೆ ತೋಳ್ನೋವು ತೊಡೆನೋವು ಅಂತ ಅದಕ್ಕೆ ಬರ್ಬೇಕಾ? ಅರ್ಜೆಂಟ್ ವಿಷಯ ಅದೇ ಮಾತಾಡಬೇಕು, ಬಾ ಮನೆ ಕಡೆ. ಏನು ಅಂತ ಅರ್ಜೆಂಟು? ದುಡ್ಡು ಕಾಸು ವ್ಯವಹಾರ ಆದರೆ ನೀ ಅಲ್ಲೇ ಇರು, ನಾ ಇಲ್ಲೇ ಇರ್ತೀನಿ. ಅದೆಲ್ಲ ಕಣ್ಮರಯ್ಯ, ಮನೆ ತಕ್ಕ ಬಾ ಅಂತ ಹೇಳಿಲ್ವಾ? ಸರಿ ಬರ್ತೀನಿ ಬಿಡು. ಸರಿ ಬೇಗ ಬಾ. ಮದುವೆ 3 ದಿನ ಮಾಡಿಕೊಂಡು ಅಡ್ಡಾಡ್ತಾ ಇದ್ದೆ ನೀನು. ಹಂಗನ್ಬೇಡ, ನೀನೇನಾರ ನನ್ನ ಕೈ ಬಿಟ್ಬಿಟ್ರೆ ನಾನು ಕೆರೆನ ಬಾವಿನ ನೋಡ್ಕೋಬೇಕಾಯ್ತದೆ. ನಿನ್ನ ತಮ್ಮಯ್ಯ ಅಂತೀನಿ, ಇದೊಂದು ಕಿತ್ತ ಸಹಾಯ ಮಾಡಿಬಿಡು. ಭಾನುವಾರ ನಮ್ಮ ಹೆಣ್ಣು ನೋಡೋಕ್ಕೆ ಗಂಡು ಕಡೆ ಬರ್ತವ್ರೆ, ಹಾಗೇನು ಮಾಡಲಿ ನಾನು? ಚಪ್ರ ಮುಗಿಯ ಗಂಟ ಕೊಟ್ಬಿಡು, ಶನಿವಾರ ಕೊಟ್ಬಿಡ್ತೀನಿ. ಎಲ್ಲ ಒಡವೆ ಬೇಕಾ? ಎಲ್ಲ ಒಡವೆನೂ ಕೊಟ್ಟಿರು, ಶನಿವಾರನೇ ಬಂದಿಸ್ಕೊಂಡು ಹೋಯ್ತಿಯಲ್ಲ. ನೋಡ್ತೀನಿ ರವ, ನಮ್ಮ ಮನೆಯೊಳಗೆ ಬೇರೆ ಮನೇಲಿ ಇರ್ತಾಳೆ. ಇದೇ ಬಾಕ್ಲಾಕಂದವಳಲ್ಲ. ಮನೇಲಿದೆಯಾ ಪದ್ಮ? ಸ್ನಾನ ಮಾಡ್ತಾ ಇದ್ದೀನಿ. ಅಡುಗೆ ಆಗದಾ? ಒಲೆ ಮೇಲೆ ಅದಕ್ಕಂತೆ ಇಕ್ಕ ಉಣ್ಣಿ. ಸಾಂಬಾರು ಏನು ಮಾಡಿದ್ಯಾ? ಈಗೆಲ್ಲ ಸಾರು ಮಾಡೋಣ, ಇವತ್ತು ವಾರ ಬೇರೆ ತಾಸದು ಗುಡ್ಸೋದೇ ಆಯ್ತು. ಆಮೇಲೆ ಆ ಸೇಟು ಏನಂದ? ನಾಳೆ ನಾಳಿದ್ದು ಕೊಡ್ತೀನಿ ಅಂದವನಕನ. ಅದು ಯಾಕೆ ಹಂಗಾಡ್ತಾನ ಅವನು? 2 ದಿನ ಅಂತ ಅಂದ್ಬಿಟ್ಟು 15 ದಿನ ಮಾಡಿದ್ನಲ್ಲ. ಹೊಸಿ ದುಡ್ಡ ನಿಲ್ಲಿಸ್ಕೊಂಡಿದ್ರೆ ಆಗೋದು, ಒಂದೇ ಸರಿ ಪೂರ್ತಿ ಕೊಟ್ರಲ್ಲ, ಅದಕ್ಕೆ ಹಂಗೆ ಆಡ್ತಾನೆ.
ಇದ್ಯಾಕೆ ಮನಗಿದೆ? ಸುಮ್ಮನೆ ಮಲಗಿದ್ದೆ ಕಣ್ಬಾ, ಕೂತ್ಕೋ. ನಾನು ಮನೆಗೆ ಹೋಗೋದಕ್ಕೂ ನನ್ನ ಹೆಂಡತಿ ಸ್ನಾನ ಮನೆಗೆ ಹೋಗೋದಕ್ಕೂ ಎರಡೂ ಒಂದೇ ಆಗೋಯ್ತು. ಅವಳು ಕಣ್ಣು ತಪ್ಪಿಸಿ ತರಕಾಯ್ತಿತ್ತ ಇಲ್ಲಾಂದ್ರೆ ನೀನು ಸುಮಾರಾಗೆ ಮಾಡಿಸಿದಿ. ಏಯ್ ಚಾಪ್ರ ಅದೇಟು ಕೊಟ್ಬಿಡು. ಈ ಒಡವೆ ಇಟ್ಕೊಂಡು ನಾ ಏನು ಮಾಡಲಿ? ಹೋಗುವಂತೆ ನಡಿ ಒಳಕ್ಕೆ. ಬರ್ತೀನಿ. ಎಮ್ಮೆ ಬಾಲ ದನಿ ಬಾಲ ಇದು ಮುಂಡೆ ಮಗ ಕಣ್ಣ ನಡ್ತಿ ಸರಿಗೆ ನುಂಗಾಗ್ಬಿಡ್ತಿಲ್ಲ. ಎಂತೆಂಥವ್ರಿಗೆ ಸಾವು ಬರ್ತದೆ, ಈ ಮುಂಡೆ ಮನೆ ಸಾವಲ್ಲ. ಏನೇ ಕುತ್ಕೊಬಿಟ್ಟೆ? ಅವ್ರ ಮನೆ ಇವ್ರ ಮನೆ ಸುತ್ತಕ್ಕೆ ವಯಸ್ಸು ಹುಡುಗ ನಾನು. ಓ ನಿನಗೂ ಕಣ್ಣು ಕಾಣ್ತವೆ? ಹೋಗ ಮುಖ ನಿಮ್ಮಂತಾರ ಊರಲ್ಲಿ ಇದ್ರು ಊರು ಉದ್ದಾರ. ಕೆಲ್ಸ ಇದ್ರೆ ಕೈನಾರೆ ಆತಿಲೋಕ ಬದಿರ ಬೆಂಟೆಯ ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು. ಹೋಗ ಮುಖ ತಿಕ್ಕ ಮುಚ್ಕೊಂಡು ಜಡೆ ಕಿತ್ತಾಕ್ತಾಳೆ. ಏನು ಗಡ್ಡಪ್ಪ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಏನೋ ಈ ದಳ್ಳಾಳಿಗೆ ಬುದ್ಧಿ ಹೇಳಕ್ ಹೋದ್ರೆ ನನ್ನ ಮೇಲೆ ತಿರ್ಸಿ ಮಾತಾಡ್ತಾನೇನೋ. ಆ ಮ್ಯಾಟ್ರಿಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಈ ಕುಂತಿರೋ ಜಾಗವ ಮೊದಲು ಚೇಂಜ್ ಮಾಡು, ಅದಕ್ಕೆಲ್ಲ ಟೈಮ್ ಬರ್ತದೆ. ಯಾವ್ದು ಮಗ ಡ್ರೆಸ್ ಹೊಸ ತಗೊಂಡ? ಹಳೇದೆಯಾ ಆಯ್ಕೊಂಡಿರ್ಲಿಲ್ಲ ಅಷ್ಟೇ. ಗಾನು ರೆಡಿ ಆದ್ಲ? ಗಾನು ರಂಜು ಬಂದು ನೋಡು. ಬಂದೆ ಕಣೆ. ಯಾವ್ದೇ ಡ್ರೆಸ್ಸು? ಇದ್ಯಾಕವ್ವ ಮರ್ತೋಯ್ತಾ? ದೀಪಾವಳಿಲೇ ತಗೊಂಡಿರ್ಲಿಲ್ವಾ? ದೊಡ್ಡದು ಅಂದ್ಬಿಟ್ಟು ಎಲ್ಲಿಕ್ಕಿದೆ, ಹಂಗೆ ಮಡ್ಗಿರ್ಲಿಲ್ವಾ? ಇಂಥ ಒಳ್ಳೊಳ್ಳೆ ಡ್ರೆಸ್ನ ಇಟ್ಕೊಂಡು ಅವನೇ ಹಾಕೊಂಡು ಅರಿಯೋದು ಬಿಟ್ಬಿಟ್ಟು ಇನ್ನ ಬೇಕು ಬೇಕು ಅಂತ ನಮ್ಮ ಪ್ರಾಣ ತಿಂತಾಳೆ. ಬರಲ್ಲ ಮಂಜ, ಕೂತ್ಕೋ. ನೋಡಪ್ಪ ಮಂಜ, ನೀನೇನು ಬೇರನ್ನಲ್ಲ, ನಮ್ಮ ಹುಡುಗನಿಯ, ಇವರು ನಮ್ಮ ಹುಡುಗರಿಯ. ಆ ಕಲೆತ ವಿಚಾರಕ್ಕೆ ಸಣ್ಣ ಪುಟ್ಟ ಗಲಾಟೆ ಆಯಿತು ಅಂತ ವಿಚಾರ ನನಗೆ ಗೊತ್ತಾಯಿತು. ಒಂದೂರ್ನಾಗ ಇದ್ಕೊಂಡು ಅದನ್ನೇ ಮನಸ್ಸಲ್ಲಿ ಮಾಡಿಕೊಂಡು ದ್ವೇಷ ಮಾಡೋದು ಬೇಡ. ಎಲೆಕ್ಷನ್ ಗೆಲ್ತೀನೋ ಬಿಡ್ತೀನೋ ಸೆಕೆಂಡ್ರಿ. ನೀವೆಲ್ಲ ನಮ್ಮ ಹುಡುಗರು, ನೀವೆಲ್ಲ ಒಂದಾಗಿರಬೇಕು, ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಅಕಸ್ಮಾತ್ ಎಲೆಕ್ಷನಲ್ಲಿ ಗೆದ್ದರೆ ನಾನು ಎಕ್ಕಂತ ಪಟ್ಟು ಹಿಡ್ಕೊಂಡು ನೀವು ಕೇಳ್ಬೋದು, ಕೆಲಸ ಮಾಡಿಸ್ಕೋಬೋದು. ಸೋತ್ನಾ ಆಗಲೂ ಕೈ ಬಿಡೋದಿಲ್ಲ. ಕಷ್ಟ ಅಂತ ಬಂದವ್ರಿಗೆ ನಾನು ಕೈಲ ಸಹಾಯ ಮಾಡೇ ಮಾಡಿ. ನೋಡ್ರಪ್ಪ, ಎಲ್ಲರೂ ಇಲ್ಲೇ ಇದ್ದೀರಾ, ಒಂದು ಮಾತು ಹೇಳ್ತೀನಿ ಕೇಳಿ. ಎತ್ತು ತಾಯಿ ಲಾಡಿ ಬಿಚ್ಚೋ ಕೆಲಸ ಮಾತ್ರ ಮಾಡಿಕ್ಕಿಲ್ಲ. ಇದೊಂದು ಸಲ ನನಗೆ ಎಲ್ಲ ಸಪೋರ್ಟ್ ಮಾಡಿ. ಆಯಿತು ಬೋಣ, ಮಾಡೋದ. ಕೊಂತ ಕೊಳ್ಳ ಎಣ್ಣೆನ. ಶಿವಣ್ಣ, ನಿಂಗೊಂದು ಸತ್ಯ ಹೇಳ್ತೀನಿ ಕೇಳು. ನಿನಗೆ ಓಟ್ ಹಾಕೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಇಲ್ಲೇನು ನಡೀತದೆ ಅಂತ ತಿಳ್ಕೋಗವ ಅಂತ ಬಂದೆ ಅಷ್ಟೇ. ನೀನು ಆಡಿದ ಮಾತು ನನ್ನ ಮನ್ಸು ಮುಟ್ತು. ಸೋತ್ರು ಸಹಾಯ ಮಾಡ್ತೀನಿ ಅಂದಲ್ಲ, ಅದು ಗಂಡುಸ್ತನ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನ ಓಟ್ ನಿನ್ಗೇನೆ. ಮಂಜ, ನೀನು ಬಂದಾಗಲೇ ನಂಗೆ ಡೌಟ್ ಇತ್ತು ಕರ. ಆದರೂ ನೀನು ತಪ್ಪು ಒಪ್ಕೊಂಡಾರ ನಂಗೆ ಭಾಳ ಸಂತೋಷ ಆಯಿತು. ಇನ್ನು ಮುಂದಕ್ಕೆ ಯಾವುದೇ ತೊಂದರೆ ಬಂದರೂ ತಲೆ ಕೆಡ್ಸ್ಕೊಬೇಕಾರ, ನಾವೆಲ್ಲ ನಿನ್ನ ಜೊತೆಲಿರ್ತೀವಿ. ಅಧ್ಯಕ್ಷರೇ, ಟೀಮು ಸ್ಟ್ರಾಂಗ್ ಆಯ್ತೈತೆ. ನೀವು ಕೂಲಾಗಿರಿ, 100ಕ್ಕೆ 100 ನೀವೇ ಗೆಲ್ಲೋದು. ಯೋ ಮಹೇಶ, ಏನೋ ಗಂಟು ಮಾಡ್ಕೊಂಡು ತಿರ್ತಾ ಇದೆಯಲ್ಲ ನೀನು? ಏನೋ ಹುಡುಗನ 8-9 ವರ್ಷ ಕೆಲಸ ಮಾಡಿಸ್ಕೊಂಡು ಕೈ ಬಿಟ್ಬಿಟ್ಟು ನಿಂತಿಲ್ಲ. ಇದೇನೋ ನೀನು ಆ ಸಿದ್ದಪ್ಪನ ನೋಡಾರ ಕಲ್ತ್ಕೊಳ್ಳೋ. ಏನೋ ಕಾಲ ಹಿಂಗೆ ತಿರುಗ್ತಿದ್ದಲ್ಲ ನೀನು. ಕುರಿಯಲ್ಲ ಗೆಣ್ಣು ಬಿದ್ದಿತ್ತವ, ಚುಬ್ರ ಕತ್ತ ಸಿಕ್ಕಿರ್ಬೇನೋ. ಸುಮ್ಗಿರಪ್ಪ, ನಮಗೇನು ಗೊತ್ತಿಲ್ವಾ, ನಾವು ಮಾಡ್ತೇವೆ. ಗೊತ್ತದೆ. ಏನು ಸುಮ್ಕೆ ನಿಂತಿದ್ದೀರಲ್ಲ, ಏನು ಅಂತ ಹೇಳಿ. ನೀವು ಅಂದರೆ ನಾವು ಈಗಲೇ ಬರೋಕ್ಕೆ ರೆಡಿ. ನಮ್ಮಪ್ಪ ಬೇರೆ ಅವ್ನು ಯಾರೋ ಬೆಂಗಳೂರು ಹುಡುಗಂಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಮಾಡ್ತಾವನೆ. ನಾನು ಸತ್ರು ನಿನ್ನ ಬಿಟ್ಟು ಬೇರೆ ಹುಡುಗನ್ನ ಮದುವೆ ಆಗೋದಿಲ್ಲ. ಬರೋ ಭಾನುವಾರ ಹುಡುಗ ಬರ್ತಾನೆ ಅಂತ ಹೇಳ್ತಾವನೆ. ನೀನು ಅಷ್ಟಲ್ಲಿ ಬಂದು ಮಾತಾಡು.
ನಿಮ್ಮ ಅಪ್ಪಂಗೆ ನಂಗೆ ಕಂಡ್ರೆ ಬೇರೆ ಆಗೋದಿಲ್ಲ, ಹೆಂಗೆ ಮಾತಾಡೋದು ಕಾಣೆ. ನಮ್ಮಪ್ಪಂಗೂ ನಿಂಗೂ ಆಗ್ಲಿಲ್ಲ ಅಂದ್ರೇನು? ನಾನು ಇಷ್ಟಪಟ್ಟಿರೋದು ನಿನ್ನನ್ನು. ನಿನ್ ಬಿಟ್ರೆ ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ. ನೀನೇನು ಸೈಲೆಂಟಾಗಿ ನಿಂತಿದ್ಯಾ? ನನಗೆ ಬೇರೆ 21 ವಯಸ್ಸು, ಏನು ಮಾಡೋದು? ಮಾಡೋದೆಲ್ಲ ಮಾಡಿಬಿಟ್ಟು 21 ಅಂದರೆ 21 ಆದ್ರೇನು? ನಾನೇ ಒಪ್ಕೊಂಡಿರುವಾಗ. ಹೋಗ್ಲಿ, ಎಕ್ಸಾಮ್ ಆದ್ರೂ ಮುಗಿಸ್ಕೊಳ್ಳಿ, ಆಮೇಲೆ ಏನು ನೋಡಿದ್ರಾಯ್ತದೆ. ಹಲೋ, ನೋಡೋದ ಗಿಡದ ಏನೂ ಇಲ್ಲ. 2 ದಿನದೊಳಗಡೆ ನಮ್ಮಿಬ್ರನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂತಂದರೆ ನಿಮ್ಮಿಬ್ರ ಹೆಸರು ಬರ್ದಿಟ್ಟು ನಾವಿಬ್ರು ಸತ್ತೋಯ್ತೀವಿ. ಏನಿಬ್ರು ಒಳ್ಳೆ ಉಚಿತರ ಮಾತಾಡ್ತಾ ಇರಲ್ಲ. ಬೆಂಗಳೂರಿಂದ ಹುಡುಗ ಬಂದು ನೋಡಿದಕ್ಕೆ ಮದುವೆ ಆಗ್ಬಿಟ್ರ. ಮದುವೆ ಫಿಕ್ಸ್ ಆಗಿ ಮದುವೆ ಆಗೋದ್ರೊಳಗೆ ಇನ್ನೂ 2-3 ತಿಂಗಳು ಟೈಮ್ ಇರ್ತದೆ. ನೀವೆಷ್ಟು ಇಷ್ಟಪಡ್ತೀವಿ, ನಾವು ಅದಕ್ಕಿಂತ 2 ವರ್ಷ ಇಷ್ಟಪಡ್ತಾವೆ. ನಮ್ಮ ಕೈಲಿ ನಿಮ್ಮನ್ನು ಬಿಟ್ಟಿರೋ ಕಾಯ್ತಾರ. ಗುರು ನನಗೆ ಇನ್ನೂ 21. 21 ಏನಾಯ್ತದಲ್ಲ, ತಿಗಾಮ್ಗೆ ನಿಂತ್ಕಲ್ಲ. ಅಲ್ಲ ಗುರು, ಹುಡುಗರು ಮದುವೆ ಆಗ್ಬೇಕು ಅಂದ್ರೆ 22 ತುಂಬಿರ್ಬೇಕು ಅಲ್ವಾ? 21ಕ್ಕೆ ತುಂಬಿಸ್ಕಾಯ್ತದೆ, 22 ತುಂಬ ಗಂಟೆ ಅವಳು ನಿಂಗೆ ಕಾಯ್ತಾ ಕೂತ್ಕೊಂಡಳ. ತಿಗಾಮ್ಗೆ ಮದುವೆ ಆಗು. ಒಂದಪ್ಪ ಈ ಕಿರಣ ಮಾತು ಕೊಟ್ಟಾದ್ಮೇಲೆ ಅವ್ನ ಮಾತು ಅವನೇ ಕೇಳೋದಿಲ್ಲ. ನಾಳೆ ಇಲ್ಲೇ ಕಾಯ್ತಾ ಇರ್ತೀವಿ, ಬನ್ನಿ ಮದುವೆ ಯಾವಾಗ ಅಂತ ಹೇಳ್ತೀವಿ. ಮನೇಲಿರೋ ಒಡವೆಗಳೆಲ್ಲ ತಗೊಬತ್ತೀವಿ. ಅಂತ ತಪ್ಪು ಮಾತ್ರ ಮಾಡ್ಕೋಬೇಡ. ನಮ್ದು ಕಸ್ತೂರಿ ನಿವಾಸ ವಂಶ. ನಾವು ಯಾವತ್ತು ಹಿಂಗೆ ಬದುಕ್ತಾರಲ್ಲ ಹಿಂಗೆ ಬದುಕ್ತಾರೋ. ಇಕ್ಕಿರೋ ಡ್ರೆಸ್ಸಲ್ಲೇ ಬಾ ರಾಣಿ ಥರ ನೋಡ್ಕೊತೀನಿ. ನಮ್ಮದು ಅದೇ. ನೋಡಿ, ಮೊದಲು 2 ಕೊಲೆ ಆಗಿದ್ದು ಹುಣ್ಮೆ ದಿನ, ತೊಡೆ ಪೂಜಾರಿ ಸತ್ತಿದ್ದು ಹುಣ್ಮೆ ದಿನ. ಇವತ್ತು ಹುಣ್ಮೆ. ಇವತ್ತು ರಾತ್ರಿ ಏನಾಗುತ್ತೆ ಅನ್ನೋದನ್ನು ಕಂಡುಹಿಡಿಯಲೇಬೇಕು. ನೀವಿಬ್ಬರು ಯಾರೂ ಗೊತ್ತಾಗದೆ ಆ ಜಾಗದಲ್ಲಿ ರೀ. ಇದು ಮನುಷ್ಯರು ಮಾಡಿರೋದ ದೆವ್ವ ಮಾಡಿರೋದ ಅಂತ ಗೊತ್ತಾಯ್ತು. ಗಣೇಶಣ್ಣ, ಈ ಜಾಗ ಎಲ್ಲ ನೋಡ್ತಾ ಇದ್ರೆ ದೆವ್ವ ಇರೋದು ನಿಜ ಅನ್ಸಲ್ವಾ? ಪೊಲೀಸ್ನಾಗೆ ಎದುರ್ಕತಿಯಲ್ಲೋ, ಯಾವ ದೆವ್ವ ಬರ್ತದೋ? ಯಾಕೋ ಏನಾಯ್ತು? ಯಾಕೆ ನಿಂತ್ಬಿಟ್ಟೆ? ಗಣೇಶಣ್ಣ, ಹಂಗೆ ಆ ಕಡೆ ನೋಡು. ಇಲ್ಲಿ ಏನು ಕಾಣಿಸ್ತಾ ಇಲ್ವಲ್ಲ? ಸರಿಯಾಗಿ ನೋಡು ಗಣೇಶಣ್ಣ. ಏನೂ ಇಲ್ಲ ಕಣೋ, ಯಾಕೆ ಹೋಯ್ತಕತ್ತ ಇದ್ದೆ ನಾನು ಇಲ್ವೇನೋ? ಬರೋ, ಏನೂ ಇಲ್ಲ ಕಣೋ, ನೋಡು. ತೆಗಿಯೋ ನನ್ನ ಮಗನ ಟಬಲ್ಲು. ಸರ್ ನಾನೇ ಮಾಡ್ಬೇಡಿ ಸರ್, ಬಿಟ್ಬಿಡಿ ಸರ್. ಏನ್ ಕಾಂತೆ ಪುರಾಣ ಎಲ್ಲ ನನ್ನ ಹತ್ರ ಇಕ್ಕಬೇಡ. ಏನೋ ಗಂಡ ಇಲ್ದೇ ಇರೋಳು ಅಂತ ಸದ್ರ ತಿಳ್ಕೊಂಬಿಟ್ಟ. ನಾನ್ ಸತ್ರು ಅಂತ ಬಾಳಕ್ಕಿಲ್ಲ. ಏನೋ ಪಾಪ ಹೋಗ್ಲಿ ಒಳ್ಳೆ ಮನುಷ್ಯ ಅಂತ ಮನೆ ಬಾಗ್ಲಿಗೆ ಸೇರ್ಸಿದ್ರೆ ನನ್ನನ್ನೇ ಮುಟ್ಟಕ್ ಬರ್ತೀಯಾ? 10,000 ದುಡ್ಡು ಕೊಟ್ರೆ ದುಡ್ಡು ಇಲ್ಲ ಬಡ್ಡಿನೂ ಇಲ್ಲ. ಜಾಸ್ತಿ ಹಿಂಗೆ ಆಡ್ತಿದ್ರೆ ಸ್ಟೇಷನ್ಗೆ ಹೋಗಿ ಪೂಜಿಸ್ಬಿಡ್ತೀನಿ. ಓ ಗಡ್ಡಪ್ಪ, ಮಕ್ಕಳಿಗೆಲ್ಲ ಏನು ಇದು ಯಾಕೆ ಬೇಕಾಗಿತ್ತು? ಈ ಮ್ಯಾಟ್ರೆಲ್ಲ ನಮಗೆ ಬೇಡ, ನೀನು ಮೌನವಾಗಿರು. ಅವು ಮರ್ಯಾದೆ ಅವೇ ಕಳ್ಕೊತಾವಲ್ಲ. ಅದು ಟೈಮ್ ಬತ್ತೆ. ತೋರಿಸ್ತೀನಿ ನಿನ್ಗೆ. ತೋರಿಸ್ತಾನೆ. ಇವ್ನು ತೋರ್ಸೋದೇ ನಾನೇ ನೋಡೇ ಇಲ್ಲ. ನೋಡು, ಮೋಸ್ಕೊಂಡು ಹೋಗು. ದಳ್ಳಾಳಿ ಕಿತ್ತಿರ್ ಬಂದಂಗಿದ್ರಲ್ಲ, ಏನಾಯ್ತು? ಮುಂಚೆ ನಿಂತ್ಕೊಳ್ಳಯ್ಯ, ನಂದಲ್ಲಿ ಇಂಡಿಯಾ ಬಂದ್ಬಿಡ್ತೀಯಲ್ಲ. ಯಾಕೆ ಎಲ್ಲ ಹೊಟ್ಟೆ ಸಾಯಿ ಕಟ್ತಾರೆ ನೆಮ್ಮದಿಗಿರಿಯ? ಇದೆಲ್ಲ ಬೇಕಿತ್ತ? ಅಲ್ಲ ಕಣ, ಅವ್ನು ಬೈತಾ ಇದ್ರು, ನೀನು ಸುಮ್ಮನೆ ನಿಂತಿದ್ಯಲ್ಲ. ನಾವು ಅವನೊಂದಿಗೆ ಹೋರಾಟ ಮಾಡೋಕ್ಕೆ ಶಕ್ತಿ ಇದ್ದದ. ಅದು ಟೈಮ್ ಬತ್ತೆ, ಸುಮ್ಗಿರು. ಬಿಡಪ್ಪ ಅವರಿಗೆ. ಮೊದಲು ಕೊಲೆ ಹೆಂಗಾಯ್ತು? ಏನು ನಡೀತು ಅಂತ ಹೇಳ್ತೀನಿ ಸರ್. ರೇ ಗಣೇಶ್, ಬರ್ಕೊಳ್ರಿ. ಸರಿ. ಎಲ್ಲ ಹೋಗ್ತಾ ಇದೆಯಾ ಇಷ್ಟೊತ್ತು ರಾತ್ರಿ ಒಬ್ಬನೇ? ಅಮಾಸೆ ಹುಣ್ಣಿಮೆನಲ್ಲಿ ದೇವಸ್ಥಾನದಲ್ಲಿ ಮಲಗೋದು ನಮ್ಮ ಸಂಪ್ರದಾಯ ಅಲ್ವೇ, ಅದಕ್ಕೆ ಮಲ್ಗಣ ಅಂತ ಹೋಗ್ತಾ ಇದ್ದೆ. ಅದೇನೋ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಆಗ್ಬೇಕಾ ಮಲಗಕ್ಕೆ? ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ದೇವಸ್ಥಾನದ ಗರ್ಭಗುಡಿ ಕೆಳಗಡೆ ಚಿನ್ನ ಅದೇ ಅಂತ ಮಾತಲ್ವಾ, ಅದನ್ನ ಬೇರೆ ಯಾವುದೇ ದಿನಕ್ಕೋದ್ರೂ ಸತ್ಯ ಹೋಗ್ತಾರಂತೆ.
ಅಮಾಸೆ ಹುಣ್ಣಿಮೆ ದಿನ ಕದ್ರೆ ಏನೂ ಆಗಲ್ವಂತೆ. ಯಾರಾದರೂ ಕಿಡಿಗೇಡಿಗಳು ಏನಾರ ಮಾಡ್ತಾರೆ ಅಂತ ದೇವಸ್ಥಾನದಲ್ಲಿ ಮಲ್ಗೋಣ ಅಂತ ಹೋಗ್ತಾ ಇದೀವಿ ಉಪ್ಪಿ. ಬರ್ಲಾ ಉಪ್ಪಿ? ವಾರ್ಡ ದೇವಸ್ಥಾನ ಕಾಯ್ಕೋ, ಪ್ರಜ್ಞೆ ಇರಲಿ ಮೈ ಮೇಲೆ, ಹುಷಾರ್. ಇದೇ ಸಮಯದಲ್ಲಿ ನಮ್ಮೂರ್ ಕೆಂಪ ದೇವಸ್ಥಾನದ ಕಡೆ ಹೋಗ್ತಿದ್ದ ಸರ್. ನಂಗೆ ಡೌಟ್ ಬಂದು ಅವನ್ನ ಫಾಲೋ ಮಾಡಿದೆ ಸರ್. ಯಾರೋ ಸಿಟಿಯನ್ ಜೊತೆ ಸೇರಿ ಚಿನ್ನ ತೆಗಿಯೋ ಪ್ಲಾನ್ ಮಾಡ್ತಿದ್ದ ಸರ್. ಅದಕ್ಕೆ ನಾನು ಅವ್ರನ್ನ ಎದುರಿಸ್ದೆ ಅಷ್ಟೇ ಸರ್. ಆದರೆ ಅವ್ರು ಹೆಂಗ್ ಸತ್ರು ಅಂತ ನಂಗೆ ಗೊತ್ತಿಲ್ಲ ಸರ್. ಗುಲಾಟಿ ಎಲ್ಲಿ ಹೋಯ್ತಾವ್ರ ಅವರೆಲ್ಲ? ಆ ಚೂರಿ ಲಕ್ಷ್ಮಿ ಮನೆ ಒಳಗೆ ಸಿಗಾಕಬಿಟ್ಟಿದಾನಂತೆ, ಅದಕ್ಕೆ ಎಲ್ಲ ಹೋಯ್ತಾವೆ. ನಮ್ಮ ಹುಡುಗನ್ಗೆ ಮೇಲೆ ಇತ್ತು ಎಲ್ಲ ಕಟ್ಕಾಲ್ಬಿಟ್ಟು. ಅಲ್ಲ ಕಳ, ಈ ಬಡ್ಡಿ ಮಗ ಚೂರಿ ನನಗೆ ತಲೆ ತೆಗ್ಸ್ಕೊಂಡ್ ಮಾಡ್ಬಿಟ್ನಲ್ಲ. ತಲೆ ಕೆಡ್ಸ್ಕೊಬೇಡ, ಸುಮ್ಮನೆ ಚಿಕ್ಕಪ್ಪ. ಒಳಗಡೆ ಇರೋರು ಆಚೆ ಮೇಲೆ ತಾನೆ ಗೊತ್ತಾಗೋದು ಏನಾಗದೆ ಅಂತ. ಸಿದ್ದಪ್ಪ ಲಕ್ಷ್ಮಿಗೆ ಫೋನ್ ಮಾಡಿದ್ದ? ಮಾಡಿದ್ದೀನಿ. ನಾನು ಹೆಂಗೆ ಹೇಳಿದ್ದೀನಿ ಹಂಗೆ ಮಾಡ್ತಾಳೆ ನೋಡಿ. ಸರಿ ಸರಿ. ಅಮ್ಮ ಹೋಗಿ ಚಿಲ್ಕ ತೆಗಿಯಲ್ಲ. ಈ ಕೆಲಸವ ಯಾವ ನನ್ನ ಮಕ್ಳು ಮಾಡ್ಸೋದಂತ ಚೆನ್ನಾಗಿ ಗೊತ್ತು ನನಗೆ. ಏಯ್ ಅಲ್ಲಿಡ್ದು ಮಾತಾಡ್ಲ. ನಮ್ಮನೇಲಿ ಹೆಣ್ಮಕ್ಳಿದ್ದಾರೆ, ನಾವು ಅಕ್ಕ ತಂಗ್ರ ಜೊತೆ ಹುಟ್ಟಿದೀವಂತ. ನೋಡವ ಲಕ್ಷ್ಮಿ, ನಿನ್ನ ಕೈಲಿರೋ ಬಟ್ಟೆ ಹಂಗೆ ಇಟ್ಕಬಾ. ಲೇ ಕುಳಸ್ವಾಮಿ, ಅವಳ ಪೊಲೀಸ್ ಸ್ಟೇಷನ್ ಕರ್ಕಬಲ್ಲ. ಈ ನನ್ನ ಮಕ್ಳಿಗೆ ಏನು ಮಾಡ್ಬೇಕು ಅಂತ ನನಗೆ ಗೊತ್ತು. ನಾನು ಏನು ಅಂತ ತೋರಿಸ್ತೀನಿ ಇವ್ರಿಗೆ. ಲವ್ ಚೂರಿ ಬಲ, ನಾ ಕಾನ್ವರ್ಸೇಷನ್ ಅದು. ಲವ್ ಕಾರ್ತಿಕ ಫೋನ್ ಮಾಡೋ ಹುಡುಗರಿಗೆಲ್ಲ. ಏಯ್ ತಗೋ. ಅವನ್ನ ಎಷ್ಟೇ ಕೇಳಿದ್ರು ಈ 2 ಕೊಲೆಗೂ ನನಗೂ ಸಂಬಂಧನೇ ಇಲ್ಲ ಅಂತಾನೆ ಸರ್. ನೀವೇನಾರು ಪರ್ಮಿಷನ್ ಕೊಟ್ಟರೆ ನಾನು ಬಾಯ್ಬಿಡ್ತೀನಿ ಸರ್. ನನ್ನ ಹತ್ರ ನಾಟ ಆಡ್ತಾ ಇದೀಯಾ? ನೋಡ್ತಾ ಇರೋ ಏನು ಮಾಡ್ತೀನಿ ಅಂತ ಪೇಸಿಗೆ ಹೇಳ್ಬಿಟ್ಟು 2 ತೆಗೆದುಕೊಂಡಿ ಮೇಲೆ ಹೊಡಿಸ್ತೀನಿ ಬಾ. ಮುಚ್ಕೊಂಡು ನಡಿಲೆ, ಮಾಡಿಸ್ತಾನಂತೆ ಮಾಡಿಸ್ತಾನೆ. ಕಂಡಿಲ್ಲ ನೋಡು ನೀನು ಮಾಡಿಸೋದು. ಅದೇನು ನೋಡ್ರಿ, ನಿನಗೂ ಅಲ್ಲೇ ಓಡಿಸ್ತೀನಿ ನೋಡ್ತಿರೋ. ಏಯ್ ಏನು ನಿಮ್ದು ಗಲಾಟೆ? ಪೊಲೀಸ್ ಸ್ಟೇಷನ್ ಮುಂದೆ ಅವ್ಯಾಚ ಶಬ್ದ ಮಾತಾಡ್ತಾ ಇದ್ದಿಲ್ಲ. ನಿಮ್ಗೆ ಏನು ಮಾನ ಮರ್ಯಾದಿಲ್ವಾ? ಮೋರಿ ಮುಂದೆ ನಿಂತಾಗ ವಾಸನೆ ಮಾಡಿದ್ದೇನೆ, ಗಮ್ಮಂದದ. ಹೆಂಗಾಯ್ತದ ಮೈಗೆ ನಿಂಗೆ? ಏಯ್ ಪೊಲೀಸ್ರೆ, ಇವಳಂತ ಸವಾಸ ಮಾಡಿದ್ರೆ ಅವ್ಯಾತ ಶಬ್ದಗಳು ಮಾತಾಡ್ತಾ ಇದ್ರೆ ಇನ್ನು ಸುಪ್ರಭಾತ ಆಡಕ್ಕಾಗದೇನ್ರಿ? ಕರೀರಿ ನಿಮ್ಮ ಸಾಹೇಬ್ರ. ಏನ್ ನಿನ್ ಗಲಾಟೆ? ಏನೂ ಇಲ್ಲ ಸರ್, ಮಾತಾಡ್ತಾ ಇದ್ದು. ಸರ್ ಇವನು. ಏಯ್ ಮುಚ್ಚು ಬಾಯ್, ಉಸಿರು ಬಿಟ್ರೆ ತುಳು ಸಾಯಿಸ್ಬಿಡ್ತೀನಿ. ಬನ್ನಿ ಈ ಕಡೆ. ಏಯ್ ಇಬ್ರ ಬಗ್ಗೆ ಕಿವಿ ಹಿಡೀರಿ. ಏಯ್ ಥು ಮುಚ್ಚ ಪಂಜರ, ಡಮ್ ಅನ್ಸ್ಬಿಡ್ತೀನಿ ನೋಡು. ಆ 2 ಕೊಲೆ ಹೆಂಗಾಯ್ತು ಅಂತ ಗೊತ್ತಿಲ್ವ ನಿನಗೆ? ನಿಜವಾಗ್ಲೂ ಗೊತ್ತಿಲ್ಲ ಸರ್. ತೊಡೆ ಪೂಜಾರಿ ಸತ್ತಿದ್ದು ನೀನು ನೋಡಿಲ್ವಾ? ನೋಡಿದೆ ಸರ್, ಆದ್ರೆ ಅವತ್ತು ನೈಟು ತೊಡೆ ಪೂಜಾರಿ ಸತ್ತಿರೋದು ನೋಡಿದೆ ಸರ್. ಯಾರೋ ಕೊಲೆ ಮಾಡ್ತಿದ್ದಾರೆ ಅಂತ ನನಗೂ ಡೌಟ್ ಬಂತು. ಇದನ್ನು ಕಂಡುಹಿಡಿಯಲೇಬೇಕು ಅಂತ ಅವತ್ತು ರಾತ್ರಿ ಬಂದಾಗ ನಿಮಗೆ ಸಿಗಾಕೊಂಡೆ ಸರ್. ಲೋ ಚೂರಿ, ಯಾವ ಎದುರ್ಕಬೇಡ. ಏನ್ ನಡೀತು ಅದನ್ನ ಸಾಹೇಬ್ರ ಮುಂದೆ ಕರೆಕ್ಟ್ ಆಗಿ ಹೇಳು. ಮುಂದಕ್ಕೆ ನಾನು ನೋಡ್ಕೊತೀನಿ. ಲಕ್ಷ್ಮಿ ನೀನು ಅಷ್ಟೇ ಕಣವ, ಯಾವ ನನ್ನ ಮಗನ್ಗೆ ಎದುರ್ಕೋಬೇಡ. ಕಡ್ಡಿ ಮುರ್ದಂಗೆ ಹೇಳು. ಈ ನನ್ನ ಮಕ್ಳು ಕಾದವೆ. ಏಯ್ ಪುಟ್ ಪೋಸಿ ಹಾಕ ಬರ್ತಾ ಇದೀಯ, ಒದ್ರೆ ಅದು ಉದ್ರಬೇಕು ಮಗನೇ ನಿನಗೆ.
ನನ್ನ ಮಕ್ಕಳ ಕಮಕ್ ಕಿಮಕ್ಕಂದ್ರೆ ಒಬ್ಬೊಬ್ಬರು ಗುಂಡಾರಿಸ್ಬಿಡ್ತೀನಿ. ರೀ ಗಣೇಶ್ ಸರ್, ಎಲ್ಲರದು ರಿಪೋರ್ಟ್ ತಗೊಳ್ರಿ. ಸರಿ ಸರ್. ಸರ್, ಇವ್ರಿಗೆ ಬುದ್ಧಿ ಬರಬೇಕು ಅಂದರೆ ನನಗೆ ಕೊಟ್ಟಿರೋ ಶಿಕ್ಷಣ ಕೊಡಿ ಸರ್. ಏಯ್ ಬಗ್ಗ, ನೀವು ಬನ್ರಪ್ಪ, ಹಿಂಗೆ ಬನ್ನಿ, ನೀವು ಹಂಗೆ ಬನ್ನಿ. ಕುಡಿಯಕ್ಕೆ ನನ್ನ ಮನೆ ಕೋಳಿನೇ ಆಗ್ಬೇಕಾಯ್ತೆ ನಿನಗೆ? ಅದೆಷ್ಟು ಕೋಳಿ ತಿಂದಿದ್ದೆ ನೀನು? ನಿನ್ನ ಹೊಟ್ಟೆ ಸಿಡ್ದು ಹೋಗ. ಬಾ, ನೀನು ಮಾಡಿಸ್ತೀನಿ ಇವಾಗ. ಎದಳು ಎದಳು, ಕಳ್ಳಾಟ ಆಡ್ತೀಯ, ಕಳ್ಳಾಟನ ನೀನು. ಬಾ ಇವಾಗ. ಅಮ್ಮ, ಅಮ್ಮ, ರೀ, ಉಳಿದಿರೋದಿನ್ನು ಅರ್ಧ ಗಂಟೆ ಟೈಮು. ಈ ತರ್ಲೆ ವಿಲೇಜರ್ ಒಬ್ಬರು ಬಂದು ನಾಮಪತ್ರನೇ ಸಲ್ಲಿಸ್ತಾ ಇಲ್ವಲ್ರಿ? ಸರ್, ನೀವು ಅನ್ಕೊಳಕ್ ಹೋಗ್ಬೇಡಿ. ಹೆಂಗೆ ಅವರು ಭಾರಿ ಡೇಂಜರು. 10 ನಿಮಿಷನಾಗ ಬಂದು ನಾಮಪತ್ರ ಸಲ್ಲಿಸ್ಬಿಟ್ಟು ಹೋಯ್ತಾರೆ. ಸರ್, ನೀವೆಷ್ಟೇ ಹೊಡೀರಿ ಸರ್, ಹೊಡ್ ಸಾಯಿಸಿ ಸರ್. ಗೊತ್ತಿಲ್ದಿರೋ ವಿಷಯ ಹೆಂಗೆ ಹೇಳೋದು ಸರ್? ಬಿಟ್ಟು ಕಳಿಸ್ರಿ ಅವನ್ನ. ಆ ವಿಚಾರ ಹೆಂಗೆ ತಿಳ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏಯ್ ಎದಾಗ. ಏಯ್ ಎದ್ದಾಳ, ಹೋಗಿ ನಿಂತ್ಕೊಳ್ಳಿ. ಗಣೇಶ್ ಬರ್ರಿ. ಸರ್, ಏನ್ರಿ ಇವ್ರ ಕಂಪ್ಲೇಂಟ್? ಸರ್, ಅಂಡರ್ವೇರ್ ಹಾಕೊಂಡು ನಿಂತಿದ್ದಲ್ಲ ಸರ್, ಅವನು ಚೂರಿ ಅಂತ ಸರ್. ಆ ಅಮ್ಮ ಲಕ್ಷ್ಮಿ ಅಂತ ಸರ್. ಲಕ್ಷ್ಮಿ ಮನೆಗೆ ಚೂರಿ ಬಂದಿದ್ದಾಗ ಯಾರೋ ಹೊರಗಡೆಯಿಂದ ತಾಳ ಹಾಕ್ಬಿಟ್ಟಿದ್ದಾರೆ ಸರ್. ಈ ತಾಳ ಹಾಕಿರೋದು ಊರ್ ಜನಕ್ಕೆಲ್ಲ ಗೊತ್ತಾಗ್ಬಿಟ್ಟಿದೆ ಸರ್. ಊರ್ ಜನ ಬಂದು ತಾಳ ತೆಗ್ದು ಕದ ತೆಗೆದು ನೋಡಿದಾಗ ಚೂರಿ ಯಾಗಿದ್ದ ಹಾಗೆ ಹೊರಗಡೆ ಬಂದನು ಸರ್. ಇವರು ಏನೂ ಆಗಿಲ್ಲ ಅಂತವ್ರೆ, ಇವರು ಏನೋ ಆಗಿದೆ ಅಂತವ್ರೆ ಸರ್. ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಸರ್. ಯಾವ ಊರ್ರಿ ಇವರು? ತರ್ಲೆ ವಿಲೇಜು ಸರ್. ಆಮೇಲೆ ತಮ್ಮಣ್ಣವ್ರ ದಳ್ಳಾಳಿ ಅಂತ ಸರ್ ಇವನ ಹೆಸರು. ಈಕೆ ಹೆಸರು ಮಲ್ಲಿ ಅಂತ ಸರ್. ಈಕೆ ಜೊತೆಲಿ 3 ವರ್ಷದಿಂದ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾನಂತೆ ಸರ್. ಈ ಒಂದು ಮುನಾಸ್ಗೆ ಇವಳ ಮಗಳ ಮದುವೆಗೆ 300 ಗ್ರಾಮ್ ಚಿನ್ನ ಕೊಟ್ಟಿದ್ದಂತೆ ಸರ್. ಇವಳು ಹೇಳ್ತಾ ಇದ್ದಾಳೆ ನಾನೇನು ಈಸ್ಕೊಂಡಿಲ್ಲ ಅಂತ. ಅವ್ನು ಹೇಳ್ತಿದ್ದಾನೆ ನಾನು ಕೊಟ್ಟಿದ್ದೀನಿ ಅಂತ. ಇದು ತನಿಖೆ ಆಗ್ಬೇಕು ಸರ್. ಇವ್ರು ಯಾವ್ರಿ? ತರ್ಲೆ ವಿಲೇಜ್ ಸರ್. ಈ ಪ್ಯಾರ್ಲೆಂಗ್ ಇದ್ದಲ್ಲ ಸರ್, ಅವನ ಹೆಸರು ಚಿಕ್ಕಯ್ಯ ಅಂತ ಸರ್. ಆ ಎಮ್ಮನ ಹೆಸರು ಪುಟ್ಟಮ್ಮ ಅಂತ ಸರ್. ಆ ಪುಟ್ಟಮ್ಮನ 150 ಕೋಳಿನ ಕತ್ಕೊಂಡಾಗ ಮಾರ್ಕೊಂಡಿದ್ದಾನೆ ಅಂತ ಈ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಸರ್. ಇವನು ನಾನು ಕದ್ದೇ ಇಲ್ಲ ಅಂತ ಹೇಳ್ತಾ ಇದ್ದೇನೆ ಸರ್. ಇದ್ರ ಬಗ್ಗೆನೂ ತನಿಖೆ ಆಗ್ಬೇಕು ಸರ್. ಯಾವ ಊರ್ರಿ? ತಾರ್ಲೆ ವಿಲೇಜು ಸರ್. ಕರ್ಪಯ್ಯ, ಫೋನ್ ಅಟೆಂಡ್ ಮಾಡೋ. ಹಲೋ, ತರ್ಲೆ ವಿಲೇಜ್ ಪೊಲೀಸ್ ಸ್ಟೇಷನ್ ಸರ್. ಈ ಹುಡುಗರು ಹುಡುಗಿರು ಕರ್ಕೊಂಡು ಹೊರಟೋಗಿದಾರಂತೆ ಸರ್. ಯಾವ ಊರಲ್ರಿ? ತರ್ಲೆ ವಿಲೇಜ್ ಸರ್. ಒಂದು ಹುಡುಗನಿಗೆ 21 ವಯಸ್ಸಂತೆ ಸರ್. ನಮ್ಮ ಸಾಹೇಬರು ಕೇಸ್ ಜಾಸ್ತಿ ಬಂದ್ಬಿಟ್ಟಿದೆ ಅಂತ ಭಾಳ ಖುಷಿ ಪಡ್ತಾವ್ರೆ. ಏಯ್ ಬಾಯ್ಲಿ, ಏನು ಬಾಯ್ಲಿ ಮುಂದೆ? ನಾನೇನು ಮೆಂಟಲ್ ನನ್ನ ಮಗ ಅಂತ ತಿಳ್ಕೊಂಡಿದ್ದೀರಾ? ಆ ನನ್ನ ಮಕ್ಕಳು ತರಲೆ ವಿಲೇಜ್ ಅವರು ಅವ್ರವ್ರಿಗೆ ಮಾತ್ರ ಸ್ಟೇಷನ್ ಇರೋದು ಅಂತ ತಿಳ್ಕೊಂಡಿದ್ದಾರ. ಯಾವುದೇ ಫೈಲ್ ತೆಗೆದ್ರು ಅವ್ರವ್ರದೇ ಕೇಸ್ಗಳು. ಆ ನನ್ನ ಮಕ್ಕಳಿಗೆ ಇರೋ ಬರೋ ಕೇಸನ್ನು ಫಿಟ್ ಮಾಡಿ ಒಳಗೆ ಕಳಿಸಿ. ಲ ದಳ್ಳಾಳಿ, ಮದುವೆ ವಯಸ್ಸಿಗೆ ಬಂದಿರೋ ಮಗಳವಳೆ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತ ನಿನಗೆ? ಬಾಯಿ ಮುಚ್ಕ ನಿಂತ್ಕ ನೀನು. ತಿಗ ಮುಚ್ಕೊಂತ ಏನೇನಿಂದು ಏನೇನಿನು
ಫೋನ್ ಬರ್ತದೆ PDO ಫೋನ್ ಹಾಕವ್ರಿ. ಹಲೋ ಹೇಳಿ. ಹೌದಾ ಎಲ್ಲ ಇಲ್ಲಿ ಕಚ್ಚಾಡ್ತಾ ನಿಂತಿರ್ರಿ. ಅಲ್ಲಿ ಗಡ್ಡಪ್ಪ ನಾಮಹೇಸ ಫೈಲ್ ಮಾಡವ್ನೆ, ವಿರುದ್ಧವಾಗಿ ಯಾರು ನಾಮಹೇಸ ಮಾಡೋರಿಲ್ಲ ಅಂದ್ಬಿಟ್ಟು ಅವನ್ನೇ ಆಯ್ಕೆ ಮಾಡೋರಲ್ಲಿ. ಗಡ್ಡಪ್ಪ ಅವರೇ, ಚುನಾವಣಾ ಅಧಿಕಾರಿ ಸೈನ್ ಆಗಿ ಸದಸ್ಯತ್ವ ಪ್ರಮಾಣ ಪತ್ರ ಸಿಗಬೇಕು ಅಂದರೆ ಇನ್ನು 3 ದಿನ ಟೈಮ್ ಆಗುತ್ತೆ. ಅದು ಬಂದ ಕೂಡಲೇ ನಾನೇ ನಿಮಗೆ ತಲುಪಿಸ್ತೀನಿ, ನೀವಿನ್ನು ನೋಡ್ಬೋದು. ಬರ್ತೀವಿ ಸರ್. ಆಯ್ತು ಬನ್ನಿ. ಬರ್ತೀರಾ ನಂಜಪ್ಪ? ಬರ್ತೀವಿ. ಆಯಿತು. ರಾಮನರಳ್ಳಿ, ಆ ಕೆಬ್ಬೆಕಬ್ರು ಫೈಲ್ ಕೊಡ್ರಿ. ಗಡ್ಡಪ್ಪ ನಾವು ಓಟ್ ಹಾಕಕ್ಕೆ ಶುರು ಮಾಡಿದ್ಮೇಲೆ ಹುಟ್ಟೇ ಇರಲಿಲ್ಲ ಮುಂಡೆ ಮಕ್ಕಳು, ನಮ್ಮ ಮೇಲೆ ಪಾರ್ಟಿ ಮಾಡ್ತಾವಲ್ಲ. ತಿಳುವಳಿಕಿಲ್ದೇ ಆಡ್ತೇವೆ ಬಿಡು ನಂಜಪ್ಪ. ಇನ್ಮೇಲೆ ನೀ ಕೂಲ್ಡಾಗಿ ಇದು ಬಿಡು. ಆಯ್ತು ಬಿಡು. ಥ್ಯಾಂಕ್ ಯು. ನಿಮ್ಗೆ ಒಳ್ಳೇದಾಗ್ಲಿ. ನಮ್ಮ ಮನೆಯವ್ರಿಗೆ ಕೇಳ್ದಾನೆ ಮದುವೆ ಆಗ್ಬಿಟ್ಟಿವಿ. ಇಬ್ರು ಬಂದು ಸಪೋರ್ಟ್ ಮಾಡ್ಬೇಕು ನಮಗೆ. ನಡೆಯೋ ಕಾಲು ಹಿಡ್ದೈತದ, ನಡೆಯೋ ಮಾತಾಡೋಣ. ಅಲ್ಲ ಕಣೋ ಗಡ್ಡಪ್ಪ, ಈ ಮಕ್ಕಳು ಅವು ಕಾಯ್ಕೊಂಡಿದ್ದೋ ಇವು ಕಾಯ್ಕೊಂಡಿದ್ದೋ, ಆಗೋದೆ ಅಷ್ಟೇ ಚಿಂತೆ. ನಡೀರಿ ನೋಡ್ಕೊಳ್ಳೋಣ. ಅಯೋಗ್ಯರ, ನಿಮ್ಮಿಂದ ನಾನು ಕೆನಾಗಿ ಹೇಳ್ತಿದ್ದೆ. ಎಷ್ಟು ವರ್ಷ ಸರ್ವಿಸು ನಂದು. ಇರಲಿ, ನಿಮ್ಗೆಲ್ಲರಿಗೂ ಒಂದೊಂದು ಗತಿ ಕಾಣಿಸ್ತೀನಿ. ನಾನು ಯಾರು ಕೇಳ್ತೀನಿ ಅವ್ರು ಮಾತ್ರ ಉತ್ತರ ಕೊಡ್ಬೇಕು. ಪೀಸೆ ಏನು ಮಕ್ಕ ನೋಡ್ತಿದ್ದೆ? ಅಧ್ಯಕ್ಷರು ಬಂದ ಅಂತ ಹೇಳ್ಬಿಟ್ಟು ನಿಮ್ಮ ಸಾಹೇಬ್ರು ಕರ್ಕಬಾ. ನನ್ನ ಮಗಳೇ ನನ್ನ ಎದುರಿಗೆ ಸದ್ದು ಯಾರಾದರೂ ಇಲ್ಲಿ ಇನ್ನೊಂದು ಮಾತಾಡಿದ್ರೆ ಮುಂದೆ ನಡೆಯೋದೇ ಬೇರೆ. ನಮಸ್ಕಾರ ಗಂಟಪ್ಪರಿಗೆ. ನೀವು ಎಲೆಕ್ಷನಲ್ಲಿ ಗೆದ್ದಿದ್ದು ಕೇಳಿ ನಾವು ಭಾರಿ ಸಂತೋಷ ಆಯಿತು. ಒಳಗಡೆ ಕೂತ್ ಮಾತಾಡ್ಬೋದಿತ್ತಲ್ಲ. ಇನ್ಸ್ಪೆಕ್ಟ್ರೇ, ಒಂದು ವಿಷಯ ಜಪ್ತಿ ಬಡಿಕಳಿ. ಮಕ್ಕಳು ಅಪ್ಪನ ಹತ್ರ ಬಂದು ಮಾತಾಡಬೇಕು. ಅಪ್ಪ ಯಾವತ್ತೂ ಮಕ್ಕಳ ಹತ್ರ ಹೋಗಿ ಮಾತಾಡಬಾರ್ದು. ಅದು ಈ ವಿಚಾರ ಬಂದಾಗ ಇವರೆಲ್ಲ ನನ್ನೂರು ಜನ. ಇವ್ರದ್ದು ಯಾವುದೇ ಕೇಸು ಕೆಂಪು ಕೋಟೆ ಕಪ್ಪು ಬಟ್ಟೆಗಳ ಮಧ್ಯೆ ತೀರ್ಮಾನ ಆಗಬಾರ್ದು. ಈ ನಂಜಪ್ಪನ ಈ ಗಡ್ಡಪ್ಪನ ಕೊನೆ ಉಸಿರು ಇರುವವರೆಗೂ ನನ್ನೂರ್ನ ಹಚ್ಚೆಸರು ಹಳ್ಳಿ ಮರದ ಕೆಳಗಡೆ ತೀರ್ಮಾನ ಆಗಬೇಕು. ಅದಾಯ್ತದೆ. ಯಾರ ಮೇಲೂ ಯಾವ ಕೇಸ್ನೂ ಹಾಕ್ಬೇಡ. ನನ್ನೂರು ಜನಗಳ ಮೇಲಿರುವ ಕೇಸ್ ಫೈಲ್ನ ಇವತ್ತೇ ಸುಟ್ಟಾಕು. ಆಗಿರೋ ಅನಾಹುತಕ್ಕೆ ಯಾರು ಕಾರಣ ಅನ್ನೋದ ನಾವು ಹುಡುಕೊಡ್ತೀವಿ. ನನ್ನೂರ ಹೆಸರು ಇನ್ನು ಮುಂದಕ್ಕೂ ತರ್ಲೆ ವಿಲೇಜ್ ಆಗಿ ಇರ್ತದೆ, ಆದರೆ ಮಾದರಿ ಗ್ರಾಮವಾಗಿ ಬೆಳೀತದೆ. ಕುಳಸ್ವಾಮಿ, ಆ ಚೂರಿಗೆ ಬಟ್ಟೆ ಕೊಡು. ತಗೊಳ್ಳ ಚೂರಿ, ಹಾಕಲ್ಲ ಬಟ್ಟೆಯ.